ಜಯತಿ ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಲ್ಪ ಇಲ್ಲಿ ಖಾಲಿ ಇದೆ, ಅಲ್ಲಿ ಮತ್ತೆ ಒತ್ತಡ ಆಗ್ತಾ ಇದೆ, ಸ್ವಲ್ಪ ಮುಂದೆ ಬನ್ನಿ. ಅಲ್ಲಿ ಮಧ್ಯೆ ಅಲ್ಲಿ ಮತ್ತೆ ಬರೋವರಿಗೆ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ, ಹಾಗಾಗತ್ತೆ. ಮುಂದೆ ಬನ್ನಿ, ಕಮಾನ್. ಎದುರ ಕಡೆ ತುಂಬ ಜಾಗ ಇದೆ, ಅಲ್ಲಿ ಮತ್ತೆ ಅಷ್ಟು ಜನ ಅಲ್ಲಿ ಹೊರಗೆ ನಿಂತವರು ಕೂಡಬಹುದು, ಅಷ್ಟು ಜಾಗ ಇದೆ ಅಲ್ಲಿ. ಮಧ್ಯದಲ್ಲಿ ಗ್ಯಾಪ್ ಬಿಡಬೇಡಿ ಅಷ್ಟೇ, ಅಲ್ಲಿ ಕೂತ್ಕೊಳ್ಳೋರಿಗೆ ಜಾಗ ಸಿಗುತ್ತೆ. ನಿನ್ನೆ ನಾವು ಆ ಅವಂತಿ ದೇಶದ ಒಬ್ಬ ಲೋಭಿ, ಅವನು ಭಿಕ್ಷುಕನಾಗಿ ಪರಿವರ್ತನೆಗೊಂಡು ನಿಜವಾದ ಭಿಕ್ಷು ಅಂದರೆ ಒಂಥರದ ಸನ್ಯಾಸದ ಮನೋವೃತ್ತಿಯನ್ನು ಬೆಳೆಸಿಕೊಂಡ ಅವನು ಬದುಕಿನ ಬಗ್ಗೆ ಅವನು ಕಂಡುಕೊಂಡ ಸತ್ಯ ಬಹಳ ಅದ್ಭುತವಾದಂಥ ಒಂದು ಸೈಕಾಲಜಿ. ಈ ಸೈಕಾಲಜಿಯನ್ನು ಓದಿದ್ದರೆ ಅವನು ಫ್ರಾಯ್ಡು ಯುಂಗ್ ಎಲ್ಲ ಆತ್ಮಹತ್ಯೆ ಮಾಡಿಕೊಳ್ಬೇಕಿತ್ತು ಪಾಪ. ಅವುಗಳು ಇದು ಗೊತ್ತಿಲ್ಲ, ತಮ್ಮದೇ ದೊಡ್ಡ ಸೈಕಾಲಜಿ ಅಂತ ತಿಳ್ಕೊಂಡ್ಬಿಟ್ಟಿದೆ. ಏನು ವಿಚಿತ್ರವಾದಂಥ ಸೈಕಾಲಜಿ ಪ್ರಾಚೀನರು ಹೇಳಿದ್ದಾರೆ. ಅವರ ಹಿಂದೆ ಡಿವೈನ್ ಸೈಕಾಲಜಿ, ಅದರ ಹಿಂದೆ ದೇವತಾ ಶಕ್ತಿಗಳ ಕಲ್ಪನೆ ಇಲ್ಲ ಪಾಶ್ಚಾತ್ಯರಿಗೆ. ಇವ್ರು ನೋಡಿ ಮನೋಹಿ ದೇವ ಅಂತ ಹೇಳ್ತಾರೆ. ಮನಸ್ಸು ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದ ದೇವತಾ ಶಕ್ತಿಯ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಇದು ಬಹಳ ಮುಖ್ಯವಾದ ಸಂಗತಿ. ಮನಸ್ಸು ನಮಗೆ ಗೊತ್ತಿರತಕ್ಕಂಥ ಜಡವಾದಂಥ ಇನ್ಸ್ಟ್ರೂಮೆಂಟ್ಗಳಲ್ಲೇ ಬಹಳ ಪವರ್ಫುಲ್ ಆದದ್ದು, ಅದು ಗೊತ್ತಿದೆ. ಅದು ಮಾಡರ್ನ್ ಸೈಕಾಲಜಿಗೂ ಗೊತ್ತಿದೆ. ಮನಸ್ಸು ಅತ್ಯಂತ ಅದ್ಭುತವಾದ ಒಂದು ಕಂಪ್ಯೂಟರು. ಅದು 12 ಬಿಲಿಯ ಸೆನ್ಸೇಷನಲ್ ಸೆಂಟರ್ಸ್ಗಳನ್ನು, ಸ್ವಿಚ್ಗಳನ್ನು ಹೊಂದಿರತಕ್ಕಂಥ ಒಂದು ಅದ್ಭುತ ಕಂಪ್ಯೂಟರ್. ಇದಿಷ್ಟು ಮಾಡರ್ನ್ ಸೈಂಟಿಸ್ಟಿಗೂ ಗೊತ್ತಿದೆ. ಆದರೆ ಅದು ಭೀಮೋಹಿ ದೇವ ಅಂತ, ಅದು ದೊಡ್ಡ ದೇವತಾ ಶಕ್ತಿ ಮನಸ್ಸು. ಮತ್ತು ಅಷ್ಟೇ ಅಲ್ಲ, ಇಟ್ ಈಸ್ ಹಾರಿಬಲ್ ಅಂತಾರೆ ಭೀಮಃ ಅಂತ. ಯಾಕೆಂದರೆ ಮನುಷ್ಯನ ಬದುಕನ್ನು ಹಾಳು ಮಾಡುವುದೇ ಮನಸ್ಸು, ಉದ್ಧಾರ ಮಾಡುವುದು ಅದೇ. ಮನುಷ್ಯ ಅಧಪಾತಕ್ಕೆ ಹೊಂದಿದ್ದಕ್ಕೆ ಯಾರೂ ಕಾರಣ ಅಲ್ಲ, ಅವನ ಮನಸ್ಸೇ ಕಾರಣ. ಯಾಕೆಂದರೆ ಯೋ ಯಚ್ಛ್ರದ್ಧ ಸಯೇವ ಸಹ. ಇವತ್ತು ನೋಡಿ ಮನಸ್ಸು ಎಷ್ಟು ಅಪಾಯಕಾರಿ ಅಂದರೆ, ವಸ್ತುಸ್ಥಿತಿ ಏನು ಯಾರಿಗೂ ಗೊತ್ತಿಲ್ಲ, ಜಗತ್ತಿನ ಸತ್ಯ ಸ್ಥಿತಿ. ಆದರೆ ನಾನು ಯಾವುದು ನಂಬಿದೆನೋ ಅದು ನನ್ನ ಪಾಲಿಗೆ ಸತ್ಯ ಅಂತ ನನ್ನ ಮನಸ್ಸು ಕನ್ಫರ್ಮ್ ಮಾಡಿಬಿಡ್ತದೆ. ನೀವು ಏನು ನಂಬಿದ್ದೀರೋ ಅದೇ ಜಗತ್ತಿನ ಸತ್ಯ. ಇಫ್ ಯು ಆರ್ ಶಂಕರೈಟ್, your mind believes that what is told by Shankara is the final truth. If you are Ramanujite, ಆ ಮನಸ್ಸು ಹೇಳುತ್ತೆ ರಾಮಾನುಜರು ಹೇಳಿದ್ದೇ ಕೊನೆ ಸತ್ಯ. ಇಫ್ ಯು ಆರ್ ಎ ಮಾಧ್ವ, ನಿಮ್ಮ ಮನಸ್ಸು ಹೇಳುತ್ತೆ ಮಧ್ವಾಚಾರ್ಯ ಹೇಳಿದ್ದೇ ಕೊನೆ ಸತ್ಯ ಅಂತ. ಇಫ್ ಯು ಆರ್ ಎ ಮುಸ್ಲಿಂ, ನಿಮ್ಮ ಮನಸ್ಸು ಹೇಳುತ್ತೆ ಫಾಲೋ ಬಿನ್ ಲಾಡೆನ್. ಅವನು ಇಸ್ಲಾಂನಲ್ಲಿ ಏನು ಹೇಳಿದೆ ಅದೇ ಜಗತ್ತಿನಲ್ಲಿ ಸತ್ಯ, ಉಳಿದವರನ್ನು ಸೊಂಟ ಮುರಿದು ಹಾಕಿ. ಯಾಕೆಂದರೆ ಬೇರೆ ಸತ್ಯದ ಸಾಧ್ಯತೆಯನ್ನು ಯೋಚಿಸದಷ್ಟು ಆ ಮನಸ್ಸು ಭಯಾನಕವಾಗಿ ಮೂಢವಾಗಿ ಬಿಟ್ಟಿದೆ. ಎಷ್ಟು ಮೂಢ ಅಂದರೆ, ಮನಸ್ಸು ಎಷ್ಟು ಮೂಢವಾಗುತ್ತೋ ಅಷ್ಟು ಹೆಚ್ಚು ಮನುಷ್ಯ ಫೆನೆಟಿಕ್ ಆಗ್ತಾನೆ, ಟೆರರಿಸ್ಟ್ ಆಗ್ತಾನೆ. ಟೆರರಿಸಮ್ ಅನ್ನೋದು ದಡ್ಡತನದ ಪರಾಕಾಷ್ಠೆ ಒಂದು ಅಭಿವ್ಯಕ್ತಿ ಅಷ್ಟೇ.
ಮನುಷ್ಯ ಯಾವಾಗ ಟೆರರಿಸ್ಟ್ ಆಗ್ತಾನೆ ಅಂದರೆ ನಾನು ತಿಳ್ಕೊಂಡದ್ದು ಮಾತ್ರ ಸತ್ಯ, ಉಳಿದದ್ದೆಲ್ಲ ಸುಳ್ಳು ಅಂತ. ಇನ್ಯಾರಿಗೂ ಬುದ್ಧಿ ಇಲ್ಲ, ನನಗೊಬ್ಬನಿಗೆ ಮಾತ್ರ ಬುದ್ಧಿ ಅಂತ ತಿಳ್ಕೊಂಡ ಜಗತ್ತಿನ ದಡ್ಡರಿಗೆ, ಸರ್ವಶ್ರೇಷ್ಠ ದಡ್ಡನಿಗೆ ನೊಬೆಲ್ ಪ್ರೈಸ್ ಕೊಡಬೇಕಾದ್ರೆ ಇಂಥವ್ರಿಗೆ ಕೊಡಬೇಕು, ಅಂಥವ್ರಿಗೆ ಟೆರರಿಸ್ಟ್ ಆಗ್ತಾರೆ. ಹಾಗಾಗಿ ಇನ್ನೊಬ್ಬರ ತಿಳ್ಕೊಂಡದ್ದು ಸತ್ಯ ಇರಬಹುದು, ನಾನೇ ದಡ್ಡ ಇರಬಹುದು, ನನ್ನ ತಿಳುವಳಿಕೆ ತಪ್ಪಿರುವ ಸಾಧ್ಯತೆ ಇದೆ ಅನ್ನೋ ಎಚ್ಚರ ಇರೋನು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಹಿಂಸೆ ಮಾಡೋದಿಲ್ಲ. ಹಾಗಾಗಿ ಅದಕ್ಕೆ ಹೇಳಿದ್ರು ಭೀಮೋಹಿ ದೇವ ಅಂತ. ಈ ಮನಸ್ಸು ಅನ್ನತಕ್ಕಂಥ ಒಂದು ಶಕ್ತಿ ಉಂಟಲ್ಲ, ಅದು ಭಯಾನಕ. ಇಟ್ ಈಸ್ ಹಾರಿಬಲ್. ಯಾಕೆಂದ್ರೆ ನಿನ್ನನ್ನೇ ಕೊಲ್ಲುತ್ತೆ ಅದು. ನಿನ್ನೊಳಗೆ ಕೂತು ನಿನ್ನ ತಲೆ ಕೆಡಿಸಿ ನಿನ್ನನ್ನೇ ದಾರಿ ತಪ್ಪಿಸಿ ನಿನ್ನನ್ನು ಅಧಪಾತ ಮಾಡ್ತಕ್ಕಂಥ ಅತ್ಯಂತ ಮೋಸ್ಟ್ ಪವರ್ಫುಲ್ ವೆಪನ್ ಈಸ್ ವಿತ್ ಯು ಆ್ಯಂಡ್ ದಟ್ ಈಸ್ ಯುವರ್ ಮೈಂಡ್. ಹೊರಗಿನ ಶತ್ರುಗಳ ಆಯುಧ ಅಲ್ಲ, ಗನ್ನಲ್ಲ, ನಿನ್ನ ಮನಸ್ಸೇ ನಿನಗೆ ದೊಡ್ಡ ಶತ್ರು. ಅದು ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುಹು. ಅಲ್ಲಿ ಆತ್ಮ ಅಂದರೆ ಮನಸ್ಸು ಅಂತ ಅರ್ಥ. ಅನೇಕ ಅರ್ಥಗಳಲ್ಲಿ ಒಂದು ಅರ್ಥ, ಮನಸ್ಸೇ ನಿನ್ನ ದೊಡ್ಡ ಬಂಧು, ಮನಸ್ಸೇ ನಿನ್ನ ದೊಡ್ಡ ಶತ್ರು. ಮನುಷ್ಯನನ್ನ ಹಾಳು ಮಾಡತಕ್ಕ ದೊಡ್ಡ ಶತ್ರು ಎಲ್ಲಿಯೂ ಹೊರಗೆ ನೀವು ಹುಡುಕಿದ್ರೆ ಸಿಗೋಲ್ಲ, ಅದು ನಮ್ಮೊಳಗೆ ಇದೆ, ನಮ್ಮ ಮನಸ್ಸು. ಅದರಿಂದ ಎಲ್ಲ ಇಂದ್ರಿಯಗಳು ಕೂಡ, ಎಲ್ಲ ದೇವತಾ ಶಕ್ತಿಗಳು, ಇಂದ್ರಾದಿ ದೇವತೆಗಳು ಅಲ್ಲಿ ತಗೊಂಡಾಗ ಇಲ್ಲಿ ಎಲ್ಲ ಇಂದ್ರಿಯಗಳು, ಇಂದ್ರಾದಿ ದೇವತೆಗಳು, ಇಂದ್ರಂ ಇಂದ್ರಿಯಂ, ಅದೆಲ್ಲವೂ ದೇವತೆಗಳ ಈ ಮನಸ್ಸಿನ ಅಧೀನ. ಎಲ್ಲ ಇಂದ್ರಿಯಗಳು ಮನಸ್ಸಿನ ಅಧೀನ, ಎಲ್ಲ ದೇವತೆಗಳು ಕೂಡ ಶಿವನ ಅಧೀನ. ಮನೋಹಿ ನಾನ್ಯಸ್ಯ ವಶಂ ಸಮೇತಿ. ಆದರೆ ಮನಸ್ಸು ಇನ್ಯಾವ ದೇವತೆಗಳು, ಯಾವ ಇಂದ್ರಿಯಕ್ಕೂ ಅಧೀನ ಆಗೋದಿಲ್ಲ, ಶಿವ ಇನ್ಯಾವ ದೇವತೆಗಳಿಗೂ ಅಧೀನನಾಗಿ ನಡ್ಕೊಳ್ಳೋದಿಲ್ಲ. ಎಲ್ಲ ಇಂದ್ರಾದಿ ದೇವತೆಗಳು ಮೀರಿ ನಿಂತ ಶಕ್ತಿ ಮನಸ್ಸಿನ ನಿಯಾಮಕ ಶಕ್ತಿ ಆದಂಥ ಶಿವ ಅಥವಾ ರುದ್ರ. ಅವನು ಶಿವ ಆದರೆ ಒಳ್ಳೆಯದು, ರುದ್ರ ಆಗಿಬಿಟ್ರೆ ನಮ್ಮನ್ನು ಅಳಿಸ್ತಾನೆ. ಸೊ ಅದೇ ರುದ್ರಶಕ್ತಿ ಆದಾಗ ರೋದಯತಿ ನಮ್ಮನ್ನು ಅಳಿಸ್ತಾನೆ. ಉಳಿದದ್ದನ್ನೆಲ್ಲ ಅಳಿಸಿಬಿಡಬೇಕು ಅಂತ ನಾವು ಹೊರಡೋದು, ನಮ್ಮನ್ನೇ ಅಳಿಸ್ತಾನೆ. ಇನ್ನೊಂದನ್ನು ನಾಶ ಮಾಡುವುದರ ಮೂಲಕ ನಾವೇ ಅಳಬೇಕಾಗತ್ತೆ. ನಾಳೆ ಅಂತ್ಯಕಾಲದಲ್ಲಿ ಪಶ್ಚಾತ್ತಾಪ ಪಟ್ಟು ಬರೇ ಕಣ್ಣೀರು, ಇನ್ನೇನೂ ಮಾಡಲಿಕ್ಕೆ ಅಸಹಾಯಕವಾದ ಕಣ್ಣೀರಿನಿಂದ ನಮ್ಮನ್ನು ತೋಯಿಸಿ ನಾವು ಸಾಯಬೇಕಾಗತ್ತೆ. ಆ ದುಡುಕು ಮನಸ್ಸು ಅಷ್ಟು ದುಡುಕಿನಿಂದ ಮಾಡಬಾರದ ಕೆಲಸವನ್ನು ಮಾಡಿಸಿಬಿಡುತ್ತೆ. ಕನ್ವಿಕ್ಷನ್ ಆವಾಗ ಏನು ಧೈರ್ಯ, ಮಾಡಬಾರದ ಕೆಲಸ ಮಾಡುವುದಕ್ಕೆ ಒಂದು ಕನ್ವಿಕ್ಷನ್ ಕೊಡುವುದು ಯಾವುದದು? ಮನೋಹಿ ಭೀಮಃ. ಅದು ಇಟ್ ಈಸ್ ಹಾರಿಬಲ್ ಅಂತಂದ್ರೆ ಭಯಾನಕ. ಅದು ಮಾಡಬಾರದ ಕೆಲಸ ಮಾಡುವುದಕ್ಕೆ ಧೈರ್ಯ ಕೊಡುತ್ತೆ. ಆಮೇಲೆ ತಾನೇ ಮಹಾನ್ ಜಾಣ, ತನ್ನ ನಿರ್ಧಾರವೇ ಕರೆಕ್ಟು, ತಾನೇ ಬುದ್ಧಿವಂತ ಅಂತಕ್ಕಂಥ ಭ್ರಮೆ ಕೊಡುತ್ತೆ. ಅದು ಏನೇನು ಮಾಡುತ್ತೆ ಅದು ಹೇಳಲಿಕ್ಕಿಲ್ಲ, ಅದ್ಭುತವಾದಂಥ ಒಂದು ಶಕ್ತಿ ಅದು. ಅದರಿಂದ ಮನಃಪರಂ ಕಾರಣ ಮಾಮನಂತಿ, ನಮ್ಮ ಇಡೀ ಬದುಕನ್ನು ನಿಯಂತ್ರಿಸ್ತಕ್ಕಂಥದ್ದು ನಮ್ಮ ನಂಬಿಕೆ. ನೋಡಿ, ನಾವು ಹೇಗೆ ನಂಬಿದೆಯೋ ಅದು ನಮ್ಮ ಪಾಲಿಗೆ ಸತ್ಯ. ವಸ್ತುಸ್ಥಿತಿ ಏನು ಯಾರಿಗೂ ಗೊತ್ತು. ಶ್ರದ್ಧಾಮಯೋಯಂ ಪುರುಷಃ ಯೋ ಯಚ್ಛ್ರದ್ಧಾ ಸ ಏವ ಸಹ. ಅದೇ ಹೇಳಿದ್ರು ಮನಃಪರಂ ಕಾರಣಂ. ನಮ್ಮ ಮನಸ್ಸು ಯಾವುದನ್ನು ನಂಬಿತೋ ಅದು ನಮ್ಮ ಪಾಲಿಗೆ ಸತ್ಯ. ಆದ್ದರಿಂದಲೇ ಮನಸ್ಸಿನ ಸೈಕಾಲಜಿ ಗೊತ್ತಿದ್ದವರು ಏನು ಹೇಳ್ತಾರೆ ಅಂದರೆ, ಮನಸ್ಸಿನಲ್ಲಿ ಮೊದಲು ತಪ್ಪು ಉಪಾಸನೆ ಮಾಡಿ ಆಮೇಲೆ ಮಾಡ್ತಾ 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 ಸರಿ ಬರುತ್ತೆ ಅಂತ ಕೆಲವರು ಸೈಕಾಲಜಿ ಗೊತ್ತಿಲ್ಲದೆ ಇದ್ದ ಫಿಲಾಸಫರ್ಸ್ ಹೇಳ್ತಾರೆ. ಮೊದಲು ತಪ್ಪನ್ನು ಉಪಾಸನೆ ಮಾಡಿ ಮತ್ತೆ ಮಾಡ್ತಾ ಮಾಡ್ತಾ ಅದು ಕರೆಕ್ಟ್ ಆಗತ್ತೆ ಅಂತ. ಎಂದೂ ಆಗೋದಿಲ್ಲ. ಮನಸ್ಸಿನ ಸ್ವಭಾವ ಏನಂದ್ರೆ, ನೀವು ಏನನ್ನು ಫೀಡ್ ಮಾಡಿದ್ರೋ, ಏನನ್ನು ಉಪಾಸನೆ ಮಾಡಿದ್ರೋ ಅದನ್ನು ಕನ್ಫರ್ಮ್ ಮಾಡೋದು, ಅದನ್ನು ಮತ್ತಷ್ಟು ನಂಬೋದು, ಗಟ್ಟಿಯಾಗಿ ಸ್ಟಿಕ್ ಆನ್ ಆಗೋದು ಮನಸ್ಸಿನ ಸ್ವಭಾವ. ಮನಸ್ಸಿನ ಸೈಕಾಲಜಿ ಗೊತ್ತಿದ್ದವರು ತಪ್ಪು ಉಪಾಸನೆ ಮಾಡಿ 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 ಕೊನೆಗೆ ಸರಿಯಾದ ಉಪಾಸನೆ ಬರ್ತದೆ ಅಂತ ಹೇಳೋದು ಉಂಟಲ್ಲ, ಇದು 100ಕ್ಕೆ 100ರಷ್ಟು ಅನ್ಸೈಕಲಾಜಿಕಲ್ ಫಿಲಾಸಫಿ. ನಮ್ಮಲ್ಲಿ ಇದು ದೊಡ್ಡ ವೇದಾಂತ. ಮೊದಲು ತಪ್ಪನ್ನೇ ಜಗತ್ತನ್ನು ಸತ್ಯ ಅಂತ ತಿಳ್ಕೊಳ್ಳಿ, ಕ್ರಮೇಣ ಸುಳ್ಳು ಅಂತ ಗೊತ್ತಾಗತ್ತೆ. ಮೊದಲು ಭಿನ್ನ ಅಂತ ತಿಳ್ಕೊಳ್ಳಿ, ಕ್ರಮೇಣ ಒಂದೇ. ಭಿನ್ನ ಅಂತ ತಿಳ್ಕೊಂಡ್ರೆ ಭಿನ್ನ ಅಂತಲೇ ಕನ್ಫರ್ಮ್, ಸತ್ಯ ಅಂತ ತಿಳ್ಕೊಂಡು ಸತ್ಯ ಅಂತಲೇ. ಮೊದಲು ಒಂಥರ ತಿಳ್ಕೊಳ್ಳೋದು, ಅದಕ್ಕೆ ವಿರುದ್ಧವಾಗಿ ಮೈಂಡ್ ಕನ್ಕ್ಲೂಡ್ ಮಾಡೋದಿಲ್ಲ. ಇಟ್ ಈಸ್ ಮೋಸ್ಟ್ ಅನ್ಸೈಕಲಾಜಿಕಲ್ ಫಿಲಾಸಫಿ. ಯಾರಾದರೂ ಸೈಕಾಲಜಿ ಸ್ವಲ್ಪ ಗೊತ್ತಿದ್ದವರಿಗೆ ಅಸಹ್ಯ ಅನಿಸ್ತದೆ ಇಂಥ ಫಿಲಾಸಫಿ. ಒಂದು ಉಪಾಸನೆ ಅಸತ್ಯದ ಉಪಾಸನೆಯಿಂದ ಸತ್ಯದ ಕಡೆಗೆ ಹೋಗೋದು ಅಂತ, ಆಗೊಂದು ಕ್ರಮವೇ ಇಲ್ಲ. ಮನಸ್ಸು ಅಸತ್ಯವನ್ನು ಉಪಾಸನೆ ಮಾಡಿದ್ರೆ ಅಸತ್ಯವನ್ನೇ ಸತ್ಯ ಅಂತ ಗಟ್ಟಿ ನಂಬಿ ಕೂತು ಬಿಡ್ತದೆ, ನಮ್ಮನ್ನ ಅಸತ್ಯದ ಕಡೆಗೆ ಕೊಂಡೊಯ್ತದೆ. ಎಂದೂ ಸತ್ಯದ ಕಡೆ ಹೋಗೋದು ಸಾಧ್ಯ ಇಲ್ಲ. ಇದು ಬಹಳ ವಿಚಿತ್ರವಾದಂಥ ಮನಸ್ಸಿನ ಒಂದು ಅದ್ಭುತವಾದ ನಾಟಕ. ಅದನ್ನ ಪ್ರಾಯ ಕೃಷ್ಣ ಈ ಅಧ್ಯಾಯದಲ್ಲಿ ತೋರಿಸುವಷ್ಟು ಆ ಭಿಕ್ಷುವಿನ ಒಂದು ಕಥೆಯ ನೆಪದಿಂದ ಈ ತನಕ ಎಲ್ಲೂ ಹೇಳಲಿಲ್ಲ ಕೃಷ್ಣ. ಅದು ಮನಃಶಾಸ್ತ್ರದ ಒಂದು ಅದ್ಭುತವನ್ನು. ಅಲ್ಲಪ್ಪ, ಮನಸ್ಸು ಏನು ಮಾಡುತ್ತೆ? ಅವನು ಹೇಳಿದಾನ, ಜನಾಹ
ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗ್ರಹ ಕರ್ಮ ಕಾಲ. ದೇಹ ಅನ್ನುವುದು ಸುಖ ದುಃಖಕ್ಕೆ ಕಾರಣ ಅಲ್ವಾ? ದೇಹ ಇಲ್ಲದಿದ್ರೆ ಸುಖ ಆಗತ್ತಾ? ದೇಹ ಇಲ್ಲದ ಸುಖ. ಈ ದೇಹಕ್ಕೆ ನಾವೇನೋ ಒಂದು ಪೌಡ್ರ್ ಗಿೌಡ್ರ್ ಹಾಕಿದ್ರೆ ಸುಖ ಆಗತ್ತೆ, ಮುಳ್ಳು ಚುಚ್ಚಿದ್ರೆ ದುಃಖ ಆಗತ್ತೆ. ದೇಹ ಅಲ್ವಾ ಕಾರಣ ಅದಕ್ಕೆ? ಇದಕ್ಕೆ ದೇಹವೇ ಇಲ್ಲದಿದ್ದರೆ, ನಮಗೊಂದು ದರಿದ್ರ ಮುಖವೇ ಇಲ್ಲದ್ರೆ ಪೌಡ್ರ್ ಹಚ್ಚಿಕೊಳ್ಳೋದು ಯಾವುದಕ್ಕೆ? ಆನಂದ ಆಗೋದು ಯಾರಿಗೆ? ಅದನ್ನ ಪೌಡ್ರ್ ಹಚ್ಚಿಕೊಂಡಾಗ ಸುಖ ಆಗತ್ತೆ. ಘಮ್ಮ ಅಂತ ನಮಗೂ ಇನ್ನೊಬ್ಬರಿಗೂ ಕೂಡ ಏನೋ ಒಂಥರ, ಕೆಲವರು ಮೂಗು ಮುಚ್ಕೋಬಹುದು, ಕೆಲವರು ಮೂಗು ಅರಳಿಸಿ ಅಂತೂ ಇನ್ನೊಬ್ಬರಿಗೂ ನಾವು ಪೌಡ್ರ್ ಹಚ್ಚಿದ್ದೇವೆ ಅನ್ನೋದನ್ನು ದಾಖಲೆ ಆಗತ್ತೆ. ಅವರಿಗೆ ಬೇಜಾರೋ ಕೋಪವೋ ಖುಷಿಯೋ ಏನೋ ಆಗತ್ತೆ. ನಮಗಂತೂ ಅವರಿಗೆ ಬೇಜಾರು ಮಾಡಿದವಂತೂ ಖುಷಿ ಆಗತ್ತೆ. ನಮಗೆ ಎಲ್ಲೋ ಖುಷಿಯೇ ಆಗೋದು ಪೌಡ್ರ್ ಹಚ್ಚಿಕೊಂಡು. ಆಯಿತು, ಈ ಮುಳ್ಳು ಚುಚ್ಚಿದ್ರೆ ದುಃಖ, ಇದರ ದೇಹದಿಂದಲ್ವಾ? ಸೊ ಸುಖ ದುಃಖಕ್ಕೆ ಕಾರಣ ದೇಹ ಅನ್ನೋದು ಇಷ್ಟು ಸ್ಪಷ್ಟವಾಗಿರುವಾಗ ಸುಖ ದುಃಖಕ್ಕೆ ದೇಹ ಕಾರಣ ಅಲ್ಲ ಅಂತ ಹೇಗೆ ಹೇಳೋದು ನೀವು? ಮನಸ್ಸು ಕಾರಣ ಅಂತ. ಮನಸ್ಸೆಂತ ಕಾರಣ? ಇದು ದೇಹ. ದೇಹದ ಮೂಲಕ ಸುಖ, ದೇಹದ ಮೂಲಕ ಭೋಗಾಯತನ. ಅದಕ್ಕೆ ಡೆಫಿನಿಷನೇ ಹಾಗೆ ಹೇಳ್ತಾರೆ. ಭೋಗ, ವಿಷಯ ಭೋಗಕ್ಕೆ ದೇಹ ಇಲ್ಲದಿದ್ರೆ ಭೋಗ ಎಲ್ಲಿ? ಭೋಗ ಇಲ್ಲದಿದ್ರೆ ಸುಖ ಎಲ್ಲಿ? ದುಃಖ ಎಲ್ಲಿ? ನಾವು ಉಣ್ಣುವುದು ದೇಹ ಬಾಯಿ ಇರೋದ್ರಿಂದ, ಉಂಡದ್ರಿಂದ, ನೀರು ಕುಡಿದ್ರಿಂದ, ಕಾಫಿ ಕುಡಿದ್ರಿಂದ ಅಥವಾ ಕುಡಿಬಾರದ್ದು ಕುಡಿದ್ರಿಂದ ಖುಷಿ ಆಗುತ್ತೆ. ಯಾಕೆ? ದೇಹ ಇರೋದ್ರಿಂದ. ದೇಹ ಇದ್ರೆ ಕುಡಿಯುವುದು ಎಲ್ಲಿಗೆ? ಒಳಗೆ ಹೋಗುದು ಎಲ್ಲಿಗೆ? ಅದರಿಂದ ದೇಹವೇ ಸುಖ ದುಃಖಕ್ಕೆ ಕಾರಣ ಅಂತ ಅನ್ನೋದು ಇದು ಜನರಲ್ ಆಗಿ ಯಾವನೋ ಕಾಮನ್ ಸೆನ್ಸ್ ಇದ್ದೋ ಹೇಳುವಂಥದ್ದು. ಅವನು ಹೇಳ್ತಾನೆ ಅಲ್ಲ, ದೇಹ ಅಲ್ಲ, ಮನಸ್ಸು ಕಾರಣ, ದೇಹ ಅಲ್ಲವೇ ಅಲ್ಲ. ಯಾಕೆಂದರೆ ಅವನು ಹೇಳ್ತಾನೆ ನೋಡಿ, ಜನೋಸ್ಯ ಹೇತು ಸುಖ ದುಃಖಯೋಶ್ಚೇತ್ ಜನ ಅಸ್ಯ ಸುಖ ದುಃಖಯೋ ಹೇತುಶ್ಚೇತ್. ಜನ ಅಂದರೆ ಯಾವುದರಿಂದ ಜನ್ಯತೆ ಈ ಜೀವ ಹುಟ್ಟಿ ಬರ್ತಾನೋ ಅದು ಜನ. ಅಂದರೆ ನಾವು ಜನನ ಆಗುವುದು ಅಂದರೆ ಯಾವುದು? ದೇಹದಿಂದ ಜನನ ಅಷ್ಟೇ, ಮತ್ತೆ ಜೀವಕ್ಕೆ ಜನನ. ಅದರಿಂದ ಜನ ಅಂದರೆ ಯಾವುದರಿಂದ ಈ ಜೀವದ ಜನನ ಅನ್ನೋದು ತೀರ್ಮಾನಿಸಲ್ಪಡ್ತದೋ ಅದು ಜನ. ಜನ ಅಂದರೆ ನಾವು ಕನ್ನಡದಲ್ಲಿ ಹೇಳುವಂಥ ಜನ ಅಲ್ಲ. ಜನ ಅಂದರೆ ಬಾಡಿ. ಜನೋಸ್ಯ ಹೇತು, ಸುಖ ದುಃಖಕ್ಕೆ ಈ ದೇಹವೇ ಕಾರಣ. ದೇಹ ಇರೋದ್ರಿಂದ ಸುಖ ಆಗತ್ತೆ. ದೇಹ ಈ ಭ್ರಮೆಯಿಂದಲೇ ಅದು ಮುಂದೆ ಅದನ್ನು ಪರಿಹಾಸ ಮಾಡಿ ಎಷ್ಟೋ ಜನರು ದುಃಖದಿಂದ ಪಾರಾಗಬೇಕು ಅಂತ ಆತ್ಮಹತ್ಯೆ ಮಾಡಿಕೊಳ್ತಾರಲ್ಲ. ಅದ ಕಾರಣ ಅಂದರೆ ಈ ದೇಹ ಇರೋದಲ್ಲ ದುಃಖ ಕಾರಣ. ಈ ದೇಹಕ್ಕೆ ಒಳಗೊಂಡ್ಬಿಟ್ರೆ ದುಃಖ ಇಲ್ಲ ಅಂತ ಅವ್ರ ಕಾರಣ. ಬೇರೆ ದೇಹಕ್ಕಿಂತ ಅತಿರಿಕ್ತವಾದಂತಹ ಸುಖ ದುಃಖದ ಕಾರಣದ ಅರಿವು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ಅವ್ರು ದುಃಖಿಸ್ತಾ ಇರುವ ಮೈಂಡ್ ಉಂಟಲ್ಲ, ಅದು ಸಾಯೋಲ್ಲ, ಅದು ಒಟ್ಟಿಗೆ ಹೋಗ್ತಾ ಇರ್ತದೆ. ಅದು ಅನಂತ ದುಃಖ. ಅದು ಅದರ ಎಚ್ಚರ ಇಲ್ಲದೆ ಈ ಬಾಡಿಯಿಂದ ದುಃಖ ಆಗೋದು. ಅದರಿಂದ ನಾನು ಸೂಸೈಡ್ ಮಾಡಿಕೊಂಡ್ರೆ ದುಃಖ ಹೋಗುತ್ತೆ ಅನ್ನೋದು ಭ್ರಮೆ. ಅದ ಕಾರಣ ಜನೋಸ್ಯ ಹೇತು ಸುಖ ದುಃಖಯೋಹೋ ಅಂತ. ದೇಹಕ್ಕೆ ಈ ದೇಹವೇ ಸುಖ ದುಃಖಕ್ಕೆ ಕಾರಣ ಅನ್ನೋ ಭ್ರಮೆಯಿಂದ ಮತ್ತು ದೇಹಾತಿರಿಕ್ತವಾದ ಆತ್ಮದ ಅಸ್ತಿತ್ವದ ಬಗ್ಗೆ ಭರವಸೆ ಇಲ್ಲದೇ ಇರುವುದರಿಂದ ಆಗ್ತಕ್ಕಂಥ ಕ್ರಿಯೆಗಳಿವೆ. ಜನೋಸ್ಯ ಹೇತು ಸುದುಃಖಯೋಶ್ಚೇತ್. ಈ ಸುಖ ದುಃಖಗಳಿಗೆ ಕಾರಣ ಈ ದೇಹ ಅಂತಾದರೆ ಅವನು ಹೇಳ್ತಾನೆ ಕಿಮಾತ್ಮನಶ್ಚ ಅತ್ರ ಹಿ ಭೌಮಯೋಸ್ತತ್. ಹಾಗಾದರೆ ಅವನು ಹೇಳ್ತಾನೆ, ನನಗೆ ಗೊತ್ತಿದೆ ಈ ದೇಹಕ್ಕಿಂತ ಭಿನ್ನವಾದ ಒಂದು ಆತ್ಮ ಇದೆ ದೇಹದೊಳಗೆ. ಆ ಆತ್ಮ ತಾನೇ ಅನುಭವಿಸುವುದು ಸುಖ ದುಃಖವನ್ನು. ದೇಹಕ್ಕೆ ಆದರೂ ದೇಹ ಅನ್ನೋ ಅಧಿಷ್ಠಾನದಲ್ಲಿ ಅನುಭವಿಸುವನು ಯಾರು? ಆತ್ಮ ಅನುಭವಿಸ್ಬೇಕಲ್ವಾ. ಆದರೆ ಆತ್ಮನಿಗೆ ಏನು ಸಂಬಂಧ? ಆತ್ಮನಿಗೇನು ಸಂಬಂಧ ಇಲ್ಲ. ಯಾಕೆಂದರೆ ಭೌಮಯೋಸ್ತತ್, ಮಣ್ಣು ನೀರು ಬೆಂಕಿಯಿಂದ ಆಗಿರತಕ್ಕಂಥ ದೇಹ, ಅದರಲ್ಲಿ ಭೋಗ ಇದೆ. ಆತ್ಮ ಅದರಿಂದ ನಿರ್ಲಿಪ್ತ. ಅವನು ಮಣ್ಣಿನಿಂದ ಆದವನಲ್ಲ, ನೀರಿನಿಂದ ಆದವನಲ್ಲ, ಬೆಂಕಿಯಿಂದ ಆದವನಲ್ಲ. ಕಿಮಾತ್ಮನಶ್ಚ ಅತ್ರ ಹಿ ಭೌಮಯೋಸ್ತತ್. ಆ ದೇಹಕ್ಕೆ ಸುಖ ದುಃಖ ಅಲ್ವಾ, ಮತ್ತೆ ಆತ್ಮನಿಗೆ ಯಾಕೆ ಸುಖ ದುಃಖ ಆಗಬೇಕು? ಆತ್ಮನಿಗೆ ಸಂಬಂಧವೇ ಇಲ್ಲ. ಆತ್ಮನಿಗೆ ಸುಖ ದುಃಖ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ದೇಹದ ಮೂಲಕ ಆಗುವುದಾದ್ರೆ. ದೇಹದವೇ ಸುಖ ದುಃಖಕ್ಕೆ ಕಾರಣ ಆಗಿದ್ದರೆ ಆತ್ಮಕ್ಕೂ ದೇಹಕ್ಕೂ ಏನು ಸಂಬಂಧ ಇಲ್ಲ ಅಂತ ನಾವು. ಇದೇ ಮಾತು ಜಡಭರತ ಹೇಳಿದ್ದ. ಪಲ್ಲಕ್ಕಿ ಹೊತ್ಕೊಂಡು ಹೋಗುವಾಗ, ಏನಯ್ಯ ಹೆಗಲ ಮೇಲೆ ಪಲ್ಲಕ್ಕಿ ಇದೆ ಅನ್ನೋ ಎಚ್ಚರ ಇಲ್ಲದೇನು ಹೇಳ್ತಾನೆ, ನನಗೇನು ಸಂಬಂಧ? ಹೆಗಲ ಮೇಲೆ ಪಲ್ಲಕ್ಕಿ ಇದೆ ನನಗೇನು ಸಂಬಂಧ? ನೆಲದ ಮೇಲೆ ಕಾಲಿದೆ, ಕಾಲಿನ ಮೇಲೆ ಸೊಂಟ ಇದೆ, ಸೊಂಟದ ಮೇಲೆ ಎದೆ ಇದೆ, ಎದೆ ಮೇಲೆ ಹೆಗಲಿದೆ, ಹೆಗಲ ಮೇಲೆ ಪಲ್ಲಕ್ಕಿ ಇದೆ, ನನಗೇನು ಸಂಬಂಧ ಕೇಳ್ತಾನೆ. ನನಗೆ ಇದು ಯಾವುದು ನನ್ನ ಸಂಬಂಧಪಟ್ಟದ್ದಲ್ಲ. ಹಾಗೆ ಹೇಳ್ತಾನೆ, ಆತ್ಮ ಅನ್ನುವಂಥ ವಸ್ತುವಿಗೆ ಸಂಬಂಧಪಟ್ಟದ್ದಲ್ಲ ಹಾಗಾದ್ರೆ ಸುಖ ದುಃಖ. ದೇಹಕ್ಕೆ ಭೌಮಯೋಸ್ತತ್, ಎರಡು ದೇಹಗಳು, ಭೌಮಯೋ ಅಂತ ಯೋಚನೆ ಕೊಡ್ತಾನೆ. ಎರಡು ದೇಹಗಳು, ಒಬ್ಬ ಹೊಡಿತಾನೆ, ಒಬ್ಬ ತಿಂತಾನೆ. ಯಾವುದು? ಆ ದೇಹ ಹೊಡಿತದೆ, ಈ ದೇಹ ತಿನ್ನುತ್ತೆ. ಆತ್ಮನಿಗೇನಾಯಿತು? ಅವನಿಗೇನು ಸಂಬಂಧ? ಏನು ಸಂಬಂಧ ಇಲ್ಲ ದೇಹಕ್ಕೆ. ಅದಕ್ಕೆ ಭೌಮಯೋಸ್ತತ್. ಅವನು ಹೇಳಿದ್ರೆ ಹೇಗೆ ಅಂದರೆ, ಅದಕ್ಕೆ ಉದಾಹರಣೆ ಕೋಪಿಸ್ಕೊಳ್ತೇವಲ್ಲ, ಅವನು ಹೊಡೆದ ಅಂತ ಸಿಟ್ಟು ಬರುತ್ತೆ ನನಗೆ ನೋವಾಯಿತು ಅಂತೇಳಿ. ಅವನು ಹೊಡೆದ, ಅವನು ಸಿಟ್ಟು ಬರುತ್ತೆ. ಹೌದಾ? ಬರಬಾರ್ದು, ಯಾಕೋದುಂಟಾ? ಒಂದು ದೃಷ್ಟಾಂತ ಕೊಡ್ತಾರೆ. ಹೇಳ್ತಾನೆ,
ಜಿಹ್ವಾಂ ಕ್ವಚಿತ್ ಸಂದಶತಿ ಸ್ವದದ್ಭಿ ತದ್ವೇದನಾಯಂ ಕಥಮಾಯ ಕುಪ್ಯೇತು. ಈಗ ಇನ್ನೊಬ್ಬನ ಹೊಡೆದಾಗ ಸಿಟ್ಟು ಬರುತ್ತಲ್ವ ನಿನಗೆ, ನೀನೇ ನಾಲಿಗೆ ಕಚ್ಚಿಕೊಳ್ತೀವಿ, ಗೊತ್ತಿಲ್ಲ ಮಾತಾಡುವಾಗ ಯಾರ ಮೇಲೆ ಸಿಟ್ಟು ಮಾಡ್ತಿ? ಜಿಹ್ವಾಂ ಕ್ವಚಿತ್ ಸಂದಶತಿ ಸ್ವದದ್ಭಿ, ನನ್ನ ನಾಲಿಗೆಯನ್ನು ನಾನೇ ಕಚ್ಚಿಕೊಳ್ತೇನೆ ಬೇಕು ಅಂತಲ್ಲ, ಅಕಸ್ಮಾತ್ ಮಾತಾಡುವ ನಾಲಿಗೆ ಹಲ್ಲಿಗೆ ತಾಗಿ ಕಚ್ಚಿಕೊಂಡು ಅಯ್ಯೋ ಅಂತೇನೆ ನೋವು ಕೋಪ ಬರುತ್ತಾ ನಾಲಿಗೆ ಮೇಲೆ ಅಥವಾ ಹಲ್ಲಿನ ಮೇಲೆ? ಹೇ ದರಿದ್ರ, ಹಲ್ಲಿಯನ್ನು ಮುರಿದು ಬಿಡಬೇಕು ಯಾಕಂದ್ರೆ ನನ್ನ ನಾಲಿಗೆಯನ್ನು ಕಚ್ಚಿತು ಸಿಟ್ಟು ಬರುತ್ತಾ? ಬರೋಲ್ಲ. ಯಾಕೆ? ಅದು ಎರಡು ಜಡ, ಅದು ಅದೇ ಕೋಪ ಮಾಡಿ ಏನು ಉಪಯೋಗ? ಹಾಗಾದ್ರೆ ಅದೇ ಥರ ಅಲ್ವ, ನೀನು ಅವನು ಹೊಡೆದ ಅಂತ ಕೋಪಿಸ್ಕೊ, ಅದು ಒಂದು ಜಡದೇಹ, ಇದೊಂದು ಜಡದೇಹ. ಆ ಜಡದೇಹಕ್ಕೆ ಈ ಜಡದೇಹ ಸಂಬಂಧ ಆಯಿತು. ಆತ್ಮನಿಗೇನಾಯಿತು? ನೀನು ಕೋಪ ಯಾಕೆ? ಇಲ್ಲಿ ಯಾಕೆ ಕೋಪ ಬರಲಿಲ್ಲ? ಹಲ್ಲಿನ ಮೇಲೆ ಹಲ್ಲು ಮುರಿದು ಬಿಡ್ಬೇಕು, ಯಾಕೆ? ನಾಲ್ಗೇನು ಕಚ್ಚಿತು ಒಂದು ಹಲ್ಲಿನ ಮೇಲೆ ಕೋಪ. ತದ್ವೇದನಾಯಂ ಕಥಮಾಯ ಕುಪ್ಯತ್, ಅದು ಜಡ ಇದು ಜಡ, ಬುದ್ಧಿ ಇಲ್ಲ, ಕೋಪಿಸ್ಕೊಂಡು ಏನು ಉಪಯೋಗ? ಹಾಗಾದ್ರೆ ಆ ದೇಹ ಈ ದೇಹ, ಅದಕ್ಕೂ ಬುದ್ಧಿ ಇಲ್ಲ ಇದಕ್ಕೂ ಬುದ್ಧಿ ಇಲ್ಲ, ಎರಡು ಬುದ್ಧಿ ಇಲ್ಲ ಹೊಡೆದಾಡಿಕೊಂಡು ನೀವು ಬುದ್ಧಿ ಇದ್ದವ ಯಾಕೆ ತಲೆ ಬಿಸಿ ಮಾಡಿಕೊಳ್ತೀವಿ ತಾನವ? ಅಲ್ರಿ, ನನಗೆ ಅನುಭವ ಆಗುತ್ತಲ್ಲ. ಅಲ್ಲಿ ಕೋಪ ಬರೋದಿಲ್ಲ, ಇಲ್ಲಿ ಬರ್ತದೆ. ಲೋಕ ಅನುಭವಿಸಿದ್ದ, ನಮ್ಗೆ ಯಾರೋ ಹೊಡೆದವನ ಮೇಲೆ ಸಿಟ್ಟು ಬರುತ್ತಪ್ಪ, ನಮ್ಮ ಹಲ್ಲಿನ ಮೇಲೆ ನಮ್ಗೆ ಸಿಟ್ಟು ಬರೋಲ್ಲ. ಅದೇನು? ಓಹೋ ಅಲ್ವಾ? ಯಾಕೆ? ಯೋಚನೆ ಮಾಡಿ. ಭೌಮಯೋಸ್ತತು. ಯಾಕೆ ಅಂದರೆ ಅದು ಹಲ್ಲಿನ ಮೇಲೆ ಕೋಪ ಯಾಕೆ ಬರೋದಿಲ್ಲ? ಅದುಂಟ, ಅದು ನನ್ನ ಹಲ್ಲು. ಓಹೋ, ಕೋಪ ಬರದೇ ಇರ್ಲಿಕ್ಕೆ ಕಾರಣ ಮತ್ತೆ ನನ್ನ ಹಲ್ಲು ಅಂತ ತಿಳ್ಕೊಂಡಿದ್ಯಾರು? ನನ್ನ ಮನಸ್ಸು. ಇಟ್ಸ್ ಅಗೇನ್ ಮೆಂಟಲ್. ಅದೇ ನಿಮ್ಮ ಹಲ್ಲು ಮುರಿತೇನೆ ನಾನು, ಯಾಕೆ ನನ್ನ ಹಲ್ಲು ಅಲ್ಲ ಅದು. ಅವನ ಹಲ್ಲು ಮುರಿದು ಬಿಡ್ಬೇಕು, ಯಾಕೆ? ನನ್ನ ಹಲ್ಲಲ್ಲ ಅದು ಮುರಿದು ನನಗೆ. ಸೊ ನನ್ನ ಅಂತನ್ನೋ ಫೀಲಿಂಗ್ ಅನ್ನು ಎಲ್ಲಿ ಮನಸ್ಸು ಅಟ್ಯಾಚ್ಮೆಂಟ್ ಬಂತೋ ಅಲ್ಲಿ ದುಃಖ ಆಗತ್ತೆ. ಅವನು ಇನ್ನೊಬ್ಬ ಹೊಡೆದಾಗ ಅವನ ಮೇಲೆ ಕೋಪವಂತ, ಯಾಕೆಂದ್ರೆ ಅವನು ನನ್ನವನಲ್ಲ, ಅವನು ಯಾರೋ ಪರಕೀಯ. ಸೊ ಹಿ ಈಸ್ ನಾಟ್ ಮೈನ್. ಇದು ಹಲ್ಲು, ದ ಟೀತ್ ಆರ್ ಮೈನ್, ಇಷ್ಟೇ. ಅದು ಮೈನ್ ಅನ್ನೋದು ಎಲ್ಲಿಂದ ಬಂತು? ಮನಸ್ಸಿನಿಂದ ಬಂತು. ಎಗೇನ್ ಭೌಮಯ. ಇದು ಕೂಡ ನಿನ್ನ ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಇಟ್ಸ್ ಎಗೇನ್ ಯುವರ್ ಮೆಂಟಲ್ ವರ್ಲ್ಡ್ ಫಂಕ್ಷನಿಂಗ್ ವಿದ್ ಇನ್ ಯು. ಇದು ಮಾನಸ ಪ್ರಪಂಚ. ಭೌಮ ಅಂದರೆ ಮಣ್ಣಿನಿಂದ ನಿರ್ಮಾಣವಾದದ್ದು. ಮಣ್ಣಿನಿಂದ ಅಂದರೆ ಅನ್ನದಿಂದ. ಅನ್ನ ಅಂದರೆ ಮಣ್ಣೆ. ನಾವು ಅನ್ನ ತಿಂತೇವೆ ಅಂದರೆ ಮಣ್ಣು ತಿಂತೇವೆ ಅಂತ ಅರ್ಥ, ಏನು ವ್ಯತ್ಯಾಸ ಇಲ್ಲ. ಅದು ಮಣ್ಣು ತಿಂದು ಬದುಕೋರೆ ನಾವು. ಅನ್ನ ಅನ್ನೋದು ಭೌಮ, ಭೂಮಿ ಅಂದರೆ ಮಣ್ಣು, ಅನ್ನ, ಅನ್ನದಿಂದ ನಿರ್ಮಿತವಾದ್ದು. ಅನ್ನದಿಂದ ನಿರ್ಮಿತವಾದ್ದು ಯಾವುದು? ಮನಸ್ಸು. ಅನ್ನಮಶಿತಂ ತ್ರೇಧಾ ವಿಧೀಯತೆ ತಸ್ಯ ಯೋನಿಷ್ಠಸ್ತನ್ ಮನಃ. ನಾವು ಉಂಡ ಅನ್ನ, ಅದರ ಎಸೆನ್ಸ್ ಹೋಗಿ ಬ್ರೈನ್ ಸೆಲ್ಸಿ ಸೇರುತ್ತೆ, ಅದೇ ಮನಸ್ಸು. ಸೊ ನಾವು ಎಂಥ ಅನ್ನ ತಿಂದೆವೋ ಅಥವಾ ಎಂಥ ಮಣ್ಣು ತಿಂದೆವೋ ಅಂಥ ಬುದ್ಧಿ. ಹಾಗಾಗಿ ಇದೆಲ್ಲ ಮನಸ್ಸಿನ ವ್ಯಾಪಾರಗಳು. ಭೌಮಯೋಸ್ತತ್. ಅವನ ಮನಸ್ಸಿನಲ್ಲಿ ನಿನ್ನ ಮೇಲೆ ದ್ವೇಷ, ಅವನು ತಿಂದ ಅನ್ನದ ಪರಿಣಾಮ ಅದು. ನಿನ್ನ ಮನಸ್ಸಿನಲ್ಲಿ ಅವನ ಮೇಲೆ ಸಿಟ್ಟು, ನೀನು ತಿಂದ ಅನ್ನದ ಪರಿಣಾಮ. ಇದೆರಡು ಮನಸ್ಸಿನ ಆಟಗಳು. ಆತ್ಮಕ್ಕೆ ಸಂಬಂಧವೇ ಇಲ್ಲ. ಯಾಕೆಂದ್ರೆ ಈ ಆತ್ಮಕ್ಕೆ ಆ ಆತ್ಮದ ದ್ವೇಷವೂ ಇಲ್ಲ, ಸ್ನೇಹವೂ ಇಲ್ಲ, ಏನೂ ಸಂಬಂಧವೇ ಇಲ್ಲ. ದೇಹ ಎರಡು ಮಣ್ಣಿನ ತುಂಡು, ಎರಡು ಮಣ್ಣಿನ ಮುದ್ದೆಗಳು, ಮಣ್ಣಿನ ಹೆಟ್ಟೆ, ಎರಡು ಮಣ್ಣಿನ ಹೆಂಟೆ. ಅದಕ್ಕೆ ಆ ಮಣ್ಣಿನ ಹೆಂಟೆಗೆ ಈ ಮಣ್ಣಿನ ಹೆಂಟೆಗೆ ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ. ಇಟ್ಸ್ ಮಿಯರ್ ಇನರ್ಟ್. ಹಾಗಾದರೆ ಆ ಜಡವಾಗಿರ್ತಕ್ಕಂಥ ವಸ್ತುವನ್ನು ಪ್ರೀತಿಸುವಂತೆ ಮಾಡುವ, ದ್ವೇಷಿಸುವಂತೆ ಮಾಡಿದ್ದು ನಿನ್ನ ಮನಸ್ಸು. ಅದನ್ನೇ ಹೇಳಿದ್ ನಾನು, ಮನಃಪರಂ ಕಾರಣ ಮಾಮನಂತಿ. ಎಲ್ಲಕ್ಕೂ ಕಾರಣ ಮನಸ್ಸಲ್ಲದೆ ಇದ್ದರೆ ಪ್ರೀತಿಗೂ ಅರ್ಥ ಇಲ್ಲ, ದ್ವೇಷಕ್ಕೂ ಅರ್ಥ ಇಲ್ಲ. ನಾವು ಇಷ್ಟಪಟ್ಟ ವಸ್ತುವನ್ನು ಪ್ರೀತಿಸ್ತೇವೆ, ಅದು ಕಾರಣ ಮನಸ್ಸು ಇಷ್ಟಪಟ್ಟದ್ದು. ಕೆಲವರನ್ನು ನೋಡಿದರೆ ಆಗೋದಿಲ್ಲ, ಮುಖ ನೋಡಿದರೆ ಅಸಹ್ಯ ಅನ್ನಿಸ್ತೆ, ಅದಕ್ಕೆ ಕಾರಣ ಮನಸ್ಸು ಪ್ರೀತಿಸ್ತೇ ಇದ್ದದ್ದು. ಹಾಗಾದರೆ ಎವ್ರಿ ವೇ ನಮ್ಮ ಪ್ರತಿಯೊಂದು ಚಲನವಲನ ಹಿಂದೆ ನಮ್ಮ ಮನಸ್ಸಿನ ತೀರ್ಮಾನ ಕೆಲಸ ಮಾಡ್ತಾ ಇದೆ. ಇಟ್ ಮೇ ಬಿ ಕರೆಕ್ಟ್ ಆರ್ ಇಟ್ ಮೇ ಬಿ ರಾಂಗ್, ದಟ್ ಈಸ್ ಡಿಫರೆಂಟ್. ಅದರಿಂದ ಅದನ್ನು ಸರಿಯಾದ ನಿರ್ಧಾರ ಮಾಡು ಅಂತ ಹಿಂದೆ ಯಾಕೆ ಹೇಳೋದು ಅಂದರೆ, ಇಡೀ ಬದುಕನ್ನು ನಿಯಂತ್ರಿಸುವಂತಹ ಶಕ್ತಿ ನಿನ್ನ ಮನಸ್ಸು. ಅದನ್ನು ನೀನು ಸರಿಯಾಗಿ ಬಳಸಿಕೊಳ್ಳದೆ ಇದ್ದರೆ ನೀನು ಇಡೀ ಬದುಕನ್ನು ಹಾಳು ಮಾಡಿಕೊಂಡ ಹಾಗೆ. ಅಂದರೆ ಅದನ್ನು ಸರಿಯಾಗಿ ಉಪಯೋಗಿಸಿಕೋ. ಯಾಕೆಂದ್ರೆ ಇಡೀ ಜೀವನವನ್ನು ರೂಪಿಸುವ, ಅಷ್ಟೇ ಅಲ್ಲ ಮುಂದಿನ ಜನ್ಮವನ್ನು, ನಿನ್ನ ಇಡೀ ಬದುಕಿನ ಭವಿಷ್ಯವನ್ನು ರೂಪಿಸುವಂಥ ಶಕ್ತಿ ನಿನ್ನ ಮೈಂಡ್, ಮನಸ್ಸು. ಅದನ್ನು ಸರಿಯಾಗಿ ಬಳಸಿಕೊಳ್ಳದೆ ಇದ್ದರೆ ನೀನು ಭವಿಷ್ಯದಲ್ಲಿ ನಿನ್ನ ಬದುಕನ್ನು ನೀನು ಭವಿಷ್ಯದಲ್ಲಿ ನಿನ್ನ ಕೈಯಾರೆ ನೀನು ಕೊಂದುಕೊಂಡ ಹಾಗೆ, ನಾಶ ಮಾಡಿಕೊಂಡ ಹಾಗೆ. ಆದ್ದರಿಂದ ಮನಸ್ಸನ್ನು ಸದುಪಯೋಗಪಡಿಸು. ದೇಹ ಅಲ್ಲ ಅಂತ ಹೇಳ್ತಾನೆ, ಅದು ಭೌಮಯೋಸ್ತತ್. ಅದಕ್ಕೆ ದೃಷ್ಟಾಂತ ಕುಪ್ಯೇತ ಕಥಮಾಯ ಕುಪ್ಯೇತ ತದ್ವೇದನಾಯಂ. ನಿನ್ನ ಎರಡು ಅಂಗಗಳು ಒಂದನ್ನು ಒಂದು ಕಚ್ಚಿಕೊಂಡಾಗ ನಿನಗೆ ಹಲ್ಲಿನ ಮೇಲೆ ಕೋಪ ಯಾಕೆ ಬರಲಿಲ್ಲ? ಆ ಇನ್ನೊಬ್ಬ ಹೊಡೆದಾಗ ಕೋಪ ಯಾಕೆ ಬಂತು?
ಹಲ್ಲು ನನ್ನದು, ಅವನು ನನ್ನವನಲ್ಲ, ಇಷ್ಟೇ. ನನ್ನದು ನನ್ನದವರಲ್ಲ ಅನ್ನೋದು ಯಾವುದರ ಕಾರ್ಯಕ್ರಮ? ದೇಹದ್ದಲ್ಲ, ಜೀವದ್ದು ಅಲ್ಲ. ಯಾಕೆಂದರೆ ಜೀವ ಅನಂತವಾಗಿ ಹುಟ್ಟಿ ಸಾಯ್ತಾ ದೇಹದ ಮೂಲಕ ಹುಟ್ಟುತ್ತಾ ಉಂಟು, ಹೋಗ್ತಾ ಉಂಟು. ಯಾವ ಜನ್ಮದ್ದನ್ನು ಅದು ನನ್ನದೊಂದು ಕಟ್ಟಿಕೊಳ್ಳೋದು? ಹಿಂದಿನ ಜನ್ಮದಲ್ಲಿ ಬೇರೆ ಯಾರೋ ಇದ್ರು ನನ್ನವರು ಅಂತ, ಈ ಜನ್ಮದಲ್ಲಿ ಬೇರೆ, ಮುಂದಿನ ಜನ್ಮದಲ್ಲಿ ಬೇರೆ. ಯಾವ ಕಸ್ಮಿನ್ ಜನ್ಮನ್ಯಮೇ ಬ್ರಹ್ಮನ್ ಪಿತರೋ ಮಾತರೋ ಭವನ್. ಆತ್ಮಕ್ಕಾಗುವಾಗ ಸಮಸ್ಯೆ ಏನು ಅಂದರೆ ಯಾವ ಜನ್ಮದ್ದನ್ನು ಅದು ನನ್ನದು ಅಂತ ತಿಳ್ಕೊಳ್ಳೋದು. ಹಾಗಾಗಿ ಇದು ಆಯಾಯ ಜನ್ಮದಲ್ಲಿ ಏನು ವಾತಾವರಣದೆ ಅದನ್ನೇ ಅಂಟಿಸಿಕೊಂಡು ಬದುಕುವಂಥದ್ದು ಮನಸ್ಸಿನ ಕೆಲಸ ಹೊರತು ಆತ್ಮದ ಕೆಲಸ ಅಲ್ಲ. ಅದು ಆತ್ಮಕ್ಕೂ ಸಂಬಂಧ ಇಲ್ಲ, ದೇಹಕ್ಕೂ ಸಂಬಂಧ ಇಲ್ಲ. ಈ ಎರಡರ ಮಧ್ಯೆ ಕೂತುಕೊಂಡು ದಾರಿ ತಪ್ಪಿಸುವಂಥ ಒಂದು ದೊಡ್ಡ ಮಾಧ್ಯಮ ಮನಸ್ಸು, ಸೈಕಾಲಜಿ. ಅದರ ಬಗ್ಗೆ ಎಚ್ಚರ ವಹಿಸು. ಸ್ವಾಮಿ ಅದೆಲ್ಲ ನೀವು ಸೈಕಾಲಜಿ ಎಲ್ಲ ಹೇಳಬೇಡಿ, ನಮ್ಮ ಮನಸ್ಸನ್ನು ಕೆಡಿಸೋರು ದೇವತೆಗಳಲ್ವ, ಅದು ಎಲ್ಲ ದೇವತಾ ಶಕ್ತಿಯಿಂದ ಆಗೋದು ಅಂತ ಹೇಳ್ಬಿಡೋ. ರಗಳೇ ಇಲ್ಲ, ಸುಲಭ ಇದು. ಯಾಕೆಂದರೆ ಎಸ್ಕೇಪಿಸಮ್ ಭಾಳ ಸುಲಭ. ಅಯ್ಯೋ ಮನಸ್ಸು ನಾವು ಹೇಳಿದಾಗ ಕೇಳಬೇಕು ಅನ್ನೋ ಕೇಳ್ತಾ ಸ್ವಾಮಿ, ಅದನ್ನು ನಿಯಂತ್ರಿಸುವಂಥದ್ದೇ ನೀವೇ ಹೇಳಿದ್ರಲ್ಲ, ಶಿವನಾಧೀನವ ಕೆಲಸ. ಎಲ್ಲ ದೇವತೆಗಳು ತಾನೇ ಒಳಗಿಂದ ಇದ್ದು ಮಾಡೋದು. ಅಂದ ನಾವು ಜಾತಕ ತೋರಿಸಿದ್ರೆ ಹೇಳ್ತಾರೆ ಇಂಥ ದೇವತಾ ಪ್ರಕೋಪ ಇದೆ ನಿಮ್ಮ ಮೇಲೆ, ಅದಕ್ಕೇನೋ ಶಾಂತಿ ಮಾಡಿಸಿ ಅಂತ ಹೇಳ್ತಾರೆ. ಆಮೇಲೆ ಆ ದೇವತೆಗಳಿಗೆ ಶಾಂತಿ ಮಾಡಿಸಿದ್ರಿಂದ ನಮಗೆ ಒಳ್ಳೆಯದಾಗಿದೆ. ಆದ್ದರಿಂದ ಎಲ್ಲ ಇದು ಕಿತಾಪತಿ ದೇವತೆಗಳದ್ದು. ನಮ್ಮ ಮನಸ್ಸು ಏನು ಮಾಡುತ್ತೆ? ಮನಸ್ಸು ಏನು ಮಾಡೋಲ್ಲ ಅಂತ. ಮತ್ತೆ ಸಾಮಾನ್ಯ ಜನರಿಗೆ ಈ ಗೊಂದಲ ನೋಡಿ. ಅದು ಹೇಳ್ತಾನೆ, ದುಃಖಸ್ಯ ಹೇತು ಯದಿ ದೇವತಾ ಅಸ್ತು. ತಮಾಷೆ ಅಂದರೆ ಸುಖ ದುಃಖಯೋ ಅಂತ ಎಲ್ಲ ಕಡೆ ಹೇಳ್ತಾರೆ, ಇಲ್ಲ ಬರೇ ದುಃಖಸ್ಯ ಹೇತು. ಜನರು ಹೇಳೋದು ಸುಖ ಬಂದಾಗ ದೇವರು ಮಾಡಿದ ಅಂತ ಹೇಳೋಲ್ಲ ದೇವತೆಗಳು. ದುಃಖ ಬಂದಾಗ ಇದೇನೋ ಗ್ರಹಚಾರ ದೇವತೆಗಳು ಕೈಕೊಟ್ರು, ಅದಕ್ಕೆ ದುಃಖಸ್ಯ ಹೇತು ದೇವತಾ. ಸುಖ ಅದನ್ನು ನಾನೇ ಅನುಭವಿಸಿದ್ದು, ದುಃಖ ಬಂದದ್ದು ಅದು ದೇವತಾ ಪ್ರಕೋಪದಿಂದ. ದುಃಖಸ್ಯ ಹೇತು ಯದಿ ದೇವತಾ ಅಸ್ತು ಕಿಮಾತ್ಮನಸ್ತತ್ರ ವಿಕಾರಯೋಸ್ತತು. ಹೌದಾ, ದೇವತೆಯಿಂದ ದುಃಖ ಆಗೋದಾ? ಹಾಗಾದರೆ ಈಗ ಒಂದು ವಿಷಯ ಏನು ಅಂದರೆ, ಒಬ್ಬ ಮನುಷ್ಯ ಅವನನ್ನು ಇನ್ನೊಬ್ಬ ಮನುಷ್ಯ ಜಗಳಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಅಥವಾ ಇಲ್ಲೇ ಒಂದು ಕಣ್ಣಿಗೆ ಕಸ ಬಿತ್ತು, ಕಣ್ಣು ಉರಿಯಲು ಶುರುವಾಯಿತು, ಅಥವಾ ಏನೇನೋ ಒಂದು ನಮ್ಮ ಅಂಗದಲ್ಲೇ ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ, ನಾನು ಆಗ ಹೇಳಿದಾಗ ನಾಲಿಗೆ ಹಲ್ಲು ಏನೋ ಒಂದು ಸೊಳ್ಳೆ ಕೂತಿತ್ತು ಅಂತ ಹೊಡೆದು ಬಿಟ್ಟೆ, ನನಗೆ ನೋವಾಗಿ ಹೋಯಿತು. ಈಗ ನಾನೇ ನನಗೆ ಹೊಡ್ಕೊಂಡದ್ದು ಸೊಳ್ಳೆಗೆ ಅಂತ, ಸೊಳ್ಳೆ ಹಾರಿ ಹೋಯ್ತು, ನನ್ನ ಮೈಗೆ ನೋವಾಯಿತು, ಏನೇನೋ ಆಗತ್ತೆ. ಅದಕ್ಕೇನು ಅಂತ ಹೇಳಿದರೆ ದುಃಖ. ಅದಕ್ಕೆಲ್ಲ ದುಃಖ ಅದು ದೇವತೆಗಳು ದುಃಖ ಕೊಡೋದಪ್ಪ, ನಾವು ಬೇಕು ಅಂತ ದುಃಖ ಮಾಡಿಕೊಳ್ತೇವಾ? ಹೌದಾ? ಓಹೋ, ಇದು ದೇವತಾ ಅಸ್ತು ಕಿಮಾತ್ಮನಸ್ತತ್ರ. ಅದರಲ್ಲಿ ಆತ್ಮದ ಪಾತ್ರ ಏನು ಅಂತ ಕೇಳ್ತಾನೆ, ಯೋಚನೆ ಮಾಡ್ತಾನೆ. ನನಗೆ ಹೊಡೆಯುವುದಕ್ಕಾಗಲಿ ಅಥವಾ ಇನ್ನೊಬ್ಬ ನನಗೆ ಹೊಡೆಯುವುದಕ್ಕಾಗಲಿ ಆತ್ಮನಿಗೆ ಸಂಬಂಧ ಇಲ್ಲ. ಮತ್ತೆ ವಿಕಾರಯೋಸ್ತತು, ನಮ್ಮ ದೇಹದಲ್ಲಿ ಇರತಕ್ಕಂಥ ಬೇರೆ ಬೇರೆ ವಿಕಾರಗಳು ಅಂದರೆ ಕಣ್ಣು, ಕಿವಿ, ಮೂಗು ಇವೆಲ್ಲ ದೇಹದ ವಿಕಾರಗಳು. ಇಂದ್ರಿಯಗಳು, ಕೈ, ಕಾಲು. ಸರಿ, ಒಬ್ಬ ಜುಟ್ಟು ಹಿಡಿದು ಎರಡು ಬಾರಿಸ್ತಾನೆ ಬೆನ್ನಿಗೆ, ಒಬ್ಬ ತುಳಿತಾನೆ, ಏನೇನೋ ಆಗತ್ತೆ. ಅದು ಹೇಳ್ತಾನೆ, ಹಾಗಾದರೆ ಇದೆಲ್ಲ ದೇವತೆಗಳ ಕಾರ್ಯಕ್ರಮ ಅಲ್ವಾ? ಹಾಂ, ಹಾಗಾದರೆ ಇವ್ನು ಹೇಳ್ತಾನೆ ಒಂದು ಕೆಲಸ ಏನು ಗೊತ್ತುಂಟ, ನಿನ್ನ ಸೊಂಟದಲ್ಲಿ ದೇವತೆ ಇದ್ದಾನಲ್ಲ, ಅವನ ಕಾಲಿನಲ್ಲಿ ದೇವತೆ ತುಳಿದ, ನಿನಗೇನಾಯಿತು? ಆ ದೇವತೆ ಈ ದೇವತೆ ಜಗಳ ಆಯಿತು. ವಿಕಾರಯೋ, ನಿನ್ನಲ್ಲಿ ಇರತಕ್ಕಂಥ ನಿನ್ನ ಕಾಲಲ್ಲಿ ನಿನ್ನ ಸೊಂಟದಲ್ಲಿ ಒಂದು ದೇವತೆ ಇದೆ, ಅದಕ್ಕೆ ಅವನ ಕಾಲಲ್ಲಿದ್ದ ದೇವತೆ ತುಳಿದ, ಅವನು ಒದ್ದಾಡ್ಬೇಕು. ನಿನಗೇನಾಯ್ತು ಮಾರಾಯ, ನೀನು ಯಾಕೆ ತಲೆ ಬಿಸಿ ಮಾಡಿಕೊಳ್ತೀನಿ? ಅಂದರೆ ಲಾಜಿಕಲ್ಲಿ ಮಾತಾಡ್ತಾರ ಅಲ್ರಿ, ನಮಗೆ ನೋವಾಗ ಅದು ಹೇಗೆ ಆಯಿತು ಅಂತ ಪ್ರಶ್ನೆ. ಈಗ ಅದೇನು ಸಂಬಂಧ? ದೇವತೆಗಳೆಲ್ಲ ಹೊಡ್ಕೊಂಡದ್ದು ದೇವತೆಗಳ ಕಾರ್ಯಕ್ರಮ ಇದು. ಅವನಿಗೆ ಆ ದೇವತೆಗೆ ಈ ನಿನ್ನ ಕಾಲಲ್ಲಿರೋ ದೇವತೆ ಮೇಲೆ ಅವನ ಕಾಲಲ್ಲಿರೋ ದೇವತೆ ಸಿಟ್ಟು ಬಂತು, ತುಳಿದ. ಆ ದೇವತೆಗೆ ನೋವಾಗಬೇಕು, ನಿನಗೆ ಯಾಕಯ್ಯ ನೋವಾಯಿತು? ವಿಕಾರಯೋ ವಿಕಾರಾಭಿಮಾನಿನೋ ತತ್. ಆ ಅಭಿಮಾನ ದೇವತೆಗಳಿಗೆ ನೋವಾಗಬೇಕು. ಕಣ್ಣಿಗೆ ಚುಚ್ಚಿದ ಒಬ್ಬ, ಅದ್ರ ಕಣ್ಣಿನಲ್ಲಿರ್ತಕ್ಕಂಥ ಸೂರ್ಯನಿಗೆ ನೋವಾಗಬೇಕು, ನಿನಗೆ ಯಾಕೆ ನೋವಾಯಿತು? ಇದು ವಿಕಾರಯೋಸ್ತತ್. ಯಾಕೆಂದರೆ ಹಿಂದೆ ಏನು ಹೇಳಿದ್ದು, ನನ್ನದು ಅನ್ನೋ ಅಭಿಮಾನದಿಂದ ದುಃಖ ಬರುವುದು ಅಂತಲ್ವ. ಈಗ ಕಣ್ಣಿನ ಅಭಿಮಾನ ಇರುವುದು ಯಾರಿಗೆ? ಸೂರ್ಯನಿಗಲ್ವ, ಅವನೇನು ಹೋಗ್ಬೇಕು, ನಿನಗೆ ಯಾಕಾಯ್ತು? ಸೊ ಈ ಅಭಿಮಾನದಲ್ಲಿ ಮತ್ತೆ ಪುನಃ ಮುಂದುವರಿತಾ ಇದ್ದಾರೆ. ಅಭಿಮಾನ ಇದ್ದರೆ ಸಾಲದು. ಅಭಿಮಾನ ಸೂರ್ಯನಿಗೆ ಕಣ್ಣಿನ ಅಭಿಮಾನ ಇದೆ, ಆದರೆ ಚುಚ್ಚಿದ್ರೆ ನೋವಾಗುವುದಿಲ್ಲ ಸೂರ್ಯನಿಗೆ, ನಮಗೂ ನೋವಾಗೋದು. ಅದೇನದು? ಹೀಗೆ ಒಂದು ಇಂದ್ರಿಯಕ್ಕೂ ಇನ್ನೊಂದು ಇಂದ್ರಿಯಕ್ಕೂ ಸಂಘರ್ಷ ಆದಾಗ ಆ ಇಂದ್ರಿಯಾಭಿಮಾನ ದೇವತೆಗಳಿಗೆ ಅದು ಆಯಿತು ಪರಿಣಾಮ. ಅದರಿಂದ ಸುಖವೋ ದುಃಖವೋ ಅವರಿಗಪ್ಪ. ನಿಮಗೇನು ಸುಖ ದುಃಖ ಬಂತು? ಅದನ್ನು ಯದಂಗಂ ಅಂಗೇನ
ವಿಹನ್ಯತೆ ಕ್ವಚಿತ್. ಒಂದು ಅಂಗಕ್ಕೂ ಇನ್ನೊಂದು ಅಂಗಕ್ಕೂ, ಒಂದು ಅಂಗಾಭಿಮಾನಿಗೂ ಇನ್ನೊಂದು ಅಂಗಾಭಿಮಾನಿಗೂ ಜಗಳ ಆಯಿತು. ಆದ್ದರಿಂದ ಅಭಿಮಾನಿ ದೇವತೆಗಳು ಹೊಡ್ಕೊಂಡ್ರು. ಅಭಿಮಾನಿ ದೇವತೆಗಳಿಗೆ ಆಗ್ಬೇಕು, ಸುಖವೋ ದುಃಖವೋ, ನಿನಗೆ ಯಾಕಾಯಿತು ಅಂತ. ಕ್ರುದ್ಧೇತ ಕಸ್ಮೈ, ಯಾರನ್ನು ಕೋಪಿಸಿಕೊಳ್ಳುವುದು ಹೇಗೆ ಅಂತ. ಈಗ ನೀನು ಕೋಪಿಸಿಕೊಳ್ಳುವುದು ಹೇಗೆ? ಕ್ರುದ್ಧೇತ ಕಸ್ಮೈ, ನೀನು ಯಾವ ಅಂಗದ ಮೇಲೆ ಕೋಪಿಸಿಕೊಳ್ಬೇಕು? ಪುರುಷ ಸ್ವದೇಹೆ. ಯಾಕೆಂದರೆ ನನ್ನ ಕೈ ನನ್ನ ಕಣ್ಣು ಯಾವುದ ಮೇಲೂ ಕೋಪಿಸಿಕೊಳ್ಳುವ ಹಾಗಿಲ್ಲ. ನಾನು ಒಂದು ಅಂಗ ಇನ್ನೊಂದು ಅಂಗಕ್ಕೆ ಜಗಳ ಮಾಡಿಕೊಂಡಾಗ ನಾನು ನನ್ನದು ಅಂತ ಅಭಿಮಾನ ಇದೆ, ಕೋಪಿಸಿಕೊಳ್ಳುವ ಹಾಗಿಲ್ಲ. ಆದರೂ ನೋವಾಗುತ್ತಲ್ಲ. ಆಗ ಏನು ಮತ್ತೆ ಪುನಃ ನೋವು ಯಾರಿಗೆ ಆಗೋದು ಗೊತ್ತುಂಟ? ದೇವತೆಗಳಿಗಲ್ಲ, ನನಗೆ. ಯಾಕೆ ಪುನಃ ವಿಕಾರ? ಅದು ಏನು ಕಾರಣ ಅಂದರೆ, ಈ ದೇವತೆ ನನ್ನ ಕಣ್ಣು ಅಂತ ತಿಳ್ಕೊಂಡದ್ದಕ್ಕಿಂತ ಹೆಚ್ಚು ನೀನು ನನ್ನ ಕಣ್ಣು ಅಂತ ತಿಳ್ಕೊಂಡಿದ್ದಿ. ಇದನ್ನು ಸೂರ್ಯನಿಗೆ ಗೊತ್ತು ಇದರ ಅಭಿಮಾನಿ ದೇವತೆ ನಾನು ಅಂತ ಅಷ್ಟೇ. ಆದರೆ ಅವನು ಅದನ್ನು ನಿನ್ನಷ್ಟು ಹಚ್ಚಿಕೊಳ್ಳಿಲ್ಲ. ಎಷ್ಟು ಅಂತ ಹಚ್ಚಿಕೊಳ್ಳೋದು? ಎಲ್ಲ ಕಣ್ಣು ಒಂದೇ, ಅದನ್ನು ಹಚ್ಚಿಕೊಳ್ಳಲಿಕ್ಕೆ ಪುರುಸೋತಾಗತ್ತೆ. ಅಲ್ಲಿ ನಮಗೆ ಒಂದೇ ಕಣ್ಣಿರೋದು, ನಾವು ಹಚ್ಕೋತೇವೆ. ಅವನಿಗೆ 1000 ಕಣ್ಣುಗಳಿವೆ, ಅದನ್ನು ಹಚ್ಚಿಕೊಳ್ಳೋದು ಎಂಥದ್ದು ಎಂದು ಇರುತ್ತೆ ಅತ್ಲಾಗಿ ಅಂತ. ಈ ಮನೆಯಲ್ಲಿ ಒಂದೇ ಮಗು ಇದ್ದಾಗ ಭಾರಿ ಪ್ರೀತಿ ಮಾಡ್ತಾರೆ. 10 ಡಜನ್ ಮಕ್ಕಳಾದ್ಮೇಲೆ ಇರ್ತಾವೆ ಬಿಡಿ, ಅವುಗಳನ್ನ ಯಾರು ನೋಡ್ಕೋತಾರೆ? ಹಾಗೆ ಸೂರ್ಯನಿಗೆ ಲಕ್ಷಾಂತರ ಕಣ್ಣುಗಳು, ಅವುಗಳನ್ನ ಏನು ನೋಡ್ಕೋಬೇಕು ಅವನು? ಅಂದರೆ ನಮಗಿರೋದೇ 2 ಕಣ್ಣು, ಅದು ಭಾರೀ ಮಮತೆ. ಅದರಿಂದ ದೇವತೆಗಳಿಗೆ ಕಣ್ಣಿನ ಮೇಲೆ ಅಭಿಮಾನ ಇದ್ದರೂ ಕೂಡ ನಿನಗೆ ಇರುವಷ್ಟು ಅದರಲ್ಲಿ ಮಮತ್ವ ಇಲ್ಲ. ಆದ್ದರಿಂದ ಕಣ್ಣಿಗೆ ನೋವಾದರೆ ದೇವತೆಗಳಿಗೆ ನೋವಲ್ಲ, ನಿನಗೆ. ಯಾಕೆಂದರೆ ವಿಕಾರಯೋಸ್ತತ್, ಯಾವುದು ಮಣ್ಣಿನ ವಿಕಾರವಾದ ಮನಸ್ಸು ಅಂತ ಹೇಳಿದೆವಲ್ಲ, ಅದೇ 2 ವ್ಯಕ್ತಿಗಳಲ್ಲಿ ಇರ್ತಕ್ಕ, ಜಗಳಾಡ್ತಕ್ಕ 2 ವ್ಯಕ್ತಿಗಳಿರ್ತಕ್ಕಂಥ ಮನಸ್ಸಿಗೆ ಸಂಬಂಧಪಟ್ಟದ್ದು ಆ ಅಟ್ಯಾಚ್ಮೆಂಟ್. ಅದರಿಂದ ಅಭಿಮಾನ ಅವನಿಗಿಂತ ಹೆಚ್ಚು ನಿನಗೆ ಅಭಿಮಾನ. ನನ್ನ ಕಣ್ಣು ನನ್ನ ಕಣ್ಣು ನನ್ನ ಕಣ್ಣು ಅಂತ ನೀನು ಹಾರಾಡ್ತಾ ಇದೆಯಲ್ಲ, ಅದರಿಂದ ನೋವಾಯಿತು. ಸೊ ವಿಕಾರಯೋಹೋ ಅಂದರೆ ಇದು ಮಣ್ಣಿನ ವಿಕಾರದಲ್ಲೇ ಶ್ರೇಷ್ಠವಾಗಿರ್ತಕ್ಕ ಮನಸ್ಸು. ಅವನ ಮನಸ್ಸು ನಿನ್ನ ಮನಸ್ಸು ಪರಸ್ಪರ ಹೊಂದಿಕೆ ಆಗಲಿಲ್ಲ. ಅದರಿಂದ ಅವನಿಂದ ನೀನು ದುಃಖ ಅನುಭವಿಸ್ತಿ, ನಿನ್ನಿಂದ ಅವನು ದುಃಖ ಅನುಭವಿಸ್ತಾ. ಅದೇ ಒಂದು ವಿಚಿತ್ರ ಏನು ಅಂತಂದರೆ, ಒಬ್ಬ ವ್ಯಕ್ತಿಯನ್ನ ಮನಸ್ಸು ಇಷ್ಟಪಟ್ಟರೆ ಆ ವ್ಯಕ್ತಿಗೋಸ್ಕರ ಕಷ್ಟಪಡುವುದರಲ್ಲಿಯೂ ಸುಖ ಕಾಣ್ತಾನೆ, ಒದ್ದಾಟ ಪಡ್ತಾನೆ, ಹಗಲು ರಾತ್ರಿ ಒದ್ದಾಡ್ತಾನೆ. ಆದರೂ ಕೂಡ ನನಗೆ ಇಷ್ಟವಾದ ವಸ್ತುವಿಗೋಸ್ಕರ ನಾನು ಕಷ್ಟಪಟ್ಟೆ ಅಂತ ಸಂತೋಷ ಪಡ್ತಾನೆ. ಹಾಗಾದ್ರೆ ನಿಜವಾಗಿ ದುಃಖ ಸುಖ ಅನ್ನೋದು ವಿಕಾರ, ಒಂದು ಮನಸ್ಸಿನ ವಿಕಾರದಲ್ಲಿ ಮೂಡುವಂಥ ಇವು. ನೇರ ಆತ್ಮಕ್ಕೂ ಇಲ್ಲ, ದೇವತೆಗಳಿಗೂ ಇಲ್ಲ. ಅದಕ್ಕೆ ಅಲ್ಲಪ್ಪ, ಇದೆಲ್ಲ ನೀವು ದೊಡ್ಡ ಸಂಗತಿ ಮಾಡ್ತಾ ಇದ್ದೀರಿ, ಇದು ಯಾವುದು ಅಲ್ಲ. ದೇವರು ಬಿಡಿ, ದೇವರು ಅಂದರೆ ಪರಮಾತ್ಮ ಅಂತ ಹೇಳೋದಲ್ಲ, ಇಂದ್ರಿಯ ಅಭಿಮಾನ ದೇವತೆಗಳು ಅವರಲ್ಲ. ಆಯಿತು, ದೇಹ ಅಲ್ಲ. ಆದರೆ ಒಳಗೆ ಆತ್ಮ ಇಲ್ಲದಿದ್ದರೆ ಯಾರು ಸುಖ ದುಃಖ ಅನುಭವಿಸೋದು? ಆತ್ಮನಿಗೆ ಎಲ್ಲ ಅಂತಾರೆ. ಆತ್ಮ ಇಲ್ಲದಿದ್ದರೆ ಮನಸ್ಸು ಅನ್ನೋದು ಜಡ, ಅದಕ್ಕೆ ಸುಖ ದುಃಖ ಅನುಭವ ಉಂಟಾ? ಇಲ್ಲ ಅಲ್ಲ. ಆತ್ಮ ತಾನೇ ಒಳಗಿಂದ ಸುಖ ದುಃಖ ಅನುಭವಿಸೋದು. ಅದರಿಂದ ಸುಖ ದುಃಖ ಅನುಭವಿಸುವವನು ಆತ್ಮ, ಜೀವ, ಒಳಗಿರ್ತಕ್ಕ ಜೀವ ಅಂತ ತಿಳ್ಕೊಂಡು ಬಿಟ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ನೀವು ಮನಸ್ಸು ಗಿನಸ್ಸು ಇದೆಲ್ಲ ಬೇಕಿಲ್ಲ. ಅಂದರೆ ಆತ್ಮ ಯದಿ ಸ್ಯಾತ್ ಸುಖ ದುಃಖ ಹೇತು ಕಿಮನ್ಯತಸ್ತತ್ರ ನಿಜ ಸ್ವಭಾವ ಹೇಳ್ತಾರೆ. ಹೌದಾ, ಸುಖಕ್ಕೆ ಹೇತು ಆತ್ಮವೇಯ? ಹಾಗಾದರೆ ಕಿಮನ್ಯತ ಸ್ಯಾತ್ ತತ್ರ. ಮತ್ತೆ ಹಾಗಾದ್ರೆ ನೀನು ಇನ್ನು ಖುಷಿ ಆಗಬೇಕು ಅಂತ ಎಲ್ಲೋ ಒಂದು ದೃಶ್ಯ ನೋಡ್ಲಿಕ್ಕೆ ಹೋಗುದು ಯಾಕೆ? ಒಂದು ಕಡೆ ರೂಪವನ್ನು ನೋಡ್ಲಿಕ್ಕೆ, ಒಂದು ರೂಪವನ್ನು ನೋಡಿ ಖುಷಿ ಪಡೋದು ಯಾಕೆ? ಯಾಕೆಂದ್ರೆ ಆ ರೂಪ ಅಲ್ಲ ಕಾರಣ. ಮತ್ತೆ ನಿನ್ನ ಆತ್ಮ, ಒಳಗಿಂದ ಆತ್ಮವೇ ಆನಂದ ಸ್ವರೂಪ ಆದರೆ ನಿನ್ನ ಹೊರಗಿನಿಂದ ಆನಂದವನ್ನು ಡಿರೈವ್ ಮಾಡೋದು ಯಾಕೆ? ಯಾವುದನ್ನು ನೋಡಿ ಸಂತೋಷ ಪಡೋದು ಯಾಕೆ? ಯಾವುದನ್ನು ಯಾರನ್ನು ಟೀಕೆ ಮಾಡಿದ್ದನ್ನು ಕೇಳಿ ಖುಷಿ ಪಡೋದು ಯಾಕೆ? ಏನನ್ನೋ ತಿಂದು ನಾಳೆಗೆ ಚಪ್ಪಲ ತೀರಿಸಿಕೊಂಡು ಖುಷಿ ಪಡುವುದು, ಆಹಾ ಏನು ಚೆನ್ನಾಗಿತ್ತು ತಿಂಡಿ, ಫಸ್ಟ್ ಕ್ಲಾಸ್ ಇತ್ತು ಊಟ, ಯಾಕೆ? ನೀನು ಒಳಗಿನಿಂದ ಆನಂದವನ್ನು ಅನುಭವಿಸೋಣ, ಹೊರಗಿನಿಂದ ಯಾಕೆ ಬರಬೇಕು? ಯಾವುದನ್ನೋ ತಿಂದು, ಯಾವುದನ್ನೋ ಕಂಡು, ಯಾವುದನ್ನೋ ಮೂಸಿ, ಯಾವುದನ್ನೋ ಮುಟ್ಟಿ ಆನಂದ ಅಂತ ಹೇಳ್ತೀಯಲ್ಲ, ಕಿಮ್ ಅನ್ಯತಃ ತತ್ರ. ಹೊರಗಿನಿಂದ ಆನಂದ ಬರುವಂತಹದ್ದು ಪ್ರಶ್ನೆ. ಯಾಕಂದ್ರೆ ನಿಜ ಸ್ವಭಾವ ಆನಂದ ಸ್ವಭಾವ ಆತ್ಮನದ್ದು. ನೀನು ಹೊರಗಿನಿಂದ ಹುಡುಕಿದ ಯಾಕೆ ಆನಂದವನ್ನು? ಆತ್ಮಕ್ಕೇ ಸುಖ ದುಃಖ ಆಗಿದ್ದರೆ ಒಂದು ಅಷ್ಟೇ ಅಲ್ಲ, ನಹಿ ಆತ್ಮನೋನ್ಯತ್, ಆತ್ಮದಿಂದಲೇ ಸುಖ ದುಃಖ ಆಗುವುದಾದರೆ ಆತ್ಮ ಅನ್ನೋದು ಆನಂದ ಸ್ವರೂಪ ಅಲ್ವಾ? ಅದರಿಂದ ಆತ್ಮನಃ ಅನ್ಯತ್, ದುಃಖ ಹೇಗಾಯ್ತು ಆತ್ಮಕ್ಕೆ? ಅದು ಆಗ್ತದೆ, ಅನುಭವ ಹೇಗಾಯ್ತು ಅಂದ್ರೆ ನಿಮಗಾಗಲಿಲ್ವ? ಯದಿ ತನ್ನ ಮನುಷ್ಯ ಆಗಿದ್ರೆ ಅದು ಸುಳ್ಳದಾದದ್ದು. ಯಾಕಂದ್ರೆ ಆತ್ಮದಲ್ಲಿ ದುಃಖ ಇಲ್ಲ, ದುಃಖ ಇಲ್ಲದಿದ್ದದ್ದು ಹೇಗಾಯ್ತು? ಆಗಿದ್ರೆ ಸುಳ್ಳಾಗಾದೆ, ಭ್ರಮೆ ಅದು ನಿನಗೆ ದುಃಖ ಆಗಿದೆ ಅಂತ.
ಯದ್ಯಾತ್ಮನೋನ್ಯತ್ ನಹ್ಯಾತ್ಮನೋನ್ಯತ್ ಇದು ತನ್ನ ಮೃಷಾ ಸ್ಯಾತ್. ಅದರಿಂದ ತಮಾಷೆ ಏನು ಅಂದರೆ ಕ್ರುದ್ಧೇತ ಕಸ್ಮೈನು. ಈಗ ಪ್ರಚಲಿತ ಪಾಠ ಕ್ರುದ್ಧೇತ ಕಸ್ಮೈ ನ ಸುಖಂ ನ ದುಃಖಂ ಅಂತ. ಕ್ರುದ್ಧೇತ ಕಸ್ಮೈನು ಸುಖಂ ನ ದುಃಖಂ. ಆತ್ಮಕ್ಕೆ ಸುಖ ಮಾತ್ರ ಸ್ವಭಾವ, ದುಃಖ ಸ್ವಭಾವ ಅಲ್ಲ. ತಾಮಸರಿಗೆ ದುಃಖ ಮಾತ್ರ ಸ್ವಭಾವ, ಸುಖ ಸ್ವಭಾವ ಅಲ್ಲ. ಸುಖಂ ನ ದುಃಖಮೇವ, ಇವರಿಗೆ ಸುಖಂ ನ ದುಃಖಂ. ಆದ್ರಿಂದ ತಾಮಸರಿಗೆ ಸುಖ ಆಗುವುದು ಹಾಗೆ, ಸಾತ್ವಿಕರಿಗೆ ಆನಂದ ಆಗುವುದು ಹಾಗೆ. ಆತ್ಮಸ್ವರೂಪ ಒಂದೋ ಸುಖ ಸ್ವರೂಪ, ಅದು ಒಂದು ದುಃಖ ಸ್ವರೂಪ. ಸುಖ ದುಃಖ ಮಿಶ್ರವಾಗಿ ಜೀವ ಕೆಲಸ ಮಾಡೋದು ಸಾಧ್ಯ ಇಲ್ಲ. ಆನಂದ ಸ್ವರೂಪ ಅದು. ಕ್ರುದ್ಧೇತ ಕಸ್ಮೇನು, ಅದರಿಂದ ಯಾರ ಮೇಲೆ ಕೋಪಿಸ್ಕೊಳ್ಳೋದು, ಯಾರಿಂದ ಆನಂದ ಆಯಿತು ಅನ್ನೋದು, ಆತ್ಮದಿಂದ ಆನಂದ ಅನ್ನೋದಕ್ಕೆ. ಆತ್ಮ ಅನ್ನೋದು ಆನಂದ ಸ್ವರೂಪ. ಅದು ಹೊರಗಿನಿಂದ ಆನಂದವನ್ನ ಅಥವಾ ಅನುಭವಿಸಿದ ಹೇಗೆ, ದುಃಖ ಸ್ಪರ್ಶ ಹೇಗಾಯಿತು ಅಂತ ಈಗ ಪ್ರಶ್ನೆ. ಆತ್ಮ ಅದನ್ನು ಎಲ್ಲರೂ ಒಪ್ತಾರೆ, ಆನಂದ ಸ್ವರೂಪ ಆತ್ಮ ಅಂತ. ಅದು ಆನಂದ ಸ್ವರೂಪ ಆದ ಆತ್ಮಕ್ಕೆ ದುಃಖದ ಅನುಭವ ಹೇಗಾಯಿತು? ಮತ್ತೆ ನೀನು ಏನು ಹೇಳಬೇಕು? ಓಹೋ, ಅದು ಆತ್ಮದಿಂದ ಅಲ್ಲ ಸ್ವಾಮಿ, ಮತ್ತೆ ಅದನ್ನು ಅದು ಒಳ್ಳೆಯದಲ್ಲ ಅಂತ ತಿಳ್ಕೊಂಡು ಮನಸ್ಸು ತಿಳ್ಕೊಂಡಿದ್ದರಿಂದ ದುಃಖ. ಅದು ಮತ್ತೆ ಅಲ್ಲಿಗೆ ಬರಬೇಕು. ಆತ್ಮ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತೀರ್ಮಾನ ಮಾಡಿದ್ದರಿಂದ ಸುಖ ದುಃಖಗಳ ಅನುಭವ ಆಗು. ಆತ್ಮ ಆನಂದ ಸ್ವರೂಪವಾದ ಆತ್ಮ ದುಃಖಿಸ್ತಾ ಇದೆಯಲ್ಲ, ದುಃಖವನ್ನು ಅನುಭವಿಸ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಏನು ಅಂದರೆ ಅದು ಒಳ್ಳೆಯದಲ್ಲ ಅಂತ ಅವನ ಮನಸ್ಸು ಹೇಳಿತು, ಅದು ಬಂತು, ದುಃಖ ಆಯಿತು. ಅದು ಒಳ್ಳೆಯದು ಅಂತ ಮನಸ್ಸು ಹೇಳಿದರೆ ಸುಖ ಆಗ್ತಿತ್ತು. ಪ್ರತಿಯೊಂದು ವಿಷಯ ನೋಡಿ, ಇವಾಗ ಈ 4 ತಿಂಗಳು ವ್ರತ ಅನುಷ್ಠಾನ ಮಾಡ್ತಾರೆ. ವ್ರತದ ಕಾಲದಲ್ಲಿ ಬೇರೆ ಬೇರೆ ಆಹಾರಗಳು, ಮೊದಲು ಶಾಖವ್ರತ, ಕ್ಷೀರವ್ರತ, ದಧಿವ್ರತ, ದ್ವಿದಳ ವ್ರತ ಈಗ ನಡೀತಾ ಇದೆ. ಬರೀ ಗಡ್ಡೆ ಗೆಣಸು ತಿನ್ನಬೇಕು, ಈ ಬೇಳೆ ಕಾಳು ತಿನ್ನಬಾರ್ದು. ಇದು ಒಂಥರ ಖುಷಿ ಸಂಗತಿ ಅಲ್ವ. ಮೊನೋಟನಿಯಾಗಿ ಈ 12 ತಿಂಗಳು ತಿಂದದ್ದೇ ತಿನ್ನೋದು, ಅದೇ ಸಾರು, ಅದೇ ಹುಳಿ. ಈ ದರಿದ್ರ ಬುದ್ಧಿ ಜನರಿಗೆ ಹೋಗೋದಿಲ್ಲ ನೋಡಿ. ಒಂದು ಚೇಂಜಿಗೋಸ್ಕರ ಅದು ತಿನ್ನೋಣ ಅಂತ ಅನಿಸೋದಿಲ್ಲ. ಯಾಕೆ ಆ ಮನಸ್ಸು ಅಯ್ಯೋ ವ್ರತದ್ದು ತಿನ್ಬೇಡ, ಅದು ರುಚಿ ಇಲ್ಲ. ಸರಿ, ಅವ್ರದ್ದು ತಿಂದ ಅದು ರುಚಿ ಅನ್ನೋ ಭ್ರಮೆ, ವ್ರತದ ರುಚಿ ಇಲ್ಲ ಅನ್ನೋದು ಎಷ್ಟು ಭ್ರಮೆಯೋ, ಅವ್ರತದ ಅಡಿಗೆ ರುಚಿ ಅನ್ನೋದು ಇನ್ನೊಂದು ಭ್ರಮೆ. ಆ ಭ್ರಮೆಯಲ್ಲಿ ಅದನ್ನು ತಿಂದು ಅವ್ರತ ಮಾಡಿದವು. ಏನು ಪ್ರಾರಬ್ಧ ಕರ್ಮ ನೋಡಿ. ವ್ರತದ ಅಡಿಗೆ ರುಚಿ ಅಲ್ಲ ಇದೊಂದು ಭ್ರಮೆ, ಅವ್ರತ ಅಡಿಗೆ ರುಚಿ ಅನ್ನೋದು ಇನ್ನೊಂದು ಭ್ರಮೆ. ಈ ಮನಸ್ಸಿನ ಭ್ರಮೆಗೆ ಒಳಗಾಗಿ ಅವ್ರತದ ಅಡಿಗೆನೆ ಎಲ್ಲಿ ತನಕ ಅಂದರೆ ನೀವು ನಾನು ಇದನ್ನು ನೋಡಿದ್ದೇನೆ ಕೆಲವು ಕಡೆ. ವ್ರತದ ಅಡಿಗೆ ಮಾಡಿದಾಗ ಊಟಕ್ಕೆ ಬಂದವರು, ಸ್ವಾಮಿ ಇವತ್ತು ಅವ್ರತದ ಸಾರು ಮಾಡಲಿಲ್ವಾ, ಒಂದಿಷ್ಟು ಉಪ್ಪಿನಕಾಯಿ ಆದರೂ ಹಾಕ್ರಿ ಅಂದ್ರೆ ಆ ಊಟದಲ್ಲಿಯೂ ಅವ್ರ ಪಾಪ ಆವತ್ತು ಯಾವುದೋ ಪಿತೃಗಳ ಕಾರ್ಯ ಮಾಡ್ತಾ ಇದ್ದಾನೆ, ಅವ್ರತ ಊಟ ಮಾಡಿ ಹೋಗ್ಬೇಕು ಅಂತ. ಅಂದರೆ ಅದು ಉಪ್ಪಿನಕಾಯಿ ತಿನ್ನದೆ ಊಟ ಮಾಡಿದ ಹಾಗೆ ಆಗುದಿಲ್ಲ ಅಂತ. ಇದೆಲ್ಲ ಏನಿದು? ಇದು ಮನುಷ್ಯನ ದರಿದ್ರ ಬುದ್ಧಿ ಅಷ್ಟೇ, ಏನೂ ಇಲ್ಲ ಇದರಲ್ಲಿ. ಆ ವ್ರತ ಊಟ ಮಾಡಿದೇನು ಸಾಯ್ತಾನೆ ಅವ ಒಂದು ದಿವಸ? ಏನಿಲ್ಲ. ಮತ್ತೆ ಅದೊಂದು ಏನೋ ಒಂದು ಭ್ರಮೆ. ಅಯ್ಯೋ ಅವ್ರತದ್ದು ಊಟ ಮಾಡಿ ಇವತ್ತು ಒಂದು ದಿವಸ ವ್ರತ ಹೇಗೆ ಮಾಡುವುದು, ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟವನಿಗೆ ಭ್ರಮೆ ತುಂಬಿ ಹೋಗಿದೆ ತಲೆಯಲ್ಲಿ. ಮತ್ತು ತಮಾಷೆ ಏನು ಅಂದರೆ, ನೀವು ಅದನ್ನು ವ್ರತದ ಸಮಯದಲ್ಲಿ ವ್ರತದ ಅಡಿಗೆ ಊಟ ಮಾಡಲಿಕ್ಕೆ ಅಭ್ಯಾಸ ಮಾಡಿದರೆ, ವ್ರತ ಅಂದರೆ ಇಷ್ಟು ಚೆನ್ನಾಗಿದೆ ಅಲ್ವ, ನಾವು ಮಾಡಲೇ ಇಲ್ಲ ಇಷ್ಟವರೆಗೆ ಅಂತ ಕಾಣಿಸಿ ಶುರುವಾಗುತ್ತೆ. ಅಯ್ಯೋ ಇಷ್ಟವರೆಗೆ ಮಾಡಲೇ ಇಲ್ಲ, ನಾವು ಮಾಡ್ಬೋದಿತ್ತು, ಚೆನ್ನಾಗಿದೆ ಅಂತ. ನಿಮಗೊಂದು ತಮಾಷೆ ಹೇಳ್ತೇನೆ ನಾನು. ಯಾಕೆ ಇದೆ ನೆನಪಾಯಿತು ಅಂದರೆ, ಮೊನ್ನೆ ನಮ್ಮ ಅಪ್ಪನ ಶ್ರಾದ್ದಕ್ಕೆ ನಾನು ವ್ರತದ ಅಡಿಗೆ ಮಾಡಿಸಿದ್ದೆ ಮನೆಯಲ್ಲಿ. ಆ ಊಟಕ್ಕೆ ಬಂದವ್ರದ್ದು ಕಥೆ ಏನು ಗೊತ್ತುಂಟಾ? ಅವ್ರದ್ದು ಮೀಟಿಂಗು ಸಾಯಂಕಾಲ. ಅಲ್ರಿ ವ್ರತದ ಊಟ ಇಷ್ಟು ಚೆನ್ನಾಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ನಾವಿನ್ನು ಕಾರ್ತಿಕ ನಾಡ್ದು ಹುಣ್ಣಿಮೆ ದಿವಸ ರಾತ್ರಿ ವನಭೋಜನ ಮಾಡುವ, ವ್ರತದ ಅಡಿಗೆ ಮಾಡೋಣ. ಆವತ್ತು ಯಾರು ಉಪ್ಪಿನಕಾಯಿ ಕೇಳಲಿಲ್ಲ ಅಷ್ಟೇ ಅಲ್ಲ, ಇನ್ನು ಮನೆ ಹೋಗಿದ್ದೇನೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ. ಅದು ವಿಷಯ ಏನು ಅಂದರೆ, ಇದೆ ಎಂಥ ಒಂದು ವಿಚಿತ್ರ ನೋಡಿ ಮನುಷ್ಯನ ಮನಸ್ಸು. ವ್ರತದ ಅಡಿಗೆ ಅಯ್ಯೋ ಈ ಸ್ವಾಮಿಗಳು, ಈ ಮಠದ ಮಂದಿ, ಈ ವೈದಿಕರು ಹೇಗೆ ಊಟ ಮಾಡ್ತಾರಪ್ಪ ಅಂತ ನೀವ ಪೆದ್ದ ಹಂಗೆ ಹಾಕೊಂಡು ಪ್ಯಾಂಟ್ ಹಾಕೊಂಡು. ಅವರು ವೈದಿಕರು ಇವುಗಳಿಗೆ ಪಾಪ ಬುದ್ಧಿ ಇಲ್ಲ, ಪ್ಯಾಂಟ್ ಹಾಕೊಂಡು ಹೋಟ್ಲಲ್ಲಿ ಅವ್ರತ ತಿಂತಾರೆ. ಒಂದು ವ್ರತ ಊಟ ಮಾಡಿದರೆ ಏನಾಗ್ತಿತ್ತು ಅಂತ. ಎರಡೂ ಭ್ರಮೆಗಳು, ಒಂದು ಒಳ್ಳೆ ಭ್ರಮೆ, ಒಂದು ಕೆಟ್ಟ ಭ್ರಮೆ ಅಷ್ಟೆ. ಎರಡು ಮನಸ್ಸಿನ ಭ್ರಮೆಗಳು. ವ್ರತ ಕಾಲದಲ್ಲಿ ಊಟ ಮಾಡಿದರೆ, ಅದನ್ನು ಅವ್ರತದ ಅಡಿಗೆ ಊಟ ಮಾಡಿದ್ರೇನೆ ರುಚಿ ಅನ್ನೋದೊಂದು ಭ್ರಮೆ, ಮನಸ್ಸಿನ ಭ್ರಮೆ. ವ್ರತಕಾಲದಲ್ಲಿ ವ್ರತದ್ದೇ ಊಟ ಮಾಡಿದರೆ ಸ್ವರ್ಗ ಸಿಗುತ್ತೆ ಅನ್ನೋದು ಇನ್ನೊಂದು ಮನಸ್ಸಿನ ಭ್ರಮೆ. ಈ ಎರಡು ಭ್ರಮೆಗಳಲ್ಲಿ ಇಬ್ಬರು ಬದುಕುತ್ತಾ ಇದ್ದಾರೆ. ವಸ್ತುತಃ ಆತ್ಮಕ್ಕೆ ಸಂಬಂಧಪಟ್ಟ ಸಂಗತಿ ಅಲ್ಲ ಇದು ಅಂತಾನೆ. ಅದನ್ನ ನ ಸುಖಂ ನ ದುಃಖಂ ಏನಿಲ್ಲ. ಇದು ಎಲ್ಲವೂ ಮನಸ್ಸಿನ ಆಟಗಳು, ಮನಸ್ಸಿನ ಮಂಗ್ಯಾಟಗಳು. ಏನೇನೇನೇನೋ ನಂಬಿಕೆಗಳಿಂದ ಮನಸ್ಸಿನಲ್ಲಿ ತುಂಬಿಸಿಕೊಂಡು ಬಿಟ್ರೆ ಅದ್ಭುತವಾದ ಕೆಲಸ ಮಾಡುತ್ತೆ ಅದು. ನಾನು ಹಿಂದೆ ಹೇಳಿದ್ದೆ ನೋಡಿ, ನಾನು ಚಿಕ್ಕವನಿದ್ದಾಗ ಸಿನಿಮಾ ನೋಡೋದು ಹುಚ್ಚಿ ನನಗೆ.
ಬಹಳ ಜನರಿಗೆ ಇರುವ ಹಾಗೆ, ಇದೇನು ನನಗೆ ಮಾತ್ರ ಎಕ್ಸ್ಕ್ಲೂಸಿವ್ ಏನೂ ಅಲ್ಲ. ಕೆಲವರಿಗೆ ವಯಸ್ಸಾದ ಮೇಲೂ ಹೋಗೋದಿಲ್ಲ, ನನಗೆ ಹೋಯ್ತು ಅಷ್ಟೇ. ಕೆಲವರಿಗೆ 60 ವರ್ಷ ದಾಟಿದ ಮೇಲೂ ಸಿನಿಮಾ ನೋಡ್ತಾ ಚಂದಮಾಮ ನೋಡ್ತಾ ಕೂತ್ಕೊಳ್ತಾರೆ. ನನಗೆ ಚಿಕ್ಕ ವಯಸ್ಸಲ್ಲೇ ಹೋಯ್ತು ಆ ಚಟ ಅಷ್ಟೇ. ಹಾಗೆ ಚಂದಮಾಮದ ಒಟ್ಟಿಗೆ ಸಿನಿಮಾ ನೋಡೋ ಚಟವೂ ಹೋಯ್ತು. ಹೋಗಿ ಕೂತ್ಕೊಳ್ತಿದ್ದೆ, ಸಿನಿಮಾ ಚಟನ ಕೂತ್ಕೊಂಡ್ರೆ ಭಾರಿ ಸಂಭ್ರಮ ನನಗೆ. ನಮ್ಮ ಅಮ್ಮನಿಗೆ ಅವಳು ಅಲ್ಲಿ ಹೋಗಿ ಸಿನಿಮಾ ನೋಡಿದರೆ ಏನು ಖುಷಿ ಆಗತ್ತೆ ಅಂತ ಅವಳಿಗೊಂದು ಪ್ರಶ್ನೆ. ಸಿನಿಮಾ ನೋಡಿದರೆ ಏನು ಖುಷಿ, ಮತ್ತೆ ಯಾವುದಲ್ಲೂ ಖುಷಿ ಆಗುತ್ತೆ? ಅಲ್ಲ, ನೀನು ಅದರ ಬದಲು, ಅವಳು ಹೇಳೋದು, ಹೌದಾ ಮಾಣಿ, ಸಿನಿಮಾ ನೋಡೋ ಬದಲು ಕೃಷ್ಣದೇವರ ಮಠದಲ್ಲಿ ಬಂದು ಒಂದು ಮಹಾಪೂಜೆ ಆಗುವ ಮಂಗಳಾರತಿ ನೋಡಿದರೆ ಆನಂದ ಆಗತ್ತೆ ಅಂತ. ನನಗೆ ಹೇಳೋದು, ಹಂಗ ಮಂಗಳಾರತಿ ನೋಡಿದ್ರೆ ಏನು ಆನಂದ ಅಂತ ನನಗೆ. ಯಾಕ ದಿನ ಮಂಗಳಾರತಿ, ಅದೇ ಆರತಿ, ಅದೇ ಬತ್ತಿ, ಅದೇ ಸ್ವಾಮಿಗಳು, ಅದೇ ಘಂಟಾಮಣಿ, ಅದೇ ಕೃಷ್ಣನ ಪ್ರತಿಮೆ, ದಿನ ಅಂತ ನೋಡೋದು. ಅಲ್ಲಿ ನೋಡಿ, ಮನಸ್ಸಿನ ಆಟಗಳು ವಿಚಿತ್ರ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಅವರಿಗೆ ಅದರಿಂದ ಸಂತೋಷ ಯಾಕಾಗ್ತದೆ? ಆ ದೇವರ ಪೂಜೆಯನ್ನು ಅವ್ರು ಇಷ್ಟಪಟ್ಟರು ನಮ್ಮ ಅಮ್ಮ. ಅದರಿಂದ ಅವ್ರಿಗೆ ದಿನ ನೋಡಿದ್ರು ಬೋರ್ ಆಗಲಿಲ್ಲ, ಇಷ್ಟ ಆಯಿತು. ನಾನು ದಿನ ಅದೇ ಸಿನಿಮಾ ಒಂದೇ ಸಿನಿಮಾನೇ 3 ಸತಿ ನೋಡಿದ್ರು ನನಗೆ ಬೋರ್ ಆಗಲಿ, ಯಾಕೆ ನಾನು ಇದನ್ನು ಇಷ್ಟಪಟ್ಟೆ. ಸೊ ಇಟ್ಸ್ ಅಗೈನ್ ದ ಪ್ಲೇ ಆಫ್ ಮೈಂಡ್. ಎಲ್ಲವೂ ಮನುಷ್ಯ ಹಾರಾಡ್ತಾನೆ, ವಾದ ಮಾಡ್ತಾನೆ, ಅವ್ರ ಬುದ್ಧಿ ಇಲ್ಲ, ಇವ್ರಿಗೆ ಬುದ್ಧಿ ಇಲ್ಲ ಅಂತಾನೆ. ತನಗೆ ಬುದ್ಧಿ ಇಲ್ಲ ಅನ್ನೋ ಒಂದು ವಿಷಯ ಮಾತ್ರ ಗೊತ್ತಾಗುವುದೇ ಇಲ್ಲ ಅವನಿಗೆ. ಉಳಿದವರಿಗೆಲ್ಲ ಬುದ್ಧಿ ಇಲ್ಲ ಅನ್ನೋದು ನಮಗೆ ಸಾಕ್ಷಾತ್ಕಾರ ಆಗ್ಬಿಡುತ್ತೆ, ನಮಗೆ ಬುದ್ಧಿ ಇಲ್ಲ ಅನ್ನೋ ವಿಷಯ ಯಾವತ್ತೂ ಗೊತ್ತೇ ಆಗೋದಿಲ್ಲ. ಇದು ಬುದ್ಧಿ ನಮ್ಮನ್ನು ಎಷ್ಟು ಮಂಗ್ಯ ಮಾಡಿ ಕುಣಿಸ್ತದೆ, ಅದರ ಕುಣಿತಕ್ಕೆ ನಾವು ತಾಳ ಹಾಕ್ತೇವೆ, ನಾವು ಕುಣಿತೇವೆ. ಸ್ವಂತಿಕೆಯೇ ಇಲ್ಲದೆ ಬದುಕು. ಇದು ಮೋಸ್ಟ್ ಇಂಟೆಲೆಕ್ಚುವಲ್ಸ್ ಅಂದ್ಕೊಂಡವರು ಅಂತ ಹೇಳಿದ. ಉಳಿದವರು ಬಿಡಿ ಪಾಪ, ಸಾಮಾನ್ಯ ಹಳ್ಳಿಯವರಿದ್ದಾರಲ್ಲ, ಇಲ್ಲಿಟ್ರೇಟ್ಸ್, ಅವ್ರು ಬೇಕು. ಯಾಕೆಂದರೆ ಅವರು ತಮ್ಮದೇ ನಿರ್ಧಾರ ಅಂತ ಹೇಳೋದಿಲ್ಲ. ಏನಪ್ಪ ದೇವರಿಚ್ಛೆ, ದೇವ್ರು ನಡ್ತಾ ಇರ್ತೇವೆ ಅಂತಾರೆ. ಅವ್ರಿಗೆ ಏನೋ ಒಂದು ಡಿಪೆಂಡೆನ್ಸ್ ಇದೆ. ಈ ಬಹಳ ಇಂಟೆಲೆಕ್ಚುವಲ್ಸ್ ಅಂತಿದ್ದಾರಲ್ಲ, ತಾವು ವಿಚಾರ ಮಾಡಿ ಬಹಳ ಯೋಚನೆ ಮಾಡಿ ಬದುಕೋದು, ಅವರಷ್ಟು ಪೆದ್ದುಗಳು ಜಗತ್ತಿನಲ್ಲಿಲ್ಲ. ಎಲ್ಲ ಇದೇ ಅವರ ಮನಸ್ಸಿನ ಕುಣಿತಕ್ಕೆ ಮಣಿತಕ್ಕೆ ಸರಿಯಾಗಿ ಕುಣಿಯುವಂಥ ಪೆದ್ದುಗಳು. ಆ ಮೂಲಭೂತ ಸತ್ಯವೇ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮನಸ್ಸು ಇಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಮನಸ್ಸು ಕುಣಿಸ್ತಾ ಇದೆ. ಆಮೇಲೆ ಅಲ್ಲ ಸ್ವಾಮಿ, ಮನಸ್ಸು ಅಲ್ಲ, ಜೀವ ಅಲ್ಲ, ದೇವತೆಗಳಲ್ಲ, ಶರೀರ ಅಲ್ಲ. ನನಗೆ ವಿಷಯ ಮೊನ್ನೆವರೆಗೆ ಗೊತ್ತಿರಲಿಲ್ಲ. ಮೊನ್ನೆ ಜಾತಕ ನೋಡಿ ಜೋಸಿರು ಹೇಳಿದ್ಮೇಲೆ ಗೊತ್ತಾದ ಅದು ಗ್ರಹದೋಷ. ಗ್ರಹಚಾರ ಏನು ಮಾಡ್ಲಿಕ್ಕೆ ಬರುತ್ತೆ? ನಮ್ಮ ಗ್ರಹಚಾರ ಹೌದಾ? ಗ್ರಹಚಾರವಾ? ಹೇಳಿದರೆ ಅವ ಗ್ರಹಗಳು ನಿನಗೆ, ನಿನ್ನ ಮೇಲೆ ಏನು ಹೊಟ್ಟೆಗಿಚ್ಚಪ್ಪ? ಅವುಗಳಿಗೆ ಅವು ಆಕಾಶದಲ್ಲಿ ಇದ್ದಾವೆ. ಒಂದೇ ಗಳಿಗೆಯಲ್ಲಿ ಒಂದೇ ದಿವಸ ಒಂದೇ ಗಳಿಗೆಯಲ್ಲಿ ಒಂದೇ ಮೊಮೆಂಟ್ನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಒಬ್ಬೊಬ್ಬ ಒಂದೊಂದು ಥರ ಆಗ್ತಾನೆ. ಅವಳು ಏನು ಮಾಪ ಹೊಟ್ಟೆಗಿಚ್ಚು ನಿನ್ನ ಮೇಲೆ? ಗ್ರಹಗಳಿಗೆ ಏನೋ ಇವನಿಗೆ ದುಃಖ ಕೊಡಬೇಕು, ಇವನಿಗೆ ಕಷ್ಟ ಕೊಡಬೇಕು, ನಿನ್ನ ಮೇಲೆ ದ್ವೇಷವಾ? ಅದರಿಂದ ಗ್ರಹದೋಷ ಅಂತ ಹೇಳ್ತಕ್ಕಂಥದ್ದು ತಪ್ಪು ಅಂತ. ಗ್ರಹಗಳಿಂದ ಅಲ್ಲ ಸುಖ ದುಃಖ ಆಗೋದು. ಗ್ರಹಾಹ ನಿಮಿತ್ತಂ ಸುಖ ದುಃಖಯೋಶ್ಚೇತ್. ಈ ಶ್ಲೋಕ ಬಹಳ ಒಳ್ಳೆಯ ಶ್ಲೋಕ. ಆದರೆ ಈ ತನಕ ವ್ಯಾಖ್ಯಾನ ಬರೆದ ಎಲ್ಲ ಪಂಡಿತರು ತಪ್ಪು ಅರ್ಥ ಬರೆದ ಶ್ಲೋಕ. ನಮ್ಮ ಸೋದರಿ ಆಗ ಒಂದು ಪ್ರಶ್ನೆ ಹಾಕಿದ್ರು ನನ್ನ ಹತ್ರ, ಏನಂದ್ರೆ ದೊಡ್ಡವರೆಲ್ಲ ಬರೆದಿದ್ದಾರಲ್ಲ ಅಂತ. ಇದಕ್ಕೂ ದೊಡ್ಡವರು ಯಾಕೆ ಎಲ್ಲ ತಪ್ಪರ್ಥ, ಈ ಶ್ಲೋಕಕ್ಕೆ ಈ ತನಕ ಬರೆದ ಎಲ್ಲ ದೊಡ್ಡವರು ತಪ್ಪರ್ಥ ಬರೆದಿದ್ದಾರೆ. ಭಾಗವತಕ್ಕೆ ಉಪಲಬ್ಧವಾದ ಸಮಸ್ತ ವ್ಯಾಖ್ಯಾನಗಳಲ್ಲೂ ಗ್ರಹಾಹ ನಿಮಿತ್ತಂ ಅಂದರೆ ದೇಹಾಹ ಅಂತ ಅರ್ಥ ಬರೆದಿದ್ದಾರೆ. ನೋಡಿಬೇಕಾದ್ರೆ ಎಲ್ಲೋ ವಿದ್ವಾಂಸರು ಗ್ರಹಾಹ ಅಂದರೆ ದೇಹಾಹ ಅಂತ ಅರ್ಥ ಬರೆದಿದ್ದಾರೆ. ಗ್ರಹಾಹ ದೇಹಾಹ ಅಂತ ಅರ್ಥ ಬರೆದರೆ ಜನೋಸಿ ಹೇತು ಅನ್ನೋದಕ್ಕೂ ಜನ್ಯತೈತಿ ಜನೋ ದೇಹ ಅಂತ, ದೇಹ ಅಂತಲೇ ಅರ್ಥ. ಇದು ವ್ಯರ್ಥ. ಹೀಗೆ ಅರ್ಥ ಮಾಡಿದರೆ 2 ಶ್ಲೋಕ ವ್ಯರ್ಥ ಆಗತ್ತೆ, 1 ಶ್ಲೋಕ ಸಾಕು. ಗ್ರಹಾಹ ಅಂದರೆ ಗ್ರಹಗಳು ಅಂತಲೇ ಅರ್ಥ. ಏನು ಮಾಡೋದು? ದೊಡ್ಡವರೆಲ್ಲ ಬರೆದಿದ್ದಾರಲ್ವ, ಅದನ್ನ ಕೇಳಿದ್ದು. ದೊಡ್ಡವರು ಮಾಡೋ ತಪ್ಪು ಬಹಳ ದೊಡ್ಡದಿರುತ್ತೆ, ಸಣ್ಣ ತಪ್ಪು ಮಾಡೋಲ್ಲ ಅವರು. ಜಾರಿ ಬಿದ್ದರೂ ಕೂಡ, ನಾವು ಜಾರಿ ಬಿದ್ದರೆ ಪಕ್ಕ ಬಟ್ಟೆ ಕೆಸರಾಗದಾಗಿ ಎದ್ದು ಬಂದ್ಬಿಡು. ಅವರು ಜಾರಿ ಬಿದ್ದರೆ ಅವ್ರಿಗೆ ಮಾತ್ರ ಅಲ್ಲ, ಸುತ್ತಮುತ್ತ ಇದ್ದವ್ರ ಮೈಯೆಲ್ಲ ಕೆಸರು, ಅಷ್ಟು ಜೋರಾಗಿ ಜಾರಿ ಬೀಳ್ತಾರೆ ಅವರು. ದೊಡ್ಡವರು ಜಾರಿ ಬಿದ್ದರೆ ಭಯಾನಕ. ಎಲ್ಲ ವಿದ್ವಾಂಸರು ತಪ್ಪು ಅರ್ಥ ಬರೆದ ಶ್ಲೋಕ ಇದು. ಅದಕ್ಕೆ ಕಾರಣ ಏನಂದ್ರೆ ಆಚಾರ್ಯರ ಭಾಗವತ ತಾತ್ಪರ್ಯವನ್ನು ತಪ್ಪರ್ಥ ಮಾಡಿಕೊಂಡದ್ದು. ಗೃಹ್ಯತ ಇತಿ ಗ್ರಹೋ ದೇಹ ಅಂತ ಆಚಾರ್ಯರ ತಾತ್ಪರ್ಯ ಒಂದೇ ಒಂದು. ಗೃಹ್ಯತ ಇತಿ ಗ್ರಹೋ ದೇಹ, ಇದನ್ನು ನೋಡಿಕೊಂಡು ಗ್ರಹಾಹ ದೇಹ, ಅಲ್ಲಿ ಗ್ರಹಾಹ ದೇಹ ಬರೀಲಿಲ್ಲ ಅವರು, ಗ್ರಹೋ ದೇಹ ಅಂತ ಬರೆದಿದ್ದಾರೆ. ಅಂದರೆ ಗ್ರಹೈಹಿ ಗ್ರಹಸ್ಯೈವ ಅನ್ನೋದು ಏಕವಚನಾಂತವಾದ ಗ್ರಹ ಶಬ್ದಕ್ಕೆ ದೇಹ ಅಂತ ಅರ್ಥ ಅಂತ ಬರೆದರೆ, ಗ್ರಹೈಹಿ ಅನ್ನೋದಕ್ಕೂ ದೇಹೈಹಿ ದೇಹಸ್ಯ ಅಂತ ಅರ್ಥ ಬರೆದು ಇಡೀ ಭಾಗವತವನ್ನು ಹೊಲಗೆಡಿಸಿ ಬಿಟ್ಟಿದ್ದಾರೆ. ಈತನಿಗೆ ವ್ಯಾಖ್ಯಾನ ಬರೆದು ಎಲ್ಲ ಮಹಾತ್ಮರು, ಒಬ್ಬರು ಸರಿ ಅರ್ಥ ಬರೆಯಲಿಲ್ಲ. ಗ್ರಹೈಹಿ ಅಂದರೆ ದೇಹ ಅಂತ ಅರ್ಥ. ದೇಹ ಅಂತ ಆಗೋಯ್ತಲ್ಲ, ಎಷ್ಟರ್ಥ ಹೇಳೋದು? ಪುನರುಕ್ತ ಅದು.
ತಪ್ಪು ಅರ್ಥ ಬರೆದಿದ್ದಾರೆ ಎಲ್ಲರೂ. ಅಂದರೆ ಆಚಾರ್ಯರ ತಾತ್ಪರ್ಯವನ್ನು ಅರ್ಥ ಮಾಡಿಕೊಳ್ಳದೆ. ಇನ್ನೊಂದು ತಮಾಷೆ ಏನು ಅಂದರೆ, ಬಹಳ ಪ್ರಾಚೀನ ಗ್ರಂಥ ನೋಡಿದ್ರೆ ನನಗೆ ಇನ್ನೊಂದು ಸಂಶಯ ಇದೆ. ಗ್ರಹೈಹಿ ಗ್ರಹಸ್ಯೈವ ಅನ್ನುವುದು ಕೂಡ ಪ್ರಾಚೀನ ಪಾಠ ಹೌದೋ ಅಲ್ಲೋ ಅಂತ ಒಂದು ಸಂಶಯ ಇದೆ ನನಗೆ. ಹಳೆ ಪುಸ್ತಕಗಳಲ್ಲಿ ಗ್ರಹೈಹಿ ಗೃಹಸ್ಯೈವ ಭವಂತಿ ಪೀಡಾಹ ಅಂತಿದೆ. ಗ್ರಹೈಹಿ ಗ್ರಹಸ್ಯ ಅಲ್ಲ, ಗೃಹಸ್ಯ. ಗೃಹ ಅಂತಂದ್ರೆ ಮನೆ ಅಥವಾ ಹೆಂಡತಿ ಅಂತ ಅರ್ಥ ಅಲ್ಲ. ಗೃಹ್ಯಮಾಣತ್ವಾದ ಗೃಹೋ ದೇಹ ಅಂತ ತಲೆ ಪುಸ್ತಕವಿದೆ, ಅದೂ ಇರ್ಬೋದು ಪಾಠ. ಗ್ರಹ ಶಬ್ದವೇ ಅಲ್ಲ, ಗೃಹ ಶಬ್ದ. ಗೃಹ ಅಂದರೆ ಏನು ಅಂದರೆ ಮನೆ ಅಂತ ಅರ್ಥ ಅಲ್ಲ, ಅಥವಾ ಹೆಂಡತಿ ಅಂತ ಅರ್ಥ ಅಲ್ಲ. ಗೃಹ್ಯಮಾಣತ್ವಾತ್ ಗೃಹೋ ದೇಹ ಅಂತ ಒಂದು ತುಳು ಪುಸ್ತಕದಲ್ಲಿದೆ, ಅದು ಸರಿ ಇರ್ಬೋದು. ಗ್ರಹೈಹಿ ಗೃಹಸ್ಯೈವ ಭವಂತಿ ಗೃಹ ಅನ್ನೋ ಶಬ್ದ. ಗ್ರಹ ಏನೇ ಇರಲಿ ಒಟ್ಟಿಗೆ ಹಿಂದಿನವರು ಗ್ರಹೈಹಿ ಗೃಹಸ್ಯ ಅಂದರೆ ದೇಹೈಹಿ ದೇಹಸ್ಯ ಅಂತ ಬರೆದಿರುವಂತಹದ್ದು ಸಾರಾಸಗಟಾಗಿ ತಪ್ಪು. ಅದನ್ನು ಎಲ್ಲರೂ ಅಪವಾದ ಇಲ್ಲದೆ ಈ ತನಕ ವ್ಯಾಖ್ಯಾನ ಬರೆದ ಸಮಸ್ತ ಮಹಾಪುರುಷರು ಅವತಾರ ಪುರುಷರು ತಪ್ಪೇ ಮಾಡಿದ್ದು. ಏನು ಮಾಡ, ಅವರು ಅವತಾರ ಪುರುಷರಲ್ವಾ, ತಪ್ಪು ಅಂತ ಹೇಳೋ ಹಂಗಿಲ್ಲ ನೀವು. ಪೂರ್ತಿ ತಪ್ಪು. ಇಲ್ಲೇನು ಅಂದರೆ ಗ್ರಹಗಳು ಅಂದರೆ ಆದಿತ್ಯಾದಿ ನವಗ್ರಹ, ಬೇರೆಯ ಗ್ರಹಗಳಲ್ಲ. ಗ್ರಹಗಳ ಪೀಡೆಯಿಂದ ಗ್ರಹ ದೋಷ. ಏನು ಮಾಡ್ಬೇಕು ಸ್ವಾಮಿ? ನಮ್ಮ ಗ್ರಹದಲ್ಲಿ ಸೂರ್ಯ ವಕ್ರ ಇದ್ದಾನೆ, ಶನಿ ವಕ್ರ, ಕುಜ ವಕ್ರ, ಎಲ್ಲ ವಕ್ರ ಮಾಡ್ತಾನೆ. ಅವರು ವಕ್ರ ಅಲ್ಲ, ನಿನ್ನ ಬುದ್ಧಿ ವಕ್ರ. ನಿನ್ನ ಬುದ್ಧಿ ವಕ್ರ ಅಂತ ತಿಳಿಯೋದಿಲ್ಲ. ಸೂರ್ಯ ವಕ್ರ, ಶನಿ ವಕ್ರ, ಬುಧ ವಕ್ರ, ಕುಜ ವಕ್ರ, ನೀನು ವಕ್ರ, ಒಬ್ಬ ಅವಕ್ರ ಅಲ್ವಾ? ವಕ್ರ ಆಗಿರೋನು ನೀನು. ಜಗತ್ತೆಲ್ಲ ಸರಳ ರೇಖೆಯಲ್ಲಿದೆ, ನೀನೇ ವಕ್ರ ಅಂತ. ಅದನ್ನು ಬಹಳ ರೋಚಕವಾಗಿ ಹೇಳ್ತಾರೆ. ಗ್ರಹೈಹಿ ಗ್ರಹ ನಿಮಿತ್ತಂ ಸುಖ ದುಃಖಯೋಶ್ಚೇತ್. ನನಗೆ ಇವತ್ತು ಒಳ್ಳೆ ಗ್ರಹ ಗತಿ ಚೆನ್ನಾಗಿತ್ತು, ಸುಖ ಸಿಕ್ಕಿತು. ಗ್ರಹ ಗತಿ ಚೆನ್ನಾಗಿಲ್ಲ, ದುಃಖ ಬಂತು. ಅಲ್ಲಯ್ಯ, ಗ್ರಹಗಳು ಏನು ಮಾಡ್ತವೆ? ಕಿಮಾತ್ಮನೋ ಅಜಸ್ಯ ಜನಸ್ಯ ತೇವೈ. ಹೌದಾ? ಗ್ರಹದ ಪೀಡೆ ಆಗೋದೇನು? ನೀವು ಹೇಳ್ತಾರೆ ನಿಮಗೆ ಗ್ರಹ ಪೀಡೆ ಇದೆ, ನಿಮಗೆ ಆಕ್ಸಿಡೆಂಟ್ ಆಗೋ ಸಂಭವ ಇದೆ, ಸ್ವಲ್ಪ ಜಾಗ್ರತೆ ಮಾಡಿ, ಹೆಚ್ಚು ವಾಹನದಲ್ಲಿ ತಿರುಗಬೇಡಿ, ಸೈಕಲ್ನಲ್ಲಿ ಹೋಗಬೇಡಿ, ಸೊಂಟ ಮುರ್ಕೊಳ್ಳುವ ಸಂಭವ ಇದೆ. ಅದನ್ನು ಸೊಂಟ ಅಂದರೆ ದೇಹವ ಆತ್ಮವ? ಗ್ರಹ ದೇಹಕ್ಕೆ ಅಲ್ವ. ಗ್ರಹಗಳಿಂದ ಪೀಡೆ ಇದ್ದರೂ ಪೀಡೆ ಆಗುವುದು ಯಾವುದಕ್ಕೆ? ಕಿಮಾತ್ಮನಃ ಅಜಸ್ಯ ಜನಸ್ಯ. ನೋಡಿ, ಮೊದಲು ಸ್ಪಷ್ಟ ಹೇಳಿದ್ರು, ಜನ ಅಂದರೆ ಹಿಂದೆ ಜನ್ಯತೆ ದೇಹ. ಹುಟ್ಟು ಸಾವುಗಳಿಲ್ಲದ ಆತ್ಮನಿಗೆ ಅಲ್ಲ ಗ್ರಹ ಪೀಡೆ, ಹುಟ್ಟಿ ಸಾಯುವ ದೇಹಕ್ಕೆ. ಯಾಕೆಂದ್ರೆ ಜಾತಕ ಮಾಡುವುದು ಯಾವುದರ ಮೇಲೆ? ಆತ್ಮದ ಹುಟ್ಟಿನ ಮೇಲಲ್ಲ, ದೇಹದ ಹುಟ್ಟಿದ ಗಳಿಗೆ ಮೇಲೆ. ಆತ್ಮ ಹುಟ್ಟುವುದಿಲ್ಲ. ಆದ್ರಿಂದ ಅದರ ಕ್ಯಾಲ್ಕುಲೇಷನ್ ಸಂಬಂಧಪಟ್ಟ ಅನಿಷ್ಟಗಳೆಲ್ಲ ದೇಹಕ್ಕೆ. ಅಜಸ್ಯ ಕಿಂ ಜನಸ್ಯತೆ ವೈ. ಹುಟ್ಟು ಇಲ್ಲದ ಆತ್ಮಕ್ಕೆ ನೀವು ಯಾವ ಗಳಿಗೆ ಮೇಲೆ ಜಾತಕ ಮಾಡ್ತೀರಿ? ಆತ್ಮಕ್ಕಲ್ಲ, ಆ ದೇಹ ಸಂಬಂಧದ ಮೇಲೆ. ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಆಯ್ತಲ್ಲ ನಿಮ್ಮದು ಕ್ಯಾಲ್ಕುಲೇಷನ್. ಆದ್ರಿಂದ ತೇವೈ ಜನಸ್ಯ, ಆ ಹುಟ್ಟುವ ಸಾಯುವ ದೇಹದ ಮೇಲೆಯೇ ಪರಿಣಾಮಗಳಾಗುವುದು ಹೊರತು ಆತ್ಮದ ಮೇಲೆ ಅಲ್ಲಿವೇ ಇಲ್ಲ. ಅದರಿಂದ ಗ್ರಹೈಹಿ ಗ್ರಹಸ್ಯೈವ ಭವಂತಿ ಪೀಡಾಹ. ಗ್ರಹಗಳ ಮೂಲಕ ಆಗುವ ತೊಂದರೆ ಯಾವುದಕ್ಕೆ ಅಂದರೆ ಗ್ರಹಸ್ಯ, ಈ ದೇಹಕ್ಕೆ ಪೀಡೆಗಳು. ಅದರಿಂದ ನಿಮಗೆ ಹೇಳ್ತಾರೆ, ಇವತ್ತು ಇದರಿಂದ ಕಣ್ಣು ನೋವು ಬರಬಹುದು, ಕಿವಿ ನೋವು ಬರಬಹುದು, ಎದೆ ನೋವು ಬರಬಹುದು, ಕಾಲು ನೋವು ಬರಬಹುದು. ಅದು ಶನಿ ಪೀಡೆ ಆದರೆ ಕಾಲು ನೋವು ಬರಬಹುದು. ಎಲ್ಲ ಯಾವುದು? ಆತ್ಮಕ್ಕೆ ಸಂಬಂಧಪಟ್ಟ ಗ್ರಹಗಳು. ಇಷ್ಟಾಗಿ ಪೀಡೆಯನ್ನು ಕೊಡುವುದಲ್ಲ ಅವು. ಯಾವ ಗ್ರಹವು ನಮಗೆ ಪೀಡೆ ಕೊಡೋಲ್ಲ. ಮತ್ತೆ ಪೀಡಾಹ ಭವಂತಿ ಇತಿ ಸೂಚಯಂತಿ. ನಿಮಗೆ ಇಂಥ ಪೀಡೆ ಆಗುವ ಸಾಧ್ಯತೆ ಇದೆಯಪ್ಪ ಅಂತ ಇಂಡಿಕೇಟ್ ಮಾಡುವ ಉಪಕಾರಕರವರು. ಅವರೇನು ಬಂದು ತೊಂದರೆ ಕೊಡೋದಲ್ಲ, ನಮಗೆ ಆಗುವ ತೊಂದರೆಯನ್ನ ಸೂಚನೆ ಮಾಡುವವರು. ಆಗುವುದು ತೊಂದರೆ ದೇಹಕ್ಕೆ. ಕಿಮಾತ್ಮನಃ ತತ್ರ. ಆತ್ಮಕ್ಕೇನು ಬಂತು? ಆತ್ಮಕ್ಕೆ ಸಂಬಂಧವಿಲ್ಲ. ಗ್ರಹೈ ಗ್ರಹಸ್ಯೈವ ಭವಂತಿ ಪೀಡಾಹ ಕ್ರುದ್ಧೇತ ಕಸ್ಮೈ ಪುರುಷಸ್ತತೋನ್ಯ. ಈ ಆತ್ಮ ಎಲ್ಲಕ್ಕಿಂತ ಗ್ರಹಗಳು ದೇಹಕ್ಕೆ ಸಂಬಂಧಪಟ್ಟ ಮಾಡಿದರೆ ದೇಹಕ್ಕಿಂತ ಅತಿರಿಕ್ತವಾದಂಥ ಆತ್ಮಕ್ಕೆ ಏನು ಬಂತು? ಏನು ಸಂಬಂಧ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ಯಾವುದರಿಂದ? ಅದನ್ನೇ ಮಮಾಹಮಿತ್ಯ ಅಂಧಧಿಯೋ ಮನುಷ್ಯ. ಮನಸ್ಸು ಕಾರಣ ಅಂತ ಆದರೂ ಕೂಡ ಮನಸ್ಸು ಇನ್ನೊಂದು ಭ್ರಮೆ ಮಾಡ್ತೀವಿ. ಏನಂದ್ರೆ ಈ ದೇಹವೇ ನಾನು, ಈ ದೇಹ ಅತಿರಿಕ್ತವಾಗಿ ನನಗೆ ಅಸ್ತಿತ್ವ ಇಲ್ಲ. ಇದು ಇನ್ನೊಂದು ಮನಸ್ಸಿನ ಭ್ರಮೆ. ಮನಸ್ಸೇ ನಮಗೆ ತಂದು, ಅದರಿಂದ ನಮಗೆ ಈ ದೇಹಕ್ಕೆ ಆದದ್ದೆಲ್ಲ ನಮ್ಮದೇ. ಏಷೋಹಂ ಅನ್ಯೋಯಂ ಇತಿ ಭ್ರಮೇಣ ದುರಂತ ಬಾರೆ ತಮಸಿ ಭ್ರಮಂತಿ. ಇದು ನಾನು, ನನ್ನ ದೇಹಕ್ಕಿಂತ ಬೇರೆಯಾದ ನನ್ನ ಅಸ್ತಿತ್ವವನ್ನೇ ಇಲ್ಲ ಅಂತ ನಿರಾಕರಣೆ ಮಾಡುವಂತ ನನ್ನ ಮನಸ್ಸೇ ಹೇಳ್ತದೆ. ಆವಾಗ ದೇಹಕ್ಕೆ ಆಗುವ ಎಲ್ಲ ನನ್ನದನ್ನು ನಾನು ಭ್ರಮಿಸಿಕೊಳ್ತೇನೆ. ಇದು ಮತ್ತೊಂದು ಮನಸ್ಸಿನ ಭ್ರಮೆ. ಆದರೆ ಪುರುಷಸ್ತತೋನ್ಯ, ಅದಕ್ಕಿಂತ ಬೇರೆಯಾಗಿರತಕ್ಕಂಥ ಆತ್ಮಕ್ಕೆ ದುಃಖ ಆಗುವುದು ಹೇಗೆ? ಆಗೋದು ಸಾಧ್ಯ ಇಲ್ಲ. ದುಃಖ, ಪೀಡೆ, ನೋವು, ಆಕ್ಸಿಡೆಂಟ್ ಆಗುವುದು ದೇಹಕ್ಕೆ. ಆದ್ರಿಂದ ಆ ದೇವತಾ ಪ್ರಾರ್ಥನೆ ಮಾಡಿದರೆ ಏನಾಗುತ್ತೆ ಅಂದರೆ ದೇಹಕ್ಕೆ ಆಗತಕ್ಕಂಥ ಪೀಡೆ ನಿವಾರಣೆ ಆಗುವುದು.
ನಮಗೇನು ಆಕ್ಷೇಪ ಇಲ್ಲ, ನೀವು ಗ್ರಹಚಾರ ಪರಿಹಾರ ಆಯ್ತು. ಆದರೆ ಗ್ರಹಚಾರ ಅನ್ನೋದು ಆತ್ಮಕ್ಕಲ್ವೇ ಅಲ್ಲ, ದೇಹಕ್ಕೆ ಗ್ರಹ ಇಫೆಕ್ಟು. ಆ ದೇಹ ನನ್ನದು ಅಂತ ತಿಳ್ಕೊಂಡಿದ್ರೆ ನಾನು ನನ್ನ ಆತ್ಮಸಾತ್ ಮಾಡಿಕೊಂಡೆ ಅಷ್ಟೇ. ಅಲ್ಲಿಯೂ ಕೂಡ ಆ ದೇಹ ನನ್ನದಲ್ಲ ಸ್ವಾಮಿ. ಹಾಗಾದ್ರೆ ಆ ದೇಹ ನನ್ನದು ಅಂತ ತಿಳ್ಕೊಂಡ ಮನಸ್ಸೇ ಕಾರಣ ಆಯ್ತು. ಈಗ ಅದು ನನ್ನದು ಅಂತ ತಿಳ್ಕೊಳ್ಳದೆ ಇದ್ದರೆ, ಈಗ ನೋಡಿ ರಾತ್ರಿ ನಿದ್ರೆಯಲ್ಲಿ ನನ್ನ ದೇಹವನ್ನೇ ನನ್ನ ದೇಹ ಅಂತ ನನಗೆ ಗೊತ್ತಿಲ್ಲ. ನಿದ್ರೆಯಲ್ಲಿ ನಮಗೆ ನಮ್ಮ ದೇಹ ಅಂತ ಅನ್ನೋದೇ ಗೊತ್ತಿಲ್ಲ. ಆದ್ದರಿಂದ ಗಾಯ ಆಗಿರುತ್ತೆ, ಉರಿ, ನೋವು, ತುಂಬ ನೋವಾಗ್ತಾ ಇರುತ್ತೆ. ಅದು ನೋವಾದಾಗ ನೋವು ತಡೀಲಿಕ್ಕಾಗದೆ ಸ್ಲೀಪಿಂಗ್ ಪಿಲ್ಸ್ ತಗೊಂಡೆ, ನಿದ್ರೆ ಬಂತು. ನಿದ್ದೆ ಬಂದು ನೋವು ಹೋದಲ್ಲ, ನೋವಿನ ಸೆನ್ಸೇಷನ್ ನನಗೆ ನೋವಿನ ಅನುಭವ ಆಗದೆ ಇದ್ದದ್ದಷ್ಟೇ. ಯಾಕೆಂದರೆ ನನ್ನ ದೇಹ ಅನ್ನೋ ಪ್ರಜ್ಞೆ ಹೋಯ್ತು, ನನ್ನ ಹೋದ ಕೂಡಲೇ ನೋವು ಹೋಯ್ತು ಅಷ್ಟೇ. ನೋವು ಉಂಟಲ್ಲಿ, ನನ್ನ ಅಂತ ಅನ್ನೋ ಪ್ರಜ್ಞೆ ಹೋಯ್ತಲ್ಲ, ಮಾತ್ರೆ ತಗೊಂಡ ಕೂಡಲೇ ನೋವು ಹೋಯ್ತು. ಬೆಳಗಾದ ಎಚ್ಚರ ಆಗುವಾಗ ಹೆಚ್ಚನ್ನು ನನ್ನ ದೇಹ ಉರಿದು ಶುರುವಾಯಿತು ಎದ್ದು ಕೂಡಲೇ. ಸೊ ನನ್ನ ದೇಹವೇ ಆದರೂ ನನ್ನ ದೇಹ ಅನ್ನೋ ಪ್ರಜ್ಞೆ ಇಲ್ಲದಿದ್ದಾಗ ನೋವಾಗುವುದಿಲ್ಲ. ಅದರಿಂದ ಇದು ಎಲ್ಲ ಮನಸ್ಸಿನ ಆಟ ಅಲ್ಲಪ್ಪ. ಇದು ಬಿಟ್ಟು ಇನ್ನೇನು ಸಂಗತಿ ಇಲ್ಲ, ಇದು ಮನಸ್ಸಿನ ಆಟ ಅಲ್ಲ. ನೀವೆಂಥದೇ ಹೇಳಿ, ನೀವು ವೇದಾಂತಿಗಳೇ ಅಲ್ವೋ, ವೇದಾಂತಿಗಳು ಏನು ಹೇಳೋದು? ಪೂರ್ವಕರ್ಮ, ಪ್ರಾಚೀನ ಕರ್ಮ ಎನ್ನ ಬೆನ್ನ ಬಿಡೋದು. ಇದು ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ ಅಂತೆಲ್ಲ ದಾಸರು ಹಾಡಿದ್ದಾರೆ. ಅದೆಲ್ಲ ಬಿಟ್ಟು ನೀವು ಮನಸ್ಸು ಅಂತೀರಿ. ಕರ್ಮ, ನಮ್ಮ ಕರ್ಮ ನಮ್ಮ ಬೆನ್ನು ಹಿಡ್ತಿದೆ. ಏನು ಮಾಡೋದು? ನಾವು ಮಾಡಿದ ಪ್ರಾರಬ್ಧ ಕರ್ಮ ಅಂದರೆ ಹೇಳ್ತಾನೆ, ಕರ್ಮಾಸ್ತು ಹೇತು ಸುದುಃಖಯೋರ್ವೈ ಕಿಮಾತ್ಮನಃ ತತ್ರ ಜಡೇ ಅಜಡತ್ವೇ ಅಂತ. ಕರ್ಮ ಸುಖ ದುಃಖ ಕಾರಣ ಅಲ್ಲಪ್ಪ ಅಂತಾನೆವ. ಕರ್ಮ ಸುಖ ದುಃಖಗಳಿಗೆ ಕಾರಣವ. ಅದೇನು ಅಲ್ಲಿ ವೈ ಹಿಂದೆ ಚೇತ್ ಅಂತ ಹೇಳಿದ್ರು, ಇಲ್ಲಿ ಬೇಕು ಕರ್ಮಾಸ್ತು ಹೇತು ಸುಖ ದುಃಖಯೋ ವೈ. ಯಾಕೆಂದ್ರೆ ಸಮಸ್ತ ಶಾಸ್ತ್ರ ಪ್ರಸಿದ್ಧ, ವೇದಾಂತಿಗಳೆಲ್ಲರೂ ಒಪ್ಪಿಕೊಂಡದ್ದು ಕರ್ಮ ಅನ್ನೋದು ಎಲ್ಲಕ್ಕೂ ಕಾರಣ. ಕರ್ಮ ನಿರ್ಮಿತ ಶರೀರ, ನಾವು ಮಾಡ್ತಕ್ಕ ಸುಖ ದುಃಖಗಳೆಲ್ಲ ಕರ್ಮ ಕಾರಣ ಅನ್ನೋದು ಸರ್ವಶಾಸ್ತ್ರ ಪ್ರಸಿದ್ಧ ಅಂತ ವೈ ಅಂತ ಹೇಳ್ತಾನೆ ನಾವು. ಎಲ್ಲ ಶಾಸ್ತ್ರ ಪ್ರಸಿದ್ಧ ಆದರೂ ಅದು ಮೂಲ ಕಾರಣ ಅಲ್ಲ. ಯಾಕೆಂದ್ರೆ ಕರ್ಮ ಅನ್ನೋದನ್ನು ಕೂಡ ಕರ್ಮ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಅಂತ ಕೃಷ್ಣ ಒಂದು ಹೇಳ್ತಾನೆ ನೋಡಿ. ಆ ಕರ್ಮ ನಾನು ಮಾಡಿದೆ, ನನ್ನಿಂದ ಆಯಿತು, ನನಗೋಸ್ಕರ ಮಾಡಿದೆ ಅಂತ ತಿಳ್ಕೊಂಡು ಮಾಡಿದರೆ ಆ ಕರ್ಮದ ನನಗೆ ಅಂಟುವುದು. ಅದು ಅಲ್ಲದೆ ಇದ್ರೆ ಕರ್ಮ ಅಂಟುವುದೇ ಇಲ್ಲ. ಅದು ಅಗೈನ್ ಇಟ್ ಈಸ್ ಮೆಂಟಲ್, ಮಾನಸಿಕವಾಗಿ ಅದನ್ನು ನನ್ನ ಕರ್ಮ ನಾನು ಮಾಡಿದ್ದು, ನನ್ನ ಸುಖಕ್ಕೋಸ್ಕರ ನಾನು ದುಡಿದದ್ದು, ಆಗ ನನಗೆ ಅಂಟಿಕೊಳ್ಳುತ್ತೆ. ನನಗೆ ಸಂಬಂಧ ಇಲ್ಲ, ಭಗವಂತ ನನ್ನ ಮೂಲಕ ಮಾಡಿಸಿದ, ದೇವರೇ ಇದು ನಿನಗೆ ಅರ್ಪಿತ ಅಂತ ತಿಳ್ಕೊಂಡ್ರೆ ಅದು ನಮ್ಮ ಅಂಟುವುದೇ ಇಲ್ಲ. ಸೊ ಕರ್ಮ ಅಂಟುವುದು ಕೂಡ ಈಗೇನು ಮಾನಸಿಕವಾಗಿಯೇ ಹೊರತು ನೀವು ಮಾನಸಿಕವಾಗಿ ಅದನ್ನು ಕಳಚಿಕೊಂಡ್ರೆ ಕರ್ಮ ಏನೂ ಮಾಡುವುದಿಲ್ಲ. ಅದನ್ನ ಎಲ್ಲಿ ಹೋದರೂ ಮನಸ್ಸು ಒಂದು ಕರೆಕ್ಟ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಕರ್ಮಾಸ್ತು ಹೇತು ಸುಖ ದುಃಖಯೋರ್ ವೈ ಕಿಮಾತ್ಮನಸ್ತತ್ರ ಜಡೇ ಅಜಡತ್ವೇ. ಕರ್ಮ ಜಡ, ಅದು ಹೇಗೆ ಕಾರಣ ಆಗುವುದು ಹೇಳ್ತಾರೆ. ಜಡವಾದಂಥ ವಸ್ತು ಕಾರಣ ಆಗುವುದು ಹೇಗೆ? ಅದು ಕಾರಣ ಅಂತ ನೀನು ಮನಸ್ಸಲ್ಲಿ ತಿಳ್ಕೊಂಡದ್ರಿಂದ ಕಾರಣ ಆಯ್ತು ಅಷ್ಟೇ, ಇಲ್ದಿರ ಸ್ವತಃ ಕಾರಣ ಆಗುವುದಿಲ್ಲ. ಯಾಕೆ? ಜಡ ಆತ್ಮನಃ ಅಜಡತ್ವೇ ಸತಿ ತತ್ರ ಜಡೇ ಕರ್ಮಣಿ ಕಿಂ. ಆತ್ಮ ಚೈತನ್ಯ ಸ್ವರೂಪ, ಕರ್ಮ ಅನ್ನೋದು ಜಡ, ಅದು ಇನರ್ಟ್, ಅದು ನಿನ್ನ ಮೇಲೆ ಏನೂ ಪರಿಣಾಮ ಮಾಡೋದು ಸಾಧ್ಯ ಇಲ್ಲ. ಒಳ್ಳೇದು ಮಾಡಲಿಕ್ಕೆ ಸಾಧ್ಯ, ಕೆಟ್ಟದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಅದರಿಂದ ಒಳ್ಳೇದಾಯಿತು ಅಂತ ತಿಳ್ಕೊಂಡ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಕೆಟ್ಟದಾಗುತ್ತೆ. ಇದೆಲ್ಲವೂ ಇಟ್ಸ್ ಎ ಪ್ಲೇ ಆಫ್ ಮೈಂಡ್. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇ ಆಫ್ ಯುವರ್ ಮೈಂಡ್. ಕಿಮಾತ್ಮನಸ್ತತ್ರ ಜಡೇ ಅಜಡತ್ವೇ. ಅದು ಅವಾಗ ಯಾಕೆಂದ್ರೆ ದೇಹೇ ಸ್ವದೃಕ್ ಪುರುಷೋಯಂ ಸುಪರ್ಣಃ. ದೇಹೇ ಸ್ವದೃಕ್ ಸ್ವವಿತ್ ಪುರುಷೋಯಂ ಸುಪರ್ಣಃ. ಒಳಗಿಂದ ಇರತಕ್ಕ ಜೀವ ಇದ್ದಾನಲ್ಲ ಅವನು ಸ್ವವಿತ್. ದೇಹೇ ನ ದೇಹ. ನಿನ್ನ ಕರ್ಮ ಅನ್ನೋದು ಪರಿಣಾಮ ಮಾಡುವುದು ದೇಹದ ಮೇಲೆ, ಮತ್ತೆ ಕಾಯಿಲೆ ಬರುವುದು ಯಾರಿಗೆ? ನಿನಗೋ ದೇಹಕ್ಕೋ. ಇವಾಗ ಒಂದು ಮನುಷ್ಯ, ಒಂದು ಇನ್ಸಿಡೆಂಟ್ ನಾನು ಹಿಂದೆ ಹೇಳಿದ್ದೆ ನಿಮಗೆ. ಒಂದು ಪೇಷಂಟು ಸೀರಿಯಸ್ 4th ಸ್ಟೇಜ್ ಮಲಿಗ್ನೆನ್ಸಿ. ಡಾಕ್ಟರ್ ಹೇಳಿದ್ರು ಆಪರೇಷನ್ ಮಾಡಿದ್ರು ಉಣಾಗುವಂಥ ಬಾಬಿಲ್ಲ, ಮುಗೀತಿದ್ರು, ಕಥೆ ಮುಗೀತು. ಮನೆಯವರೆಲ್ಲ ಭಾರಿ ಗಾಬರಿಯಲ್ಲಿ ಇರ್ತಾರೆ. ಸತ್ತು ಹೋಗ್ತಾನೆ ಒಂದು ದಿವಸ ಪೇಷಂಟ್ ಸತ್ತಾಗ ಮನೆಯವರೆಲ್ಲ ಇನ್ನು ಚಿಕ್ಕ ವಯಸ್ಸು, ಕ್ಯಾನ್ಸರ್ನಲ್ಲಿ ಹೋದ, ಅಳ್ತಾರೆ, ಗೋಳೋ ಅಂತ ಅಳ್ತಾರೆ, ಕೂಗ್ತಾರೆ. ಆವಾಗ ಇದು ಒಬ್ಬ ನಿಜವಾಗಿ ಸತ್ಯವನ್ನು ತಿಳಿದಂಥ ವ್ಯಕ್ತಿ ಅವನು ಇವರು ಅಳುತ್ತಾ ಇರೋದನ್ನ ನೋಡಿ ನಗ್ತಾನೆ ಅಂತ ಇಟ್ಕೊಳ್ಳಿ. ನೋಡಿ, ಆಹಾ ಏನು ಯಾಕಪ್ಪ ಅಳ್ತೀರಿ? ನಗಬೇಕಾದ ಸಮಯದಲ್ಲಿ ಯಾಕೆ ಅಳ್ತೀರಿ? ಎಲ್ಲ ಇವನಿಗೆ ಬುದ್ಧಿ ನೆಟ್ಟಾಗಿಲ್ಲ, ಇವನು ಸೈಕೋಥೆರಪಿ ಮಾಡಬೇಕು, ಬುದ್ಧಿನ ಯಾರು ಸತ್ತಿದ್ದಾರೆ, ಅಳಬೇಕಾದ ಸಮಯದಲ್ಲಿ ಇವ್ರು ನಗಬೇಕಾದಾಗ ಅಳ್ತೀರಿ ಯಾಕೆ?
ಯಾಕ್ರಿ ಅವನು ಪಾಪ ಚಿಕ್ಕ ವಯಸ್ಸಿನಲ್ಲಿ ಆ ಕಾಯಿಲೆಯಲ್ಲಿ ಸತ್ತಿದ್ದ ಆ ಜೀವ, ಅದಕ್ಕೋಸ್ಕರ ಅಳ್ತಾ ಇದ್ದೇವೆ, ನಗಬೇಕಾದ ಸಮಯ ಅಂತೀರಿ, ಏನು ಮಾತು? ಅವನು ಹೇಳ್ತಾನೆ, ನೋಡಿ ಆ ಜೀವ ಈ ದೇಹದಲ್ಲಿದ್ದಾಗ ಕ್ಯಾನ್ಸರ್ ರೋಗ ಬಂದಿತ್ತು ದೇಹಕ್ಕೆ. ಕ್ಯಾನ್ಸರ್ ಬರೋ ದೇಹಕ್ಕಲ್ವ, ಆ ಕ್ಯಾನ್ಸರ್ನ ಯಮಯಾತನೆ ಅನುಭವಿಸ್ತಾ ಇತ್ತು ದೇಹದಲ್ಲಿ. ಈಗ ಅದು ಹೊರಟೋಯ್ತಲ್ಲ, ಭಾರಿ ಖುಷಿಯಲ್ಲಿ ಹೋಗ್ತಾ ಇದೆ ಅದು. ಒಮ್ಮೆ ರಗಳೆ ಮುಗಿ ಈ ಕ್ಯಾನ್ಸರ್ನಿಂದ ಪಾರಾದೆ ಅಂತ ಆ ಸತ್ತ ಜೀವಕ್ಕೆ ಎಷ್ಟು ಖುಷಿ ಇದೆ, ನೀವು ಅಳ್ತಿರಲ್ಲ. ಇಟ್ ಈಸ್ ಸೋ ಹ್ಯಾಪಿ. ಹಾಗಾದರೆ ಯಾಕೆ ಹೇಳಿದೆ ಅಂದರೆ, ಕರ್ಮದಿಂದ ಆಗಿರತಕ್ಕಂಥದ್ದು ರಿಯಾಕ್ಷನ್ ಬಾಡಿ ಮೇಲೆ ಆಗುತ್ತೆ. ಎರಡೂ ಜಡ. ಅದನ್ನು ನನ್ನದು ನನ್ನದು ನನ್ನ ದುಃಖ ಅಂತ ನಾನು ತಿಳ್ಕೊಂಡು ನನ್ನ ಮನಸ್ಸಿನ ಮೂಲಕ, ಅದೇ ಆ ದೇಹದಿಂದ ಹೊರಟೋಗೋದು ಒಳ್ಳೆ ಖುಷಿ. ಯಾಕೆ ಖುಷಿ ಆಯಿತು? ಅದು ನನ್ನದೊಂದು ಅಟ್ಯಾಚ್ಮೆಂಟ್ ಹೋಯಿತು. ಅಭಿಮಾನ ಅಪಸ್ಮೃತಿ ಅಂತ ದೇಹದ ಮೇಲೆ ಇರತಕ್ಕ ಅಭಿಮಾನವನ್ನು ಕಳಚಿಕೊಳ್ಳುವುದಕ್ಕೆ ಸಾವು ಅಂತ ಹೇಳೋದು. ಆ ದೇಹ ನನ್ನದು ಅನ್ನುವಂಥ ಅಭಿಮಾನ ಹೊರಟು ಹೋಯಿತು, ಆಮೇಲೆ ಅದನ್ನು ದುಃಖ ಆಗೋದಿಲ್ಲ ಅವನಿಗೆ. ಆಮೇಲೆ ಆನಂದವಾಗಿದ್ದಾನೆ, ಆರಾಮ. ಯಾಕೆಂದರೆ ಒಮ್ಮೆಗೆ ಆ ಕ್ಯಾನ್ಸರ್ನ ರೋಗಗ್ರಸ್ತವಾದ ದೇಹದಿಂದ ಪಾರಾದೆ ಅಲ್ಲ, ಅಯ್ಯಪ್ಪ ಅಂತ ಖುಷಿ. ಇದೆಲ್ಲವೂ ಯಾವುದರದ್ದು? ಅದು ನನ್ನದು ತಿಳ್ಕೊಂಡಾಗ ದುಃಖ ಆಯಿತು, ಅದನ್ನು ಬಿಟ್ಟು ಬಂದಾಗ ಸುಖ ಆಯಿತು. ಇದನ್ನು ವಿಷಯ ಏನು ಅಂದರೆ, ಇಲ್ಲಿ ಕೂಡ ಮನಸ್ಸು ಕೆಲಸ ಮಾಡ್ತಾ ಇದೆ, ಕರ್ಮ ಅಲ್ಲ. ಕರ್ಮ ಅನ್ನೋದು ನಾವು ಹಚ್ಚಿಕೊಂಡಾಗ ಮಾತ್ರ ನಮ್ಮ ಮೇಲೆ ಪರಿಣಾಮ ಮಾಡೋದು, ಇಲ್ಲದಿದ್ರೆ ಇಲ್ಲ. ಆದ್ದರಿಂದ ಅವನು ಹೇಳ್ತಾನೆ, ಸ್ವವಿತ್ ದೇಹೇ ಸ್ವವಿತ್. ಈ ದೇಹದಲ್ಲಿ ಸಾಕ್ಷಿಯಾಗಿ ನಿಂತು ನೋಡುವ ಜೀವಕ್ಕೆ ಈ ದೇಹದಲ್ಲಿ ಕಾಯಿಲೆ ಇರುವುದು ನನ್ನಲ್ಲಿ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಆದರೆ ಈ ದೇಹವೇ ನಾನಂತ ಭ್ರಮಿಸಿಕೊಂಡಾಗ ಅಯ್ಯೋ ನೋ, ಅಯ್ಯೋ ಸಂಕಟ ಅಂತಾನೆ. ಅದು ಐಡೆಂಟಿಫಿಕೇಶನ್ ವಿತ್ ಬಾಡಿ. ದೇಹೇ ಸ್ವವಿತ್ ಪುರುಷೋಯಂ ಸುಪರ್ಣ. ಯೋಚನೆ ಮಾಡಿ, ಈ ಆತ್ಮ ಉಂಟಲ್ಲ, ಅದು ಎಂಥದ್ದು? ಅದು ಸುಪರ್ಣ. ಸುಪರ್ಣ ದ್ವಾ ಸುಪರ್ಣ ಸೈಜ ಸಖಾಯ ಸಮಾನಂ ವೃಕ್ಷಂ ಪರಶಸ್ವಜಾತೆ. ಅವನು ಸುಪರ್ಣ. ಸುಪರ್ಣ ಅಂದರೆ ಭಗವಂತನನ್ನು ಸುಪರ್ಣ ಅಂತ ಕರೀತಾರೆ ವೇದದಲ್ಲಿ. ನೋಡಿ, ಎರಡು ಹಕ್ಕಿಗಳು ಅಂತ. ಸುಪರ್ಣ ಅಂದರೆ ಮೇಲು ನೋಟದ ಅರ್ಥ ಹಕ್ಕಿ ಅಂತ. ಅದು ಸುಪರ್ಣ ಅಂತ ಅನ್ನುವುದಕ್ಕೆ ಎಟಿಮಲಾಜಿಕಲ್ ಮೀನಿಂಗ್ ಬೇರೆ. ಭಗವಂತ ಒಂದು ಸುಪರ್ಣ, ಈ ಜೀವ ಒಂದು ಸುಪರ್ಣ. ಎರಡು ಹಕ್ಕಿಗಳು ಈ ದೇಹದಲ್ಲಿ ಬೇರೆ. ಭಗವಂತ ಯಾಕೆ ಸುಪರ್ಣ? ಅವನು ಸುಪರ್ಣ. ಸುಪರ್ಣ ಅದು ಅವಸರದಲ್ಲಿ ಹೇಳುವಾಗ ಸುಪರ್ಣ ಆಯಿತು. ಸುಪರ್ಣ, ಸು ಪ್ಲಸ್ ಪರ ಪ್ಲಸ್ ಣ. ನ ಅಂದರೆ ಸಂಸ್ಕೃತದಲ್ಲಿ ನಹ ಅಂದರೆ ಆನಂದ, ಬ್ಲಿಸ್. ಸೂಪರ ಅಂದರೆ ಸೂಪರ್ ಅಂತ ಹೇಳ್ತಾರೆ ನಮ್ಮ ಹುಡುಗರೆಲ್ಲ. ಸೂಪರ್ ಇತ್ತು ಸಿನಿಮಾ, ಭಾರಿ ಸೂಪರ್ ಇತ್ತು. ಹಾಗೆ ಸೂಪರ್ ಆದ ಆನಂದ, ಸೂಪರ್. ಸೂಪರ, ಸುಪ್ರಮೈಂಡ್ ಅಂತ ಹೇಳ್ತಾರೆ ಅರವಿಂದರು. ಸುಪ್ರ ಅದೇ ಸುಪರ. ಅತ್ಯಂತ ಶ್ರೇಷ್ಠವಾದ, ದುಃಖದ ಸ್ಪರ್ಶವೇ ಇಲ್ಲದ. ಸು ಅಂದರೆ ದುಃಖದ ಸ್ಪರ್ಶ ಇಲ್ಲದ, ಪ್ರ ಅಂದರೆ ಪರಿಪೂರ್ಣವಾದ ಆನಂದ ಸುಪರ್ಣ. ದುಃಖ ಸ್ಪರ್ಶ ಇಲ್ಲದ ಪೂರ್ಣಾನಂದ ಸ್ವರೂಪನಾದ ಭಗವಂತ ಸುಪರ್ಣ. ಮತ್ತೆ ನಾವು ಹೇಗ್ರಿ ಸುಪರ್ಣರು? ಇಷ್ಟು ಅನುಭವಿಸ್ತಾ ಇದ್ದೇವೆ ದುಃಖ. ಅರೆ ಮತ್ತೆ ಅದಕ್ಕೆ ಬಂದಿರಲಿಲ್ಲ, ಅದು ನಿಮ್ಮದಲ್ಲ, ಅದು ಮನಸ್ಸಿನದ್ದು. ಮತ್ತೆ ನೀವು ಸುಪರ್ಣ ಏನು? ಸುಪರ, ಸರ್ವೋತ್ತಮನಾದ ಭಗವಂತನಿಂದ ನಹ ಆನಂದ ಸ್ವರೂಪರಾಗಿ ಬಂದವರು, ಭಗವಂತನನ್ನು ತಿಳಿದು ಆನಂದ ಸ್ವರೂಪವಾಗುವವರು. ಮಧ್ಯದಲ್ಲಿ ದುಃಖ ಅನ್ನೋದು ಮಾನಸಿಕವಾಗಿ ಬಂದದ್ದು. ಅದನ್ನ ಸುಪರ್ಣ, ಸುಪರಾತ್. ಸರ್ವಶ್ರೇಷ್ಠನಾದ ಭಗವಂತನಿಂದ ಆನಂದದ ಬುಗ್ಗೆಯಾಗಿ ಚಿಲುಮೆಯಾಗಿ ಬಂದವರು ನೀವು. ಆ ಆನಂದವನ್ನು ಒಳಗಿನಿಂದ ಅನುಭವಿಸಿ, ಆವಾಗ ಇದು ನಿಮ್ಮದಲ್ಲ ಅಂತ ಗೊತ್ತಾಗತ್ತೆ. ಪುರುಷೋಯಂ ಸುಪರ್ಣ ಸ್ವವಿತ್ ದೇಹೇ. ಆದ್ದರಿಂದ ಕ್ರುದ್ಧೇತ ಕಸ್ಮೈ. ಅಂದ ನಹಿ ಕರ್ಮ ಮೂಲಂ. ಕರ್ಮ ಅನ್ನೋದು ದುಃಖ ಮೂಲ ಅಲ್ಲ. ಕರ್ಮ ನನ್ನದು, ನನಗದು ಸುಖ ಆಗಬೇಕು ಅಂತ ತಿಳ್ಕೊಂಡು ಆಗದಿದ್ದಾಗ ದುಃಖ ಆಗೋದು. ಅದರಿಂದ ಕರ್ಮ ಅಲ್ಲ ದುಃಖ ಮೂಲ. ಮತ್ತೆ ನಿಮ್ಮ ಮಾನಸಿಕವಾದ ಕಾನ್ಸೆಪ್ಟ್, ಕರ್ಮವನ್ನು ನೀವು ಅಂಟಿಸಿಕೊಂಡದ್ದು ಮನಸ್ಸು. ನಹಿ ಕರ್ಮ ಮೂಲ. ಹಾಗಾದರೆ ಅದು ಎಂಥದ್ದು ಬೇಡ. ನಾವು ಒಂದು ಸುಲಭ ಮಾಡೋಣ. ಏನು ಅಂದರೆ, ಯಾವುದಕ್ಕೂ ಕಾಲ ಕೂಡಿ ಬರಬೇಕು ಸ್ವಾಮಿ ಅಂತಾರಲ್ಲ, ಹಾಗೆ ಕಾಲಕ್ಕೆ ಯಾವ ಕಾಲಕ್ಕೆ ಏನೇನು ಆಗಬೇಕು ಆಯಾ ಕಾಲಕ್ಕೆ ಅದಾಗುತ್ತೆ. ಸುಖ ಬರಬೇಕಾದ ಕಾಲದ ಸುಖ, ದುಃಖ ಬರಬೇಕಾದ ದುಃಖ. ಎಲ್ಲಕ್ಕೂ ಕಾಲವೋ ಹಿ ಸರ್ವಸ್ಯ ಕಾರಣಂ. ಕಾಲದಿಂದ ಎಲ್ಲ ಆಗೋದು. ನಮ್ಮಿಂದ ಏನಾಗುತ್ತೆ, ನಮ್ಮ ಮನಸ್ಸಿಗೂ ಕೂಡ ಬುದ್ಧಿ ಬರಬೇಕಲ್ಲ, ಕಾಲ ಬರಬೇಕಲ್ಲ. ನಮ್ಮ ಮನಸ್ಸಿಗೆ ಒಳ್ಳೆಯದನ್ನು ಯೋಚಿಸಬೇಕಾದ ಕಾಲ ಬಂದಾಗ ಬರುತ್ತೆ. ಇಲ್ಲದಿದ್ದರೆ ಬೇಡವದನ್ನೇ ಯೋಚನೆ ಮಾಡುತ್ತೆ. ಏನು ಮಾಡೋದು? ಕಾಲ ಪಕ್ವ ಆಗಬೇಕಲ್ಲ ಸ್ವಾಮಿ. ಕಾಲ ಬಾರದೆ ಯಾವುದೂ ಆಗೋದಿಲ್ಲ. ಇದು ಕೊನೆಗೆ ಗ್ರಹ ಕರ್ಮ ಕಾಲ. ನೋಡಿ, ಮನುಷ್ಯ ಎಷ್ಟು ಬಗೆಯಿಂದ ವಿಚಾರ ಮಾಡಿದ್ದಾನೆ. ಅದು ಎಲ್ಲವನ್ನೂ ಸೈಕಲಾಜಿಕಲ್ಲಿ ಅದನ್ನು ವಿಶ್ಲೇಷಣೆ ಮಾಡತಕ್ಕಂಥ ಒಂದು ಅದ್ಭುತವಾದ ಅಧ್ಯಾಯ ಇದು. ಅವರಿಂದ ಕಾಲೋಸ್ತು ಹೇತು ಸುಖ ದುಃಖ ಯೋಶ್ಚೇತ್ ಕಿಮಾತ್ಮನೋಸು ಕಿಮಾತ್ಮನೋ ಅಸ್ತತ್ರ ಯದಾತ್ಮನೋಸು.
ಕಾಲ ಅನ್ನೋದು ಯಾರ ಮೇಲೆ ಸವಾರಿ ಮಾಡೋದು ಗೊತ್ತುಂಟಾ? ಅವ್ರು ಹೇಳ್ತಾರೆ, ಕಾಲ ಅನ್ನೋದು ಕಾಲ ನನಗಿಂತ ಸುಪೀರಿಯರು, ನಾನು ಕಾಲಕ್ಕೆ ಅಧೀನ ಅಂತ ತಿಳ್ಕೊಂಡವನ ಮೇಲೆ ಸವಾರಿ ಮಾಡ್ತದೆ, ಉಳಿದವರು ಸವಾರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಈಗೇನ್ ಇಟ್ ಈಸ್ ಮೆಂಟಲ್ ಒಂದು ಕಿಮಾತ್ಮನಃ, ಆತ್ಮ ಕಾಲಾಧೀನವಾ? ಏನು ಆತ್ಮ ಕಾಲವಾಗತ್ತಾ? ಅವು ಕಾಲಾಧೀನ ಆಗೋದು ದೇಹ. ಆತ್ಮಕ್ಕೆ ಕಾಲದ ಸಂಬಂಧವೇ ಇಲ್ಲ. ಅದಕ್ಕೆ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಹುಟ್ಟುವುದು ಸಾಯುವುದು ಇಲ್ಲ. ಯಾವುದು ಹುಟ್ಟುತ್ತೆ ಸಾಯುತ್ತೆ ಕಾಲಕ್ಕೆ ಅಧೀನವಾಗಿದೆ, ಅದರ ಮೇಲೆ ಕಾಲ ಸವಾರಿ ಮಾಡಬಹುದು. ಕಾಲದ ಅಧೀನವಲ್ಲದ ಆತ್ಮತತ್ವದ ಮೇಲೆ ಕಾಲ ಸವಾರಿ ಮಾಡೋದು ಹೇಗೆ? ತದಾತ್ಮನಃ ಅಂದರೆ ಸಹ ಆತ್ಮ ಸ್ವತಂತ್ರ ನಿಯಾಮಕ ಯಸ್ಯ ಅಸೌ ತದಧೀನಸ್ಯ, ಕಾಲಕ್ಕೆ ಅಧೀನವಾಗಿರತಕ್ಕಂಥದ್ದಕ್ಕೆ ಕಾಲ ನಿಯಂತ್ರಣ ಮಾಡ್ಬೋದು. ಕಾಲಕ್ಕೆ ಸಂಬಂಧ ಇಲ್ಲದ ಕಾಲಾತೀತನಾದಂಥ ಆತ್ಮಕ್ಕೆ ಕಾಲ ಏನು ಮಾಡುತ್ತೀರಿ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಾನು ಹುಟ್ಟಿದೆ, ನಾನು ಸತ್ತೆ ಅಂತ ಮಾನಸಿಕವಾಗಿ ಕಾಲ ಸಂಬಂಧವನ್ನು ನಾನು ಅಂಟಿಸಿಕೊಂಡದ್ರಿಂದ ಕಾಲ, ಇದರ ಕಾಲ ಎಲ್ಲಿದೆ? ಕಾಲದ ಕಲ್ಪನೆ ಕೂಡ ಮಾನಸಿಕ ಅಲ್ವಾ? ಇವಾಗ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಒಂದು ಸೈಂಟಿಸ್ಟ್ಗಳು ಹೇಳ್ತಾರೆ. ವೇದಾಂತದಲ್ಲಿ ಇನ್ನೂ ಥಿಯರಿ ಆಫ್ ರಿಲೇಟಿವಿಟಿ ಇದೆ, ಅದು ಸೈಂಟಿಸ್ಟ್ಗಳಿಗೆ ಇನ್ನೂ ಅರ್ಥವೇ ಆಗದದ್ದು. ಸೈಂಟಿಸ್ಟ್ಗೆ ಆ ವಿಷಯ ಇನ್ನೂ ಯೋಚನೆ ಮಾಡಿಲ್ಲ ಅವರು. ಥಿಯರಿ ಆಫ್ ರಿಲೇಟಿವಿಟಿ ವೇದಾಂತದಲ್ಲಿ ಇದೆ. ಸೈಂಟಿಸ್ಟ್ಗಳೊಂದು ಥಿಯರಿ ಆಫ್ ರಿಲೇಟಿವಿಟಿ ಹೇಳ್ತಾರೆ. ಏನು ಅಂದರೆ, ಪ್ರತಿಯೊಂದು ಟೈಮ್ ಈಸ್ ರಿಲೇಟಿವ್, ಸ್ಪೇಸ್ ಈಸ್ ರಿಲೇಟಿವ್. ಅದರಿಂದ ಒಂದು ಈ ಪ್ರಪಂಚ ಇಲ್ಲದೆ ಇದ್ದಾಗ ಕಾಲವೂ ಇಲ್ಲ, ದೇಶವೂ ಇಲ್ಲ ಅಂತ ಹೀಗೊಂದು ಹೇಳ್ತಾರೆ. ಇದು ಅಷ್ಟು ಕರೆಕ್ಟ್ ಅಲ್ಲ. ತಮಾಷೆ ಅಂದರೆ, ಮೊನ್ನೆ ಒಂದು ಕಡೆ ಒಂದು ಪುಸ್ತಕ ನೋಡಿದೆ ನಾನು, ಭಾಳ ಥ್ರಿಲ್ಲಿಂಗ್ ಆಗಿತ್ತು. ಒಂದು ಇದು ಐನ್ಸ್ಟೈನ್ ಥಿಯರಿ. ಇದು ಇವತ್ತು ಐನ್ಸ್ಟೈನ್ ಹೇಳೋದು ವಿಜ್ಞಾನದಲ್ಲಿ ಅತ್ಯಂತ ಶ್ರೇಷ್ಠವಾದ ನ್ಯೂಟೋನಿಯನ್ ಥಿಯರಿಯನ್ನು ತೆಗೆದು ಇವರು ಐನ್ಸ್ಟೈನ್ ಹೇಳಿದ್ದು ರಿಲೇಟಿವ್ ಅಂತ. ಕಾಲವು ರಿಲೇಟಿವ್, ಅದರಿಂದ ಪ್ರಪಂಚ ಇಲ್ಲದೆ ಇದ್ದರೆ ಕಾಲವೂ ಇಲ್ಲ. ಅದಕ್ಕೆ ಬಹಳ ತಮಾಷೆ ಏನು ಅಂತಂದರೆ, ನಮ್ಮ ಪ್ರಾಚೀನ ಆಚಾರ್ಯರು ಇದನ್ನು ಪರಿಹಾಸ್ಯ ಮಾಡಿದ್ದಾರೆ. ಇದು ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಕಾಲ ಇಲ್ಲ, ಯಾವಾಗ ಕಾಲ ಇಲ್ಲ ಅಂತ ನಮ್ಮ ಪ್ರಾಚೀನರು ಕೇಳೋದು. ಯಾವಾಗಪ್ಪ ಕಾಲ ಇಲ್ಲ? ಅದು ಸೃಷ್ಟಿಯಾಗುವ ಮುಂಚೆ. ಅದು ಕಾಲ ಅಲ್ವಾ? ಅದು ಸೃಷ್ಟಿಯಾಗುವ ಮುಂಚೆ ಅಂದರೆ ನೀವು ಮಾತಾಡ್ಲಿಕ್ಕೆ ಬರೋಲ್ಲ ಅಂತಾರೆ ಅವರು. ಸೈಂಟಿಸ್ಟ್ಗಳಿಗೆ ಭಾಷಾ ಜ್ಞಾನ ಇಲ್ಲ ಅಂತ. ಯಾವಾಗ ಕಾಲ ಇರಲಿಲ್ಲಪ್ಪ? ಅದು ಸೃಷ್ಟಿಯಾಗುವ ಮುಂಚೆ. ಮುಂಚೆ ಅಂದರೆ ಕಾಲ ಅಲ್ವ? ಆಚೆ ಅಂದರೆ ಭಾಷಾ ಜ್ಞಾನ ಇಲ್ಲದೆ ಪೆದ್ದುಗಳು ನೀವೇನು ಸೈನ್ಸ್ ಮಾಡ್ತೀರಿ ಅಂತಾರೆ ವೇದಾಂತಿಗಳು. ಅದು ಕಾಲ ಇಲ್ಲ ಅನ್ನುವ ಕಾನ್ಸೆಪ್ಟೇ ಅಸಂಗತ. ಮತ್ತೆ ಅದರಿಂದ ಅದಿರಲಿ, ಕಾಲ ಇಲ್ಲ ಅನ್ನೋದು ಥಿಯರಿ ಆಫ್ ರಿಲೇಟಿವಿಟಿ ಅನ್ನೋದೇ. ನನಗೆ ಮೊನ್ನೆ ಒಬ್ಬರು ಒಂದು ಪುಸ್ತಕ ಬರೆದಿದ್ದಾರೆ, ದೊಡ್ಡ ವಿದ್ವಾಂಸರು ಅವರು. ಎಲ್ಲಕ್ಕಿಂತ ಮೊದಲು ಜಯಂತ ವಿಷ್ಣು ನಾರ್ವೇಕರ್ ಅವರು ಐನ್ಸ್ಟೈನ್ ಥಿಯರಿಯನ್ನು ಕ್ವೆಶ್ಚನ್ ಮಾಡಿದವರು. ಅವರು ಒಂದು ಪುಸ್ತಕ ಬರೀತಾರೆ, ದ ಎಂಟೈರ್ ಸೈನ್ಸ್ ಈಸ್ ಬೇಸ್ಡ್ ಆನ್ ಹೈಪೋಥಿಸಿಸ್, ಇಟ್ ಈಸ್ ಬೋಗಸ್ ಅಂತ. ಎಂಟೈರ್ ಸೈನ್ಸ್ ಈಸ್ ಬೋಗಸ್ ಅಂತ. ಅದು ಬರೆಯ ಕಲ್ಪನಾ ವಿಲಾಸದಿಂದ, ಅದಕ್ಕೆ ಸಿದ್ಧಾಂತ ಪಂಚಾಂಗ ಯಾವುದು? ಕಲ್ಪನೆ. ಆ ಕಲ್ಪನೆಯಿಂದ ಇಡೀ ಕಟ್ಟಡ, ಇದು ಇಡೀ ವಿಜ್ಞಾನವೇ ಬೋಗಸ್ಸು ಅಂತ ಒಂದು ಕಡೆ ಹೇಳ್ತಾರೆ ಅವರು. ಅದರ ನಂತರ ಅದನ್ನು ಐನ್ಸ್ಟೈನ್ಗೆ ಸಂಬಂಧಪಟ್ಟ ಒಬ್ಬರು ವಿದ್ವಾಂಸ ಹೇಳ್ತಾರೆ, ಐನ್ಸ್ಟೈನು ಈ ಜಗತ್ತು ಸೃಷ್ಟಿ ಮಾಡೋ ಅತ್ಯಂತ ದೊಡ್ಡ ಢೋಂಗಿ ಮನುಷ್ಯ ಅಂತ. ಅವನ ಬಗ್ಗೆ ಅವರು ನನಗೆ ಆಶ್ಚರ್ಯ ಆಯ್ತು. ಅಂದರೆ ಹಾಗೆ ಹೇಳಿ ಹೆದರುತ್ತಾರೆ ಈ ವಿಜ್ಞಾನಿಗಳು. ಎಲ್ಲಿ ನಮ್ಮನ್ನು ಅನಾಗರಿಕ ಅಂತ ಹೇಳಿಬಿಡ್ತಾರೋ, ಅಯ್ಯೋ ಐನ್ಸ್ಟೈನ್ ದೊಡ್ಡವ ಅಂತ. ಯಾಕಂದ್ರೆ ಹೀಗೆ ಹೇಳಿಬಿಟ್ರೆ ಯಾರು ರಿಕಾಗ್ನಿಷನ್ನೇ ಮಾಡೋದಿಲ್ಲ ನಿಮಗೆ. ಅದ್ರ ಒಬ್ಬರು ಧೈರ್ಯ ಹೇಳ್ತಾರೆ, ಈ ಜಗತ್ತಿನಲ್ಲಿ ಬೋಗಸ್ ಸ್ಟೇಟ್ಮೆಂಟ್ ಕೊಟ್ಟಂಥ ದೊಡ್ಡ ಢೋಂಗಿ ಮನುಷ್ಯ ಅಂದರೆ ಐನ್ಸ್ಟೈನ್ ಅಂತ ಬರೀತಾರೆ ಅವರು. ನನಗೆ ಆಶ್ಚರ್ಯ ಆಯ್ತು, ಇಷ್ಟು ಧೈರ್ಯ ಇದ್ದವರು ಇನ್ನೂ ಬದುಕಿದ್ದಾರಲ್ಲ. ಹಾಗೆ ಹೇಳೋದು ಏನು, ಐನ್ಸ್ಟೈನ್ ಕ್ವಶನ್ ಮಾಡೋದು ಅಂದರೆ ಏನು ಅಂತ. ಅಂಥ ಮೂಢತನ ಬಂದುಬಿಟ್ಟಿದೆ ವಿಜ್ಞಾನಿಗಳಲ್ಲಿ. ಐನ್ಸ್ಟೈನ್ನ ಪ್ರಶ್ನೆ ಮಾಡೋದೇ ಅಪರಾಧ. ಹಾಗೆ ನಮ್ಮಲ್ಲಿ ಕೆಲವು ವೇದಾಂತ ಗ್ರಂಥಗಳನ್ನು ಟೀಕೆ ಟಿಪ್ಪಣಿ ಎಲ್ಲ ಸರ್ವಜ್ಞಕಲ್ಪರು, ಅವನು ಪ್ರಶ್ನೆ ಮಾಡೋದೇ ಅಪರಾಧ. ಹಾಗೆ ಆಗ್ಬಿಟ್ಟಿದೆ. ಐನ್ಸ್ಟೈನ್ ಪ್ರಶ್ನೆ ಮಾಡೋ ದೇವರ ದಯದಿಂದ ನಾನು 50 ವರ್ಷ ಅನುಭವದಲ್ಲಿ ಈಗ ನಮ್ಮಲ್ಲಿ ವೇದಾಂತದ ಟೀಕೆ ಟಿಪ್ಪಣಿಗಿದ್ದೇವೆ ಅಲ್ಲ, ಎಲ್ಲ ಮತದ್ದು ಹೇಳೋದು ನಾನು. ಅದರಲ್ಲಿ 100ರಲ್ಲಿ 90 ಮೂಲವನ್ನು ಅರ್ಥ ಮಾಡಿಕೊಳ್ಳೋದು ದೊಡ್ಡರು ಬರೆದದ್ದು. ಅದನ್ನೇ ಕೆನ್ನೆ ತಟ್ಟಿಕೊಂಡು ಅವತಾರ ಪುರುಷರು ಸರ್ವಜ್ಞಕಲ್ಪರು ಅಂತ ನಾವು ಓದ್ತಾ ಇಲ್ವೋ ಇವತ್ತು? ಅದೇ ರೀತಿ ಸೈನ್ಸ್ನಲ್ಲಿ ಇರೋದು 100ಕ್ಕೆ 90 ಆ ಮೂಲ ಅರ್ಥ ಮಾಡಿದ ದಡ್ರು ಬರೆದ ವ್ಯಾಖ್ಯಾನ. ಅದನ್ನು ಇವತ್ತು ಓದಿ ಕೆನ್ನೆ ತಟ್ಟಿಕೊಳ್ತಾರೆ ನಮ್ಮ ಜನ. ಇದನ್ನೆಲ್ಲ ಸತ್ಯ ಹೇಳಬೇಕಾದ್ರೆ ಸ್ವಲ್ಪ ಧೈರ್ಯ ಬೇಕಾಗತ್ತೆ. ಹಾಗೆ ಹೇಳುವುದು ಅಂದ್ರೆ ಏನು? ಹಾಗೆ ಹೇಳುವುದು ಅಂದ್ರೆ ಏನು ಅಲ್ಲ, ಹೇಳದೇ ಇರುವುದು ಅಂದ್ರೆ ಏನು? ಏನಂತಿಲ್ಲ, ಹಾಗೆ ಹೇಳುವುದು ಅಂದ್ರೆ ಏನು ಅಂತ ಕೆಲವರದು. ಸತ್ಯ ಹೇಳಿದರೆ ಹಾಗೆ ಹೇಳುವುದು ಅಂದ್ರೆ ಏನ್ರಿ ಇವರು? ನಾಳೆ ಮತ್ತೆ ಹೇಗೆ ಹೇಳಬೇಕು? ನೀವು ಬರ್ಕೊಡಿ, ಹೇಗೆ ಹೇಳಬೇಕು ಅಂತ ಬರ್ಕೊಡಿ.
ಏನು ಅಂತೂ ಇಲ್ಲ ನಮ್ಮ ಜನಕ್ಕೆ. ಅದೇ ರೀತಿ ಸೈನ್ಸ್ನಲ್ಲಿ ಇದೇ ಥರ ಆಗಿದೆ. ಕೆಲವರು ಅವರು ಹೇಳಿದ್ದನ್ನು ನೀವು ಕಣ್ಮುಚ್ಚಿಗೆ ಒಪ್ಪುಕೋಬೇಕು. ದೇ ಆರ್ ಅನ್ಕ್ವೆಶ್ಚನಬಲ್ ಪರ್ಸನಾಲಿಟೀಸ್. ಇದೊಂದು ಮೂಢನಂಬಿಕೆ ವಿಜ್ಞಾನದಲ್ಲಿ. ಸರಿ, ಅದನ್ನ ಇದು ಯಾಕೆ ಹೇಳಿದೆ ಅಂದರೆ, ಇದನ್ನೇ ಆತ್ಮ ಈ ಒಂದು ಚೂರು ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟು ಏನು ಐನ್ಸ್ಟೈನ್ ಹೇಳುವ ಮಾತು ನಮ್ಮ ವಿಜ್ಞಾನಿಗಳಿಗೂ ಗೊತ್ತಿತ್ತು. ಆತ್ಮ ಕಾಲದ ಸಂಬಂಧವನ್ನು ಕಳಚಿಕೊಳ್ಳುವುದು ಹೇಗೆ? ಏನು ಅಲ್ಲಿ ಕಾಲವೇ ಇಲ್ಲ, ಅದನ್ನು ಒಪ್ತದೆ. ಆದರೆ ಕಾಲವೇ ಇಲ್ಲ ಅಂದರೆ ಕಾಲದ ಪರಿಕಲ್ಪನೆ ಮಾಡಲಿಕ್ಕೆ ಅದಕ್ಕೆ ಬೇಕಾದ ಘಟಕಗಳಿಲ್ಲ ಅನ್ನೋ ಅಷ್ಟೇ ಅರ್ಥದಲ್ಲಿ. ಕಾಲ ಅಂತ ಹೇಳಬೇಕಾದ್ರೆ ಬೆಳಿಗ್ಗೆ, ಸಂಜೆ, 1 ಗಂಟೆ 30 ನಿಮಿಷ 60 ಸೆಕೆಂಡು, ಇದೆಲ್ಲವೂ ಫ್ರ್ಯಾಕ್ಷನ್ಸ್ ಆಫ್ ದ ಟೈಮ್ ಆರ್ ಕ್ರಿಯೇಟೆಡ್, ಬಟ್ ದ ಟೈಮ್ ಈಸ್ ಇಟರ್ನಲ್. ಕಾಲ ಅನ್ನುವುದು ಎಂದೆಂದೂ ಇದೆ, ಆದರೆ ನಾವು ಅದಕ್ಕೆ ಸಮಯ ಪ್ರಜ್ಞೆ ಅಂತ ಹೇಳ್ತೇವಲ್ಲ, ಇದು ಕ್ರಿಯೇಟಿವ್, ಅದು ರಿಲೇಟಿವ್. ಸೊ ಇಷ್ಟು ವಿಷಯ ಥಿಯರಿ ಆಫ್ ರಿಲೇಟಿವಿಟಿಯಲ್ಲಿ ಸೈಂಟಿಸ್ಟ್ಗಳು ತಮ್ಮ ದಡ್ಡತನವನ್ನು ಸ್ವಲ್ಪ ತಿದ್ದಿಕೊಳ್ಬೇಕು. ಏನು ಅಂದರೆ, ಟೈಮೇ ಇಲ್ಲ ಅಂತಲ್ಲ, ಫ್ರಾಕ್ಷನ್ ಆಫ್ ಟೈಮ್ ಈಸ್ ಕ್ರಿಯೇಟೆಡ್, ದಟ್ ಈಸ್ ರಿಲೇಟಿವ್. ನಾಟ್ ದ ಇನ್ ಟೋಟಾಲಿಟಿ ಟೈಮ್ ಈಸ್ ನಾಟ್ ಕ್ರಿಯೇಟೆಡ್, ಬಟ್ ದ ಫ್ರಾಕ್ಷನ್ಸ್ ಆಫ್ ಟೈಮ್ ಆರ್ ಕ್ರಿಯೇಟೆಡ್. ಕಾಲ ಅದು ಆತ್ಮಕ್ಕೆ, ನಾನು ಹುಟ್ಟಿ 60 ವರ್ಷ ಆಯಿತು, 50 ವರ್ಷ ಆಯಿತು, ಇಂಥ ಡೇಟು ಇದು ಎಲ್ಲಿಂದ ಬಂತು? ಡೇಟ್ ಬಂತು ಎಲ್ಲಿಂದ? ಡೇಟ್ ಬಂದದ್ದೇ ಜೀಸಸ್ ಕ್ರೈಸ್ಟ್ ಹುಟ್ಟಿದ ಮೇಲೆ. ಅವನು ಹುಟ್ಟಿದ್ರಿಂದ ನಿಮಗೊಂದು ಡೇಟ್ ಬಂತು. ಇದೆಂತಹ ಹುಚ್ಚುತನ ನೋಡಿ. ಅವನಿಗೆ ಡೇಟ್ ಆಫ್ ಬರ್ತ್ ಹೇಳೋ ಇದೆಲ್ಲ ಜೀಸಸ್ ಕ್ರೈಸ್ಟ್ನಿಂದ ಒಂದು ಡೇಟು. ಅದು ಇಡೀ ನಮಗೆ ಇಷ್ಟನೇ ಇಸ್ವಿಯಲ್ಲಿ ಹುಟ್ಟಿದೆವು, ಇಷ್ಟನೇ ತಿಂಗಳು, ಆ ಡೇಟು, ಆಮೇಲೆ ತಿಂಗಳು, ಮಾಸ, ಇದೆಲ್ಲವೂ ಕೂಡ ನಾವು ಇವಾಗ ಸೂರ್ಯಚಂದ್ರರ ಗತಿಯ ಮೇಲೆ ತಿಂಗಳು ಮಾಡಿದೆವು, ಮಾಸ ಮಾಡಿದೆವು, ಅದನ್ನು ದಿನಗಳು ಮಾಡಿದೆವು, ಹಗಲು ರಾತ್ರಿ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಹುಣ್ಣಿಮೆ, ಅಮಾವಾಸ್ಯೆ, ಇದೆಲ್ಲ ಕಾಲಗಳ ಫ್ರ್ಯಾಕ್ಷನ್ಸ್ ಉಂಟಲ್ಲ, ಇದು ರಿಲೇಟಿವ್. ನಾಳೆ ಕ್ರಿಯೇಷನ್ ನಾಶ ಆದರೆ ಈ ಫ್ರ್ಯಾಕ್ಷನ್ಸ್ ಯಾವುದೂ ಇಲ್ಲ. ಯು ಕ್ಯಾನ್ ಕೌಂಟ್ ಎನಿ ಟೈಮ್. ಕಾಲವನ್ನು ಗಣನೆಗೆ ಮಾಡಲಿಕ್ಕೆ ಬಾರದ ಸ್ಥಿತಿ. ಆವಾಗ ಆತ್ಮಕ್ಕೆ ಸಂಬಂಧಪಟ್ಟು ಇಂಥ ಕಾಲದ ನಾನಿದ್ದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ಕಾಲಾತೀತತ್ವ ಅಂದರೆ, ಹೊರತು ಕಾಲವೇ ಇಲ್ಲದ ಕಾಲದಲ್ಲಿ ಇರುವುದಲ್ಲ, ಕಾಲವೇ ಇಲ್ಲದ ಕಾಲದಲ್ಲಿ ಇರುವುದು. ಇದು ವಿಜ್ಞಾನಿಗಳ ಭಾಷೆ. ಕಾಲವೇ ಇಲ್ಲದ ಕಾಲದಲ್ಲಿ ಇರುವುದು, ಯಾವ ದೇಶವೇ ಇಲ್ಲದ ದೇಶದಲ್ಲಿ ಇರುವುದು. ಇದು ಮಾಡರ್ನ್ ವಿಜ್ಞಾನಿಗಳ ಭಾಷೆ. ಅಂದರೆ ಅವರಿಗೆ ತಮ್ಮ ಭಾಷೆ ಬೆದ್ದುತನವೇ ಅವರಿಗೆ ಅರ್ಥ ಆಗೋದಿಲ್ಲ. ಬಹಳ ವಿಚಿತ್ರ ಇದು. ಸ್ವಲ್ಪ ಸೀರಿಯಸ್ ಆಗಿ ಮಾಡಿದ್ರೆ ನಮ್ಮ ವಿಜ್ಞಾನ ಎಷ್ಟು ತಪ್ಪು ಯೋಚನೆ ಮಾಡ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ಯೋಚನೆಯಲ್ಲೇ ಒಂಥರ ಜಾರಿ ಬಿದ್ದಿದ್ದಾರೆ ಅವರು, ಮಾತಾಡ್ಲಿಕ್ಕೆ ಬರೋದಿಲ್ಲ ಅವರಿಗೆ, ಭಾಷೆ ಸರಿಯಾಗಿ. ಆಯಿತು, ಇರಲಿ, ಅದು ಬಿಡೋಣ. ನಮಗೆ ವಿಜ್ಞಾನಿಗಳನ್ನು ಕಟ್ಟಿಕೊಂಡು ಏನಾಗಬೇಕಾಗಿದೆ? ನಮಗೆಲ್ಲ ವೇದಾಂತಿಗಳನ್ನು ವಿದ್ಯಾರ್ಥಿಗಳನ್ನು ಎಲ್ಲ ಬಿಟ್ಟು ನಾವು ಬಿಸಿನೆಸ್ ಹಿಡ್ಕೊಂಡವರು. ನಮಗೆ ವೇದಾಂತವೂ ಬೇಡ, ವಿಜ್ಞಾನವೂ ಬೇಡ, ದುಡ್ಡು ಕಿಸೆಯಲ್ಲಿ ಇದ್ರೆ ಸಾಕು ಅಂತ ತೀರ್ಮಾನ ಮಾಡಿದವರು. ಯಾರನ್ನು ಕಟ್ಟಿಕೊಂಡು ಏನಾಗಬೇಕು? ಅದನ್ನ ಬೆಳೆದರೆ ಕಾಲ ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ. ಕಿಮಾತ್ಮನಸ್ತತ್ರ, ಆತ್ಮನಿಗೆ ಯಾತಂದ್ರೆ ಯದಾತ್ಮನೋ ಸೌ, ಯಾವಾಗ ಕಾಲಕ್ಕೆ ಅಧೀನವಾಗಿರತಕ್ಕಂಥ ರಿಲೇಟಿವ್ ಪ್ರಪಂಚ ಇದೆ ಆವಾಗ ಮಾತ್ರ ಕಾಲದ ಕಾರಬಾರ. ಇಲ್ಲದೇ ಇದ್ದರೆ ಕಾಲದ ಕಾರಬಾರ ಇಲ್ಲ. ಆದರೆ ಆವಾಗ ಕಾಲ ಇಲ್ಲ ಅಂತ ಹೇಳಿಬಿಡು. ಯಾಕೆ ಗೊತ್ತುಂಟಾ? ಪ್ರಳಯ ಕಾಲ ಉಂಟಲ್ಲ, ಎಲ್ಲವೂ ನಾಶವಾದಾಗ ಪ್ರಳಯ ಕಾಲ ಉಂಟು. ನಮ್ಮ ಪ್ರಾಚೀನರಿಗೆ ಎಚ್ಚರ ಇತ್ತು. ಪ್ರಳಯ ಕಾಲ ಇರುವುದೆಷ್ಟು? ಎಷ್ಟು ಕಾಲ ಸೃಷ್ಟಿ ಇತ್ತು ಅಷ್ಟೇ ಕಾಲ. ಹಾಗಾಗಿ ಅದರಲ್ಲಿ ಭಗವಂತ ಅದರ ಫ್ರಾಕ್ಷನ್ ಅನ್ನು ಕೂಡ ಲೆಕ್ಕಾಚಾರ ಮಾಡಿ ಅದನ್ನು ಸೆಟ್ ಮಾಡ್ತಾನೆ. 31,104 ಕೋಟಿ ವರ್ಷ ಒಂದು ಸೃಷ್ಟಿ ಆಯುಸ್ಸಾದರೆ ಅಷ್ಟೇ ವರ್ಷ ಪ್ರಳಯ ಕಾಲ. 31,104 ಕಾಲವೇ ಇಲ್ಲದೆ 31,104 ಕೋಟಿ ವರ್ಷ ಲೆಕ್ಕ ಆಗ್ಬಂತು. ಅಂದರೆ ಮನುಷ್ಯಮಾನದಲ್ಲಿ 31,104 ಕೋಟಿ ವರ್ಷ ಆಗದೆ ಎಷ್ಟು ಟೈಮ್ ಆಗಬೇಕೋ ಅಷ್ಟು ಟೈಮನ್ನು ಪ್ರಳಯ ಕಾಲವಾಗಿ ಭಗವಂತ ಹಾಗೆ ಸೃಷ್ಟಿ ಮಾಡದೆ ಬಿಡ್ತಾನೆ. ಅದನ್ನು ಲೆಕ್ಕ ಮಾಡಲಿಕ್ಕೆ ಯಾರೂ ಇಲ್ಲ. ಆದರೆ ಕಾಲ ಇದೆಯಲ್ಲ, ಭಗವಂತನೇ ಗೊತ್ತಿದೆ ಲೆಕ್ಕ, ಅವನಿಗೆ ಮರೆತು ಹೋಗುತ್ತೆ ಲೆಕ್ಕ. ಟೈಮ್ ಈಸ್ ರಿಲೇಟಿವ್. ಈಗ ರಿಲೇಟಿವ್ ಆಗಿರತಕ್ಕಂಥ ಪ್ರಪಂಚ ಇಲ್ಲ, ಅದರಿಂದ ನನಗೂ ಟೈಮ್ ಅಂದರೆ ಏನು ಅಂತ ಗೊತ್ತಾಗೋದಿಲ್ಲ. ದೇವರು ಕೂತ್ಕೊಳ್ತಾನ, ಅವನಿಗೆ ಗೊತ್ತಾಗತ್ತೆ. ಅವನು ಯಾಕೆಂದರೆ ಅವನು ಮಾಡರ್ನ್ ವಿಜ್ಞಾನ ಓದಿಲ್ಲ, ಅದರಿಂದ ಅವನಿಗೆ ಟೈಮ್ ಒಂದು ಏನು ಕೂಡಲೇ ಗೊತ್ತಾಗ್ತದೆ. ದೇವರಿಗೆ ಟೈಮಿನ ಅವರಿಗೆ ಕೂಡಲೇ ಅರ್ಥ ಆಗುತ್ತೆ, ಟೈಮ್ ಅರ್ಥ ಆಗ್ಬಿಡುತ್ತೆ. ಈ ಮಾಡರ್ನ್ ಸೈನ್ಸ್ ಓದಿದವುಗಳು ಇಷ್ಟು ಪೆದ್ದುಗಳಾಗ್ತಾ ಇದ್ದಾವೆ, ಸತ್ಯ ಅರ್ಥ ಆಗದಷ್ಟು ಪೆದ್ದುಗಳಾಗ್ತಾ ಇದ್ದಾವೆ. ಹೀಗೆ ಅವನ ಕಾಲ ಅನ್ನೋದು ತದಾತ್ಮನೋಸು, ಆ ಕಾಲಕ್ಕೆ ಅಧೀನನಾದವನಿಗೆ ಮಾತ್ರ ಅನ್ವಯ ಆಗತ್ತೆ, ಜೀವಕ್ಕೆ ಅನ್ವಯ ಆಗೋದಿಲ್ಲ. ಹಾಗಾಗಿ ಕ್ರುದ್ಧೇತ ಕಸ್ಮೈ, ಕಾಲ ಅಲ್ಲ, ಮತ್ತೆ ಆ ಕಾಲಕ್ಕೆ ನಾನು ಹೊಂದಿಕೊಂಡವ ಅಂತ ನಾನು ಮಾನಸಿಕವಾಗಿ ತಿಳ್ಕೊಂಡಾಗ ಕಾಲ ನನ್ನನ್ನು ಕಾಡುತ್ತೆ. ಇಲ್ಲದೇ ಇದ್ದರೆ ಕಾಲ ಕಾಡುವುದಿಲ್ಲ. ಒಟ್ಟಿಗೆ ಏನು ಹೇಳಿದಾಗತ್ತೆ, ಯಾವ ವಿಷಯ ತೆಗೆದರೂ
ಅದನ್ನು ನನಗೆ ಅಂಟಿಸುವುದು ನನ್ನ ಮನಸ್ಸು. ಮನಸ್ಸು ನಿರ್ಲಿಪ್ತವಾಗಿ ನಿಂತುಬಿಟ್ರೆ ಅದಕ್ಕೆ ಮನೋನಿರ್ವಿಷಯಂ ಮುಕ್ತಿಯೈ. ಮನಸ್ಸನ್ನು ನಿರ್ಲಿಪ್ತವಾಗಿ ನಿಲ್ಲಿಸಿಬಿಟ್ರೆ ಯಾವ ಲೇಪವೂ ಇಲ್ಲ. ಮನಸ್ಸಿನಲ್ಲಿ ಅಂಟಿಸಿಕೊಂಡ್ರೆ ಎಲ್ಲವೂ ನಮ್ಮನ್ನೇ ತಾಗೋದು, ನಮಗೆ ತೊಂದರೆ ಕೊಡೋದು. ಯಾಕಂದ್ರೆ ನಾವು ಅಂಟಿಸಿಕೊಂಡಿದ್ದೇವೆ. ಸೊ ಅದು ಮನಸ್ಸು ಅನ್ನುವಂಥದ್ದು ಅದು ಒಂದು ಗಮ್ ಇದ್ದ ಹಾಗೆ. ಅದರಿಂದ ಎಲ್ಲವನ್ನೂ ನಾವು ಗಮ್ ಟೇಪು ಅದಕ್ಕೆ ಹಚ್ಚೋದು, ಇದು ಹಚ್ಚಿಸ್ಕೊಳ್ಳೋದು, ಎಲ್ಲ ಪ್ರತಿಯೊಂದಕ್ಕೂ ಗಮ್ ಟೇಪು ಹಚ್ಚಿ ನಾವು ನಮಗೆ ಇಟ್ಟುಕೊಂಡ ಹಾಗೆ ಮನಸ್ಸು ಅನ್ನುವಂಥದ್ದು ಒಂದು ಗಮ್. ಅದು ಅದನ್ನು ಅಂಟಿಸುವುದು, ನಮಗೆ ಅಂಟಿಸ್ಕೊಳ್ಳೋದು. ಅದನ್ನು ಮನಸ್ಸು ಅನ್ನೋದನ್ನು ಅದಕ್ಕೆ